ನಿಮ್ದೇನು ಸ್ವಂತ ಬಿಸ್ನೆಸ್ ಇತ್ತಾ? ಹೌದೌದು, ಓನ್ ಬಿಸ್ನೆಸ್ ಇದೆ. ಓಕೆ, ಅದು ಬೇರೆ ಇತ್ತು, ಅದು ನಡೀತಾ ಇತ್ತು. ಈ ಮಧ್ಯೆ ಅದನ್ನೇ ನಿಮ್ಗೆ ಇನ್ಯಾರೋ ಒಂದು ಐಡಿಯಾ ಕೊಟ್ರು. ಐಡಿಯಾ ಕೊಟ್ರು. ಏನಂತ? ಅದೇ ಈಗ ನದಿಗಳು ಬರುತ್ತೆ, RP ಅಂತಾರಲ್ಲ ಅದ್ರ ಹೆಸರು. ಹ್ಮ್ ನನಗೆ ಕನ್ನಡದಲ್ಲಿ ಅದ ಹೆಸರು ಗೊತ್ತಿಲ್ಲ. ಹ್ಮ್ RP ಅಂತಾರೆ. ಚಿನ್ನಗಳು ಸಿಗುತ್ತೆ. ಏನ್ ಸಿಗುತ್ತೆ? RP ಚಿನ್ನ ಹ್ಮ್ ನದಿ ನದಿ. ಹ್ಮ್ ಹ್ಮ್ ಸಿಗ್ತದೆ, ಬನ್ನಿ. ಆದ್ರೆ ನಮ್ಮ ಹತ್ರ ಅವಾಗ ದುಡ್ಡಿತ್ತು, ನನ್ನ ಹತ್ರ ಇತ್ತು. ಅಲ್ಲ, ನದಿನ ನಿಧಿನ? ನಿಧಿ ನಿಧಿನಪ್ಪ, ನಾನು ನದಿ ಅಂತಿದ್ದೀನಿ. ಅಲ್ಲಲ್ಲ, ಹೌದೌದು, ನಿಧಿ ಸಿಗುತ್ತೆ ಅಂತ. ನಿಧಿ, ಹೌದು, ಕರೆಕ್ಟ್. ಅಬ್ಬಬ್ಬ, ಓಕೆ. ಅದ್ ಸಿಕ್ಕುತ್ತೆ, ಬನ್ನಿ ಅಂತ ನಮ್ಗೆ ಯಾವತ್ತು ಚೊಂಬುಗಳು ತೋರ್ಸಿದ್ರು. ಎಲ್ಲಿಗೆ ಬನ್ನಿ ಅಂತ? ಹಾ ಎಲ್ಲಿ? ಅದೇ ಬನ್ನಿ ಬಿಸ್ನೆಸ್ ಮಾಡೋಣ ಅಂತ. ಓಹೋ, ಅದೊಂದು ಗ್ರೂಪ್ ಆಫ್ ಪೀಪಲ್ ಅದು? ಗ್ರೂಪ್ ತುಂಬಾ ಇದೆ, ಗಾಂಧಿನಗರ ತುಂಬಾ ಇದೆ ಅದು. ಓಕೆ, ಅವ್ರು ಯಾರು ನಿಮ್ಗೆ ಹಿಂಗೆ ಹೇಳಿದ್ರು? ನಿಮ್ಮ ಹತ್ರ ಏನೋ ಒಂದು ಸ್ವಂತ ಬಿಸ್ನೆಸ್ ಇದೆ, ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವ್ರು ನಿಮಗೆ ಅದಷ್ಟೇ ಅಲ್ಲ, ಇದನ್ನು ಒಂದು ಮಾಡೋಣ ಬನ್ನಿ, ಇದ್ರಲ್ಲಿ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರು. ನಿಧಿ. ಎಸ್ ಕರೆಕ್ಟ್. ನೀವು ನಂಬುದ್ರಾ? ನಂಬಿಟ್ರಿ. ಓಕೆ, ಅದೇನ್ ಚೊಂಬದು? ಅದೇ ಸೇಮ್, ಅದ್ರ ಹೆಸರು ಚೊಂಬೆ ಅಂತಾರೆ, RP ಅಂತಾರೆ. ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಓಕೆ, ಚೊಂಬ್ ರೂಪದಲ್ಲಿ ನಿಧಿ ಸಿಗುತ್ತೆ ಅಂತ. ಕರೆಕ್ಟ್. ಒಳ್ಳೆ ಚೆನ್ನಾಗಿ ಹೇಳ್ಯಾರೆ. ಓಕೆ, ಗೋಲ್ಡ್, ಬಂಗಾರ ಸಿಗುತ್ತೆ, ಡೈಮಂಡ್ ಸಿಗುತ್ತೆ, ಓಕೆ. ಕೋಟಿ ದುಡ್ಡು ಬರುತ್ತೆ. ನಿನಗೊಂದು ಆಡಿ ಕಾರು, ಬೆಂಜ್ ಕಾರು, ಇಲ್ಲಾಂದ್ರೆ ದೊಡ್ಡ ಬಂಗ್ಲಾ, ಇವೆಲ್ಲ ತುಂಬಾ ಹೇಳ್ತಾರೆ. ಇದ್ರಲ್ಲಿ ತುಂಬಾ ಜನ ಇದ್ದಾರೆ. ನಿಮ್ಮ ಚಾನಲ್ ನೋಡೋರು ಎಷ್ಟೋ ಜನ ಇರ್ಬೋದೇನೋ, ನನ್ಗೆ ಗೊತ್ತಿಲ್ಲ. ಓಕೆ, ಒಳ್ಳೇದಾಯ್ತು ಹೇಳಿದ್ ನೀವು. ಅದು ಚೇಂಜ್ ಆಗ್ಲಿ, ಯಾರನ್ನ ನಮ್ಮಿಂದ ಒಬ್ಬನ ಚೇಂಜ್ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಗ್ರೇಟ್ ಕಾಸ್. ಹೇಳಿ. ಯಾಕಂದ್ರೆ ನಾನು ಮುನ್ಗಿದ್ದೀನಿ, ಇನ್ನೊಬ್ಬ ಹಾಳಾಗೋದ್ ಬೇಡ. ಪಾಪ. ಓಕೆ, 2000 ಒಂದ್ ನಿಮಿಷ. ಅಂದ್ರೆ ಆ ಸಮಯದಲ್ಲಿ ಇವ್ರೇನ್ ನಿಮ್ಮನ್ನ ಇನ್ವೈಟ್ ಮಾಡಿದ್ರಲ್ಲ, ನೀವು ಮದ್ವೆ ಆಗಿದ್ರ, ನಿಮ್ಗೆ ಸಂಸಾರ ಇತ್ತ ಅಥವಾ ನೀವು ಸಿಂಗಲ್ ಇದ್ರ? ನಾ ಸಿಂಗಲ್ ಇದ್ದೀನಿ. ಓಕೆ, ಬಟ್ ಆಕ್ಚುಲಿ ಏನ್ ಬಿಸ್ನೆಸ್ ಮಾಡ್ತಿದ್ದು? ನೀವು ಸ್ವಂತ ಏನ್ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು? ನಂದು ವಾಟರ್ ಸಪ್ಲೈ. ವಾಟರ್ ಬೆಂಗಳೂರು ಸಿಟಿಯಲ್ಲಿ. ಓಕೆ, ಸೊ ಒಳ್ಳೆ ಬಿಸ್ನೆಸ್ ಇದೆ, ಚೆನ್ನಾಗಿದೆ, ಮೋಸ ಏನಿಲ್ಲ. ಇವಾಗೂ ಮಾಡ್ತಾ ಇದೀನಿ ಅದು. ಎನಿವೆ, ಇವ್ರು ಬಂದು ನಿಮ್ಮನ್ನ ಇನ್ವೈಟ್ ಮಾಡೋ ಟೀಮಲ್ಲಿ ಅದೇನು ಗುಂಪಾಗಿ ಬರ್ತಾರ, ಸಿಂಗಲ್ ಬರ್ತಾರ? ಇಲ್ಲ, ಸಿಂಗಲ್ ಆಗಿ ಬರ್ತಾರೆ. ಸಿಂಗಲ್ ಆರ್ಮಿ ತರ ಬರ್ತಾರ ಅವರು. ಅಂದ್ರೆ ನೋಡ್ಕೊಂತ ಇರ್ತಾರೆ ಜನಗಳು ಹೆಂಗಿರ್ತಾರೆ, ಯಾವ ತರ ಗುಗು ಇಡ್ತಾರೆ ಅಂತ. ಓಕೆ, ಬಟ್ ಆಕ್ಚುಲಿ ಏನ್ ಆಸೆ ತೋರಿಸ್ತಾರ ಅವರು ತೋರಿಸ್ತಾರೆ ಮೊಬೈಲ್ ಅಲ್ಲಿ, ಈ ತರ ಇಷ್ಟ ಜನಕ್ಕೆ ಬಂದೈತೆ, ಇಷ್ಟ ಜನಕ್ಕೆ ಬಂದೈತೆ, ದೊಡ್ಡವ್ರ ಹೆಸರು ಹೇಳ್ತಾರೆ. ಅವ್ರ ಆಡಿ ಐತೆ, ಬೆಂಜ್ ಐತೆ, ಬಂಗ್ಲೆ ಐತೆ, ಇದೆಲ್ಲ ಐತೆ ಅಂತ ನಿಮ್ಗೆ ಹೇಳ್ತಾರೆ, ತೋರಿಸ್ತಾರೆ. ಹೌದೌದು, ಈ ತರ ದೊಡ್ಡವ್ರ ಹೆಸರು ಹೇಳ್ತಾರೆ. ಈಗ MLAಗಳು, MP ಗಳು ಇರ್ತಾರಲ್ಲ, ಅವ್ರ ಹೆಸರುಗಳು ಹೇಳ್ತಾರೆ. ನಾವು ನಂಬಿಟ್ಟು ಹೋಗ್ಬಿಡ್ತೀವಿ. ಓಕೆ, ನಿಮ್ದೆ ಹೇಳಿ. ಸೊ ಅವ್ರು ಹೇಳಿದ್ರು, ಸೊ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಂಬುದ್ರಾ? ನಂಬಿಟ್ಟೆ. ಅಲ್ಲಿ ನಂಬಿದ್ರೆ ಅಂದ್ರೆ ಅವ್ರ ಹತ್ರ ಬ್ರೈನ್ ವಾಶ್ ಮಾಡ್ತಾರೆ. ನಂಬಿದ್ರು. ಅವಾಗ ನನ್ ಬಿಸ್ನೆಸ್ ಟಾಪ್ ಅಲ್ಲಿ ಇತ್ತು. ಅಂದ್ರೆ ಪರ್ ಡೇ 10,000 ಇರೋದು 0 ಬಂದ್ಬಿಡ್ತು. 13 ಬರ್ತಾ. ಆಮೇಲೆ 2000 ನೋಟ್ ಬ್ಯಾನ್ ಆಯ್ತು. ಅಂದ್ರೆ ನೀವು ದಿವಸಕ್ಕೆ 10,000 ದುಡಿತಾ ಇದ್ರಿ ಒಂದ್ ಕಾಲದಲ್ಲಿ? ಪರ್ ಡೇ 10,000 ರೂಪಾಯಿ ದುಡಿತಾ ಇದ್ವಿ. 15,000 ರೂಪಾಯಿ ಕೌಂಟ್ ಮಾಡಕ್ ಟೈಮ್ ಇಲ್ಲ ನಮ್ಗೆ. ಕೌಂಟ್ ಮಾಡಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ 10 ರೂಪೀಸ್ ಬರ್ತಾ ಇತ್ತಲ್ಲ. ಓ, ಅದು ತರ ಚಿಲ್ದ್ರೆ ರಾಶಿ. ಅಂದ್ರೆ ಅದು ದುಡ್ಡೇ, ಸ್ಮಾಲ್ ದುಡ್ಡೇ ಅಂದ್ರೆ ಬಿಗ್ ದುಡ್ಡೇ. ಅದು ಯಾರ ಅರ್ಥದಲ್ಲಿ ಹೇಳಿದಲ್ಲ ಪಾಪ, ನೋಟ್ಗಳು ಜಾಸ್ತಿ ಇರ್ತಿದ್ದು ಅಂತ. ಹೌದು. ಓಕೆ, ಫೈನ್. ಅವ್ರು ಹೇಳಿದ್ರು ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡೋ ತರ ಇರುತ್ತಾ ನೀವು? ಆದ್ರೆ ಡೈಲಿ ಓಡಾಡೋದು, ಆಮೇಲೆ ಅವ್ರಿಗೆ ಸಿಗರೇಟು, RMD, ನಿಧಿಯವ್ರಿಗೆ ನಾವು ಕುಡಿಯೋದು ಅಲ್ಲ, ನಾವೇನು ಕುಡಿಯಲ್ಲ, ಬೇಡ ಬಿಟ್ಟು ಏನು ಇಲ್ಲ ನನಗೆ. ಓನ್ಲಿ ಎಲ್ಲ ನೀವು ಅದನ್ನು ಮಾಡಿಸ್ತಾ ಇದ್ರಿ ಪರ್ ಡೇ ವಿತಿನ್ 1,000-2,000 ರೂಪೀಸ್. 2015 ನನಗೊಂದು ಚೊಂಬ್ ಜಾಸ್ತಿ ಸಿಗ್ಬೋದು ಅಂತ. ಪಾಯಿಂಟ್ ಕರೆಕ್ಟ್ ಹೇಳಿ. ಚೊಂಬಂದ್ರೆ ಅಂದ್ರೆ ಅವ್ರಿಗೆ ಪ್ರತಿ ಸರಿ ಬೀಡಿ, ಸಿಗರೇಟು, ಫುಲ್ ಊಟ, ಬಿಡಿ, ಬೆಂಕಿ ಬಟ್ಟ ಕೊಡಿಸ್ತಾ ಇದ್ರು. ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನನ್ಗೊಂದು ಚೊಂಬ ಜಾಸ್ತಿ
ಓಕೆ. ಬಟ್ ಆಕ್ಚುಲಿ ನಿಮ್ ತಲೆಯಲ್ಲಿ ಏನ್ ಓಡೋದು ಅವಾಗ? ನಾನು ಒಳ್ಳೆ ಆಡಿಯಲ್ಲಿ, ಬೆಂಜಲ್ಲಿ, ಒಳ್ಳೆ ಬಾಂಬೆದಲ್ಲಿ, ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಅಲ್ಲಿ, ಒಳ್ಳೊಳ್ಳೆ ಮನೆಯಲ್ಲಿ ಏನೇನೋ ಓಡ್ತಾ ಇತ್ತು ಬಿಡಿ. ಓಕೆ. ಬಟ್ ಆಕ್ಚುಲಿ ಅವ್ರು ನಿಮ್ಮ ಹತ್ರ ಖರ್ಚು ಮಾಡಿಸ್ತಾ ಇದ್ರಾ? ದಿನಕ್ಕೆ ಒಂದು 2000. ಅವತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಆ ಕಾಲಕ್ಕೆ 12,000-15,000 ರೂಪಾಯಿ ಇತ್ತು ಬ್ಯಾಂಕಲ್ಲಿ. ಲಾಸ್ಟ್ ಗೆ 0 ಆಗೋಯ್ತು ಅದು. ಎನಿವೆ, ಆ ಜೀರೋಗೆ ಆಮೇಲೆ ಬರೋಣ. ಸೊ ಅಲ್ಲಿ ಅವ್ರ ಜೊತೆ ಓಡಾಡ್ತಾ ಇದ್ರಿ ನೀವು ಡೈಲಿ? ಹೌದು. ಓಕೆ. ಆ ಪ್ರೋಸೆಸ್ ಅಲ್ಲಿ ಅವ್ರು ನಿಮ್ಮನ್ನ ಹೇಗೆ ನಡೆಸ್ಕೊಳ್ತಾರೆ ಆಕ್ಚುಲಿ? ಅದು ತುಂಬಾ ಚೆನ್ನಾಗಿ. ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡ್ತಾರೆ. ಎಲ್ಲಿದೀಯಾ ಬಾಮ್ಮ, ಹೋಗೋಣ. ಹೋಗ್ಬಿಡ್ತದೆ. ಇವತ್ತಾಗ್ಬಿಡುತ್ತೆ, ನಾಳೆ ಆಗ್ಬಿಡುತ್ತೆ, ಇವತ್ತಾಗ್ಬಿಡುತ್ತೆ, ನಾಳೆ ಆಗ್ಬಿಡುತ್ತೆ ಅನ್ಕೊಂಡ್ ಪಾಸ್ ಮಾಡ್ಕೊಂಡು 2016 ಬಂತು, ನೋಟ್ ಬ್ಯಾನ್ ಆಯ್ತು. 2016 ನೋಟ್ ಬ್ಯಾನ್ ಆಯ್ತು. ಬಿಸ್ನೆಸ್ ಲಾಸ್ ಆಗೋಯ್ತು, ಇದಿಲ್ಲ ಡೀಲ್ ಇಲ್ಲ ಅಂತ ಹೇಳ್ಬಿಟ್ರು. ಅಷ್ಟೊತ್ತಿಗೆ ನನ್ಗೊಂದ್ 12-13 ಲಕ್ಷ ಹೋಗ್ಬಿಟ್ಟಿತ್ತು. ಅವ್ರಿಗೆ ಖರ್ಚು ಮಾಡಿ ಹೋಗ್ಬಿಟ್ಟಿತ್ತು. 7-8 ಲಕ್ಷ ಪ್ಲಸ್ ಟೈಮು. ಹೋಗಿರೋ ಟೈಮ್ ಬರಲ್ಲ ನಮ್ಗೆ. ಹೌದು ಹೌದು. ಹೋಗಿರೋ ಟೈಮು, ನನ್ನ ಬಿಸ್ನೆಸ್ ಲಾಸ್ ಆಗಿತ್ತು, ಅದೆಲ್ಲ ಅದ್ರಿಂದ ತಾನೇ ಹೋಗಿದ್ದು. ನೀವು ಹೆಚ್ಚು ಕಮ್ಮಿ ನಿಮ್ ಬಿಸ್ನೆಸ್ ಕಡೆ ಗಮನನೇ ಕಡಿಮೆ ಮಾಡ್ಬಿಟ್ಟಿದ್ರಿ. ಏನಕ್ಕೆ? ನಮ್ಗೆ 100 ಕೋಟಿ ಬರ್ತಾ ಇದೆ ಅಲ್ಲೇ. ಅಯ್ಯೋ, ಅಲ್ಲ ಅಲ್ಲಿ ಕಷ್ಟ ಬೀಳ್ಬೇಕು. ಅಲ್ಲ ಅಂದ್ರೆ ಇಲ್ಲಿ ಇದೇನ್ ದೊಡ್ಡದಾಗಿ ಬರ್ತೈತಿ, ಚಿಕ್ಕ ಚಿಲ್ಡ್ರೆ ಎಲ್ಲ ಯಾಕೆ ಅಂತ. ಇಲ್ಲ, ಇವಾಗ ಅದೇ ದುಡ್ಡಲ್ಲಿ ನಾನು ಇದೀನಿ, ಇಲ್ಲ ಅಂತ ಇಲ್ಲ. ನನಗೆ ಅಷ್ಟು ಒಂದೇ ಟೈಮ್ ಕಟ್ಟಗಳು ಬರುತ್ತಲ್ಲ. ಓಕೆ. ಅವರು ಗ್ಯಾಂಗ್ ಕ್ಲೋಸ್ ಆಯ್ತು. ಅದೊಂದು ಪಾರ್ಟ್ 1 ಗ್ಯಾಂಗ್ ಕ್ಲೋಸ್ ಆಯ್ತು. ಅವ್ರ ಹೆಸರು ಸುಲ್ತಾನ್ ಅಂತ. ಓಕೆ. ಅವ್ನ ಹೇಳ್ಬೇಡ ಬಿಡಿ, ಅವ್ರೇನ್ ಈಗ ಇಲ್ಲ ಬಿಟ್ರೆ. ನೀವು ಕ್ಲೋಸ್ ಮಾಡಿದ್ರ? ಅಲ್ಲ, ಅವರೇ ಕ್ಲೋಸ್. ನಾನೇ ಕ್ಲೋಸ್ ಮಾಡ್ಬಿಟ್ಟೆ. ನನ್ನ ಹತ್ರ ದುಡ್ಡು ಖಾಲಿ ಆಯ್ತಲ್ಲ, ಮುಗೀತು. ಇವನ ಹತ್ರ ಏನಿಲ್ಲ ಅಂತ ಅವರು ಸುಮ್ನೆ. ಅವ್ರ ಹೆಂಗಂದ್ರೆ, ನನ್ನ ಹತ್ರ ಎಷ್ಟಿದೆ ಅದ್ರಲ್ಲಿ 50% ಮಾತ್ರ ಖರ್ಚು ಮಾಡ್ತಾರೆ. ಇನ್ನ 50% ಖರ್ಚು ಮಾಡಲ್ಲ. 50% ಮಾಡಿದ್ರೆ ಅವರು ಡಿಪಾರ್ಟ್ಮೆಂಟ್ ಹಾಕ್ಬಿಟ್ಟು ಅರೆಸ್ಟ್ ಆಗ್ಬಿಡ್ತಾರೆ. ಏನೋ ಒಂದು ಭಯ ಇರುತ್ತೆ ಅವ್ರಿಗೆ. ಅರ್ಧ ಸತಾಯಿಸೋಣ, ಇನ್ನು ಅರ್ಧ ಬದುಕಳ್ಳಿ ಅಂತ. ಬದುಕೋನ್ಲಿ. ಅದು ಮುಗೀತು ಒಂದು. ಮುಗೀತು. ಅರ್ಧದಲ್ಲಿ 2016 ನೋಟ್ ಬ್ಯಾನ್ ಆಯ್ತು. 8ನೇ ತಾರೀಕೇನು ಮೋಸ್ಟ್ಲಿ, 12ನೇ ತಿಂಗಳು 8ನೇ ತಾರೀಕು ಸಮಥಿಂಗ್ ಕ್ಲೋಸ್ ಆಯ್ತು. ಹಾಗೆ ಆಯ್ತು, ಅನೇ ಬರ ಇಷ್ಟೇ ಅನ್ಬಿಟ್ಟು ತಿರ್ಗಾ ನಮ್ ಪಾರ್ಟ್ ನಾವು ಅದೇ ಬಿಸ್ನೆಸ್ ಮಾಡ್ತಾ ಇದ್ವಿ. ಇನ್ನೊಬ್ರು ಸಿಕ್ಕಿದ್ರು. ಓಕೆ. ಇದೇ ವಿಚಾರಕ್ಕೆ ಇನ್ನೊಬ್ರು ಇದೇ ವಿಚಾರದಲ್ಲಿ ಇದೇ ವಿಚಾರನೇ. ಓಕೆ. ಅಷ್ಟೊತ್ತಿಗೆ ತುಂಬಾ ಜನ ಪರಿಚಯ ಆಗಿದ್ರಲ್ಲ ಟೀಮ್ ಅಲ್ಲಿ. ಇವ್ರು ತಿರ್ಗಾ ಹೊಸ ಟೀಮು. ಇದು ಬೇರೆ ಟೀಮು. ಇದು ಬೇರೆ ಟೀಮ್. ಒಂದು ಟೀಮ್ ಹೋಯ್ತು. ಓಕೆ. ಒಂದೇ ಉದ್ದೇಶ, ತಂಡ ಬೇರೆ. ಒಂದೇ ಕೆಲ್ಸನೇ, ತಂಡ ಬೇರೆ. ಇದು ಬೇಜಾನಿದೆ ಸರ್. ಬೆಂಗಳೂರು, ಬಾಂಬೆ, ಹೈದರಾಬಾದ್ ಬೇಜಾನಿದೆ. ಎಷ್ಟೋ ಜನ ಮುನುಗ್ಬಿಟ್ಟಿದ್ದಾರೆ ಇದರಲ್ಲಿ. ಓಕೆ. ಅವ್ರು ಬಂದು ಏನ್ ಹೇಳಿದ್ರು? ಸೇಮ್ ಸ್ಟೋರಿನೇ. ಅವಾಗ ನನ್ಗೆ ಅವಾಗ 100% ಅಲ್ಲಿರೋ ನಾನೊಂದು 30% ಕೆಲ್ಸ ಇದ್ದಿದ್ದು. 70% ಮರ್ತು ಬಿಟ್ಟಿದೆ. ನಮ್ಗೆ ಗೊತ್ತಾಗೋಯ್ತು. ಯಾಕಂದ್ರೆ ದುಡ್ಡು ಹೋದ್ಮೇಲೆನೆ. ಯಾಕಂದ್ರೆ ನಾನು ದುಡ್ದಿರೋ ತುಂಬಾ ಕಷ್ಟ ಬಿದ್ದು ದುಡ್ದಿರೋ ದುಡ್ಡು. ನಾನ್ ಮಲ್ಕೊಂತ ಇದ್ದಿದ್ದೆ 4 ಅವರ್. 20 ಅವರ್ ಡ್ಯೂಟಿ ಮಾಡಿರೋ ದುಡ್ಡು ಹೋಯ್ತು ನಂದು. ಆವಾಗ ನಾನೊಂದು 30% ಮಾತ್ರ ನಮ್ದೆ. ಆದ್ರೆ ಇವ್ರಿಗೆ ಅಷ್ಟು ದುಡ್ಡು ಖರ್ಚು ಮಾಡಿಲ್ಲ. ಯಾಕಂದ್ರೆ ನಾನ್ ಬುದ್ಧಿವಂತ ಆಗ್ಬಿಟ್ಟೆ. ಯಾಕಂದ್ರೆ ನಮ್ಗೆ ಆ ಟೈಮಲ್ಲಿ 10,000 ಏನಪ್ಪ ಕಟ್ ಆಗ್ತಿದೆ. 10,000 ರೂಪಾಯಿ ಇತ್ತಲ್ಲ ಬಿಸ್ನೆಸ್. ಅವಾಗ 100 ರೂಪಾಯಿ ಬಂದ್ಬಿಡ್ತು ಬಿಸ್ನೆಸ್. ಅವಾಗ ನಾನು ತಿರ್ಗಾ ಬಿಸ್ನೆಸ್ ಬಂದೆ. ಒಂದ್ 50,000 ರೂಪಾಯಿ ಸಾಲ ಮಾಡಿ ಬಿಸ್ನೆಸ್ ಮಾಡಿದೆ. ಕ್ಲಿಕ್ ಆಗ್ತಾ ಇದೆ. ಆ ಟೈಮಲ್ಲಿ ಇವ್ರು ಸಿಕ್ಕಿದ್ರು, ಇನ್ನೊಂದು ಟೀಮ್. ಸೆಕೆಂಡ್ ರೌಂಡ್. ಅದ್ರಲ್ಲಿ ನಾಯ್ಡು, ಲಕ್ಷ್ಮಿ, ಒಂದ್ 3-4 ಜನ ಸಿಕ್ಕಿದ್ರು. ಅವ್ರು ಹಿಂಗೆ ತೋರ್ಸ್ಕೊಂಡು 2017 ವಾಕ್ ಮಾಡ್ತಾರ. ಒಂದ್ ಹುಡುಗಿ ಸಿಕ್ತ ನಮ್ಗೆ. ಅಲ್ಲ, ಆಯ್ತು, ಈ ವಿಷಯಕ್ಕೆ ಆಮೇಲೆ ಬರ್ತೀನಿ. ಅಲ್ಲ, ಆ ಮ್ಯಾಟ್ರಲ್ಲಿ ಬಂದ್ಬಿಡೋದು. ಈ ಮ್ಯಾಟ್ರ್ ಬಂದ್ರೆ ನಾನು ಲಾಸ್ಟ್ ಆ ಹುಡುಗಿನ ಮ್ಯಾಟ್ರ್ ಬರೋದು ನಿಮ್ಗೆ. ಓಕೆ. ಅಲ್ಲಿ ಒಂದ್ ಹುಡುಗಿ ಸಿಕ್ತು. ಅವ್ರಿಗೆ ನಾನು ಹೇಳ್ದೆ, ಯಾರಿಗ ನನ್ನ ಪರಿಚಯ ಮಾಡ್ತಾ ಇದ್ರಲ್ಲ ಅವ್ರಿಗೆ ನಾನು ಹೇಳ್ದೆ, ನೋಡಿ ಅಣ್ಣ, ಇವ್ರು ಸಿಕ್ಕಿದ್ರೆ ನಾನು ಮದುವೆ ಮಾಡ್ಕೊತೀನಿ, ಹೇಳಿ, ನಿಮ್ಗೆ ಗೊತ್ತಲ್ಲ ನನ್ ಬಗ್ಗೆ ಎಲ್ಲ, ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಅಂತ. ಅವ್ರು ಸ್ವಲ್ಪ ಟಾಪ್ ಹಚ್ಚಿದ್ರು. ಯಾಕಂದ್ರೆ ಅವ್ರಿಗೆ ಬೇಕಲ್ಲ ಅಲ್ಲಿ ಖರ್ಚಿಗೆ ದುಡ್ಡು. ಈ ಕಡೆ ಹುಡುಗಿನೂ ಪಾಲಿಸ್ ಮಾಡ್ಸೋದು. ಈ ಕಡೆ ಹುಡುಗಿ ಯಾರು ಆಕ್ಚುಲಿ? ನಮ್ ಕ್ಯಾಸ್ಟ್ ಅವ್ರ ಮದುವೆ ಮಾಡ್ಕೋಣ ಅಂತ ನಾನು. ಅಂದ್ರೆ ಎಲ್ಲೋ ಕಣ್ಣಿಗೆ ಬಿದ್ದಿದ್ದ ಅಥವಾ ಮೊದ್ಲಿಂದ ಗೊತ್ತಿದ್ದ? ಇಲ್ಲ, ಕಣ್ಣಿಗೆ ಬಿದ್ದಿದ್ದು ವಾಕ್ ಮಾಡೋ ಟೈಮಲ್ಲಿ. ವಾಕಿಂಗ್ ಟೈಮಲ್ಲಿ ಕಣ್ಣಿಗೆ ಬಿದ್ದಿದ್ದಕ್ಕೆ ಡೈರೆಕ್ಟ್ ಕೇಳ್ಬಿಟ್ರ ಹುಡುಗಿ ಮದುವೆ ಆಗ್ಬಿಡ್ತೀನಿ ಅಂತ? ಅಲ್ಲ, ಅವ್ರ ರಿಲೇಷನ್ ಅವ್ರನ್ನ ಕೇಳಿದ್ರು.
ಹ್ಮ್ ಆ ಹುಡ್ಗಿ ನಾವು ಕೇಳಿಲ್ಲ, ಅಷ್ಟು ನಮ್ಗ್ ಮೀಟ್ರ್ ಇಲ್ಲ ಕೇಳಷ್ಟು. ಡೈರೆಕ್ಟ್ ಕೇಳ್ದೆ ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಳಕ್ ನಂಗೂ ಇಲ್ಲ. ಇಲ್ಲ ನಾವ್ ಕೇಳಿಲ್ಲ. ಅವಾಗ ಅವ್ರ ಸಂಬಂಧಿಕರನ್ನ ಯಾರನ್ನೂ ಕೇಳಿದ್ರಿ? ಹಾ ಕರೆಕ್ಟ್ ಕೇಳಿದ್ರಿ. ಅವ್ರು ಒಂದ್ ತಿಂಗ್ಳು ಆಟ ಆಡ್ಸ್ಕೊಂಡು ಇಲ್ಲ ಆಗಲ್ಲ ಅನ್ಬಿಟ್ರು ನಾಯ್ಡು ಅನ್ನೋರು. ಆಗಲ್ಲ ಅಂತ ಹೇಳ್ಬಿಟ್ರು. ಸರಿ ಓಕೆ ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂಡಿದ್ರಿ. ಆ ಹುಡ್ಗಿ ಆಗಲ್ಲ ಅನ್ಬಿಟ್ರಲ್ಲ 1-2 ತಿಂಗಳಲ್ಲಿ. ಸರಿ ಇದೇ ಅಲ್ಲಿ ಹೋಗೋಣ, ಬಾಂಬೆಗೆ ಹೋಗೋಣ, ಹೈದ್ರಾಬಾದ್ ಹೋಗೋಣ, ಇಲ್ಲ ಆ ಕಾಡ್ಗೆ ಹೋಗೋಣ, ಈ ಕಾಡ್ಗೆ ಹೋಗೋಣ ತಿರುಗ್ಲಾಡಿದ್ರಿ. ಆಗಿಲ್ಲ. ನಾನು 2017 ಬಿಟ್ಬಿಟ್ಟೆ ಬಿಸ್ನೆಸ್. ಅದು ತಿರುಪತಿಗೆ ಹೋಗ್ಬಿಟ್ಟು ಧರ್ಮಸ್ಥಳ ಹೋಗ್ಬಿಟ್ಟು ಬಂದು ಅಷ್ಟೊತ್ತಿಗೆ ಒಂದ್ 30 ಲಕ್ಷ ಕಳ್ದೋಗಿತ್ತು ನಂದು. ಅಂದ್ರೆ ನೀರಿನ ಬಿಸ್ನೆಸ್ ಬಿಟ್ಬಿಟ್ರಿ? ಇಲ್ಲ ಈ RP ಬಿಸ್ನೆಸ್, ನೀರಿನ ಬಿಸ್ನೆಸ್ ಇವಾಗೂ ಇದೆ. ಅದು ಬಿಡಲ್ಲ. ಈ ನಿಧಿ ಜನಗಳ ಸವಾಸ ಬಿಟ್ರಿ ಅಂತ? ಬಿಟ್ಬಿಟ್ಟೆ, ನಂಬರ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟು. ಇದ್ರಿಂದ ಆಗಲ್ಲ, ಇದ್ರಲ್ಲಿದ್ರೆ ಜೀವನ ಉದ್ಧಾರ ಆಗಲ್ಲ ಅಂತ ಒಂದ್ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಒಬ್ರು ಮಗೇಶ್ ಅಂತ ಡಿಪಾರ್ಟ್ಮೆಂಟ್ ಅವ್ರು ರಿಟೈರ್ಮೆಂಟ್ ಆಗಿದ್ದಾರೆ, ACBನೇ ಏನೋ ಅವ್ರ ಹೆಸರು. ಅವ್ರದ್ ನನ್ ಚಾನಲ್ ಕೇಳ್ಕೊಂಡು ಬಿಟ್ಬಿಟ್ಟೆ. ಯಾಕೆ ಅವ್ರು ಹೇಳಿದ್ರು ನಾವ್ ಸಾಯೋ ಗಂಟನು ವ್ಯವಹಾರ ಇರುತ್ತಂತೆ, ಯಾಮಾರ್ಸೋರು ಬರ್ತಾ ಇರ್ತಾರೆ, ಯಾಮಾರವ್ರು ಮಾರ್ತಾ ಇರ್ತಾರೆ. ನಿಮ್ದ್ರಲ್ಲಿ ಹೇಳ್ಬೇಕು, ಯಾಮಾರವ್ರು ಯಾಮಾರ್ಸ್ತಾನೆ ಇರ್ತಾರೆ, ಯಾಮಾರೋರ್ ಇರೋವರೆಗೂ ಯಾಮಾರ್ತ. ಅದು ವ್ಯವಹಾರ ಇಲ್ಲ ಪ್ರಪಂಚದಲ್ಲೇ ಇಲ್ಲ. ನನಗಂತ ಪ್ರಪಂಚದಲ್ಲಿ ಇಲ್ಲ. ಇವಾಗೂ ಬರುತ್ತೆ ನನ್ ಕಾಲ್ಸ್, ನಾನ್ ಲಿಫ್ಟ್ ಮಾಡಲ್ಲ, ನನ್ಗೆ ಬ್ಲಾಕ್ ಮಾಡ್ಬಿಟ್ಟು ನನ್ಗೆ ಇಷ್ಟ ಇಲ್ಲ ಮಾಡಾಗೆ, ಅದು ಆಗೋದು ಇಲ್ಲ. ಅಂದ್ರೆ ಅವ್ರು ದುಡ್ಡಿರೋರ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಾ? ದುಡ್ಡಿರೋರ್ನ, ಯಾರ್ ಕತ್ತಿಗ್ ಚೈನ್ ಹಾಕೊಂತಾರ, ಯಾರ್ ಕಾರಲ್ಲಿ ಓಡಾಡ್ತಾರ ಅವ್ರು ಮಾತ್ರ ಕ್ಯಾಚ್ ಹಾಕ್ತಾರ. ಅವ್ರು ಮಾತ್ರ ಕ್ಯಾಚ್ ಹಾಕಿ ಪಟ್ಟ ಅಂತ ಅವ್ರಿಗೆ ಹಾಕ್ತಾರೆ. ಬಿಸ್ಕೆಟ್ ಅಂದ್ರೆ ಖರಾಬಾಗ್ ಹಾಕ್ತಾರೆ. ದೊಡ್ಡವ್ರು ಕಾಂಟ್ಯಾಕ್ಟ್ ಇರೋರ್ ತರ ಬಿಂಬಿಸ್ಕೊಳ್ತಾರೆ. ಆದ್ರೆ ಅವ್ರ ಹತ್ರ ಹಾಕೊನಕ್ಕೆ ಟೀ ಕುಡಿಯಕ್ ದುಡ್ಡಿರಲ್ಲ. ಇವತ್ತು ಯಾರನ್ನ ಯಾಮಾರ್ಸಿಲ್ಲ ಅಂದ್ರೆ ನಾಳೆ ಊಟ ಮಾಡಕ್ ದುಡ್ಡಿರಲ್ಲ ಅವ್ರ ಹತ್ರ. ಆದ್ರೆ ಫಸ್ಟ್ ಟೀಮ್ ಅವ್ರನ್ನ, ಸೆಕೆಂಡ್ ಟೀಮ್ ಅವ್ರು ಅಷ್ಟಿಲ್ಲ, ಅವ್ರಿಗೂ ಗೊತ್ತಿಲ್ಕೊಂಡ ಫೀಲ್ಡ್ ಬಂದಿರೋರು ಅವ್ರು. ನಮ್ ತರ ಅವರು ಹೋಗಿ ಗುಗ್ಗು ಆಗ್ಬಿಟ್ಟಿರೋದು. ಅದೇ ಅನುಭವನ ತಂದು ಮತ್ತೆ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡೋದು. ಆಮೇಲೆ ಆಯ್ತು, ನಾನು ತಿರುಪತಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು 1-2 ದಿನ ಅಲ್ಲೇ ಇದ್ಬಿಟ್ಟು, ಯಾವಾರ ಬೇಡ ನಮ್ಗೆ, ನಮ್ದೇನಿದೆ ಅಲ್ಲೇ ಯಾವಾರ ಅನ್ಬಿಟ್ಟು ಅಲ್ಲ ಯಾವಾರ ಕಂಟಿನ್ಯೂ ಮಾಡ್ಕೊಂಡ್ ಇದೀವಿ. ಈ ಬಿಸ್ನೆಸ್ ಅಲ್ಲಿ ನಂದು ಇನ್ನೂ 2-3 ಬಿಸ್ನೆಸ್ ಇದೆ, ಕಂಟಿನ್ಯೂ ಮಾಡ್ಕೊಂಡ್ ಇದೀವಿ. 2018 ತುಂಬಾ ಟಾಪ್ ₹100 ಇರೋ ಬಿಸ್ನೆಸ್ 10,000 ರೈಸ್ ಮಾಡಿದೆ. ತಿರ್ಗಾ ಕೆಳಗಡೆಯಿಂದ ಹತ್ತದೇ ಮೇಲೆ. ಅವಾಗ ರೈಸ್ ಹಾಕೊಂಡ್ ಹೋಯ್ತು. ನಮ್ಮನೆ ಬರಕ್ಕೆ 2020 ಅವಾಗ ನನ್ಗೆ 10 ಜನ ಕೆಲ್ಸದವ್ರು ಇದ್ರು ನನ್ನ ಹತ್ರ. 0 ಆಗಿರೋನು 2010-2021 ಎಲ್ಲ ಕೊರೋನಾ ಬರೋ ಟೈಮ್ 10 ಜನ ಇದ್ರು ಕೆಲ್ಸದವ್ರು. ಟಾಪ್ ಅಲ್ಲಿ ಇತ್ತು. ಓಕೆ ಪರವಾಗಿಲ್ಲ ಅಂತ ಕಂಟಿನ್ಯೂ ಆಗ್ತಾ ಇತ್ತು. ಆದ್ರೆ ಯಾರೇ ಪಬ್ಲಿಕ್ ಕೆಲವರು ಆ ಫೀಲ್ಡ್ ಅಂತ ಹೋಗ್ಬಿಡಿ, ಫೀಲ್ಡ್ ಹೋದ್ರೆ ನಾಶ ಆಗ್ಬಿಡ್ತೀರ. ಯಾವ ಫೀಲ್ಡ್ಗೆ? RP. ನಿಧಿ ಸಿಗುತ್ತೆ ಅಂತ ಯಾರಾದ್ರೂ ಆಸೆ ಹುಟ್ಟಿಸಿದಾಗ ಅದರ ಆಸೆಗೆ ಬಿದ್ದು ಕಾರು ಬಂಗ್ಲೆ ಇದಕ್ಕೆ ಆಸೆ ಬಿದ್ದು ದುಡ್ಡನ್ನು ಕಳ್ಕೊಳ್ಳೋಕ್ ಹೋಗ್ಬೇಡಿ. ಅಂತದ್ದೊಂದು ಅಸ್ತಿತ್ವದಲ್ಲೇ ಇಲ್ಲ ಈ ಲೋಕದಲ್ಲಿ ಅಂತ. ಕಟ್ಟಾಗ್ತಿದೆ. ಡೈರೆಕ್ಟ್ ಏನಪ್ಪ ಡೈರೆಕ್ಟ್ ಆತರ ಏನಾನ ಪಬ್ಲಿಕ್ಗೆ ಹಲೋ ಕೇಳಿಸ್ಲಿಲ್ಲ. ಯಾರನ್ನ ಆತರ ಪಬ್ಲಿಕ್ ಏನಾನ ಹೇಳಿದ್ರೆ ಕಾನೂನು ಪ್ರಕಾರ ಅವ್ರನ್ನ ತಗೋಬೇಕು, ಇಲ್ಲಾಂದ್ರೆ ಬಿಡ್ತಾರೆ. ಆಮೇಲೆ ಅದ್ರಲ್ಲಿ ಎಸ್ ಅದ್ರಲ್ಲಿ ಇನ್ನೊಂದು ಬರ್ತಾರೆ, ಈ ಟ್ರಸ್ಟ್ ಇದೆ ಅಲ್ಲ, ಟ್ರಸ್ಟ್ ಔಟ್ ಆಫ್ ಕಂಟ್ರಿಯಿಂದ 10 HB ಯಾವ್ದಾದ್ರು RP ಟ್ರಸ್ಟ್ ಇಂದ ಅಮೌಂಟ್ ಹಾಕ್ತಿವಿ, ಬ್ಲಾಕ್ ಮನಿ ಕೊಡ್ಸ್ಬೇಕು ಅಂತ ಹೇಳೋರು ಇದಾರೆ ಅದೇ ಫೀಲ್ಡ್ ಅಲ್ಲಿ. ಈ NGOಗಳಿಂದ NGOಗಳಿಂದ ಕೊಡ್ಸ್ತೀನಿ ಅಂತ. ಅದು ಅದ್ರಲ್ಲಿ ಓಡಾಡಿದ್ರಿ. ಆದ್ರೆ ಅದು ನನ್ಗೆ ಗೊತ್ತಿಲ್ಲ. ಅದ್ರಲ್ಲಿ ಒಂದ್ 3 ತಿಂಗಳು ಓಡಾಡ್ ನಾನ್ ಬಿಟ್ಬಿಟ್ಟು ಇವೆಲ್ಲ ಆಗೋ ಕೆಲ್ಸ ಎಲ್ಲ. ನಾವ್ ದುಡಿಯೋ ದುಡ್ಡೇ ನಮ್ಮ ಹತ್ರ ಇಲ್ಲ. ನಿಜ, ನಾನ್ ದುಡಿಯೋ ದುಡ್ಡೇ ನನ್ನ ಹತ್ರ ಇಲ್ಲ. ಅವನ ಹತ್ರ ದುಡ್ಡು ಇಸ್ಕೊಂಡೇನ ಅದು ಮೋಸ್ಟ್ಲಿ ಇಲ್ಲ ಅನ್ಕೊಂತೀನಿ. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಆ ಫೀಲ್ಡ್ಗೆ ಹೋಗ್ಬೇಡಿ, ನಿಮ್ ಕಷ್ಟ ಬೆಲ್ಲೋ ದುಡ್ಡು ನೀವು ದುಡ್ಕೋರಿ, ಎಷ್ಟು ಇರೋದ್ರಿಂದ ಚೆನ್ನಾಗಿರಿ ಅಂತ ಹೇಳ್ಬಿಡ್ತೀನಿ. ವಾವ್, ನೋಡಿ ಇದು ಬಹಳ ಮುಖ್ಯ. ಅಂದ್ರೆ ನೀವು ಆ ಮಾರ್ಗದಲ್ಲಿ ಒಂದ್ ವೇಳೆ ಸಂಪಾದನೆ ಮಾಡಿದ್ರು ಕೂಡ ಇವತ್ತಿನ ಮನಃಶಾಂತಿ ನಿಮಗೆ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಅದ್ ನಿಮ್ಮನ್ನ ತುಂಬಾ ಆಟ ಆಡಿಸ್ಬಿಡೋದು. ಫಸ್ಟ್ ಆಫ್ ಆಲ್ ಏನಂದ್ರೆ ನಿಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ದುಡಿಮೆ ಮಾಡಿಸ್ತೀನಿ ಅಂತ ಹೇಳಲಿಕ್ಕೆ, ಫಸ್ಟ್ ಆಫ್ ಆಲ್ ನನಗೆ ಅಲ್ಲಿಂದ ತುಂಬಾ ಹಣ ದುಡಿಯೋದು ಕಡಿಮೆ ಅವಧಿಯಲ್ಲಿ ನನಗೆ ಗೊತ್ತಾಯ್ತು ಅನ್ನೋದಾದ್ರೆ ನಾನು ನಿನ್ಗೆ ಯಾಕೆ ಹೇಳಲಿ?
ಹೌದು ಅಲ್ವಾ? ಇದು ಮೊದಲನೇ ವಿಚಾರ. ನನ್ಗೆ ಅಲ್ಲಿಂದ ತುಂಬಾ ಹಣ ಸಿಗುತ್ತೆ, ನನ್ಗೆ ಆ ನ್ಯಾಕ್ ನನಗೆ ಗೊತ್ತು ಅನ್ನೋದಾದ್ರೆ ನಿಮ್ಮನ್ಯಾಕ್ ನನ್ನ ಪಾರ್ಟ್ನರ್ ಮಾಡ್ಕೊಳ್ಳಿ. ಯಾರೊಬ್ಬ ಕೂಡ ಸುಲಭದ ದಾರಿಯಲ್ಲಿ ಹೆಚ್ಚು ಹಣ ದುಡಿಬಹುದು ಅಂತ ಯಾರಿಗೆ ಗೊತ್ತಾಗುತ್ತೋ ಅವನ ಎಂತ ಬಾಯಿ ಬಡಕ ಆಗಿದ್ರು ಅವನು ಅಲ್ಲಿಂದ ಮೌನವಾಗ್ತಾನೆ, ಯಾರಿಗೇನು ಹೇಳಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟಂತೂ ಬುದ್ಧಿವಂತರಿದ್ದೇ ಇರ್ತಾರೆ, ಅಂತ ದಡ್ಡ ಕೂಡ ಹಣದ ವಿಚಾರದಲ್ಲಿ. ಬಟ್ ಯಾರು ಇಷ್ಟರಲ್ಲಿ ಇಷ್ಟು ದುಡ್ದು ಬಿಡ್ಬೋದು, ಇಷ್ಟು ಬಂಗ್ಲೆ, ಇಷ್ಟು ಕಾರು, ಯಾರೊಬ್ಬರು ಹಾಗೆ ಈ ಥರದ ವಿಚಾರ ಹೇಳ್ತಾವ್ರೆ ಅಂದ್ರೆ ಅವನಿಗೆ ಅದು ಹೊಟ್ಟೆಪಾಡಿನ ಮಾರ್ಗ. ಅದು ಬಿಟ್ರೆ ಅಲ್ಲಿ ನಿಮ್ಮ ಓಕೆ ಆಯ್ತು, ಯಾವುದೋ ಬಡವನ್ ಕರ್ಕೊಂಡು ಅದನ್ನ ಮಾಡ್ಲಿ ಬಿಡಿ, ಮಾಡಲ್ಲ ಅವರು. ಯಾಕೆ ಮಾಡಲ್ಲ ಅಂದ್ರೆ ಅವ್ರಿಗೂ ಗೊತ್ತು ಅವನ್ ₹1 ಬಿಚ್ಚಲ್ಲ, ಅವನ ಹತ್ರ ಏನು ಇರಲ್ಲ ಅಂತ. ಹೌದು. ಹಾಗಾಗಿ ಕಡಿಮೆ ಅವಧಿಯಲ್ಲಿ ವಾಮ ಮಾರ್ಗದಲ್ಲಿ ದುಡಿಮೆ ಮಾಡುವ ಆಸೆಯನ್ನ ಯಾರಾದ್ರೂ ಹುಟ್ಟಿಸಿದಾಗ ನಿಮಗೆ ನೆನಪಿರ್ಲಿ, ನೀವು ಕಷ್ಟಪಟ್ಟು ದುಡಿದ ಹಣ ಮಾತ್ರ ನಿಮಗೆ ನೆಮ್ಮದಿ, ಸಂತೋಷ, ಮನಃಶಾಂತಿ ನೀಡಬಲ್ಲದು. ಇನ್ನ ಆ ದಾರಿಲಿ ಹೋದ್ರೆ ಕಡೆಗೆ ಅವರೆಲ್ಲ ಲೋಕದವನ್ನ ತಿಳ್ಕೊಂಡಿರೋರು ಅಲ್ಲಿ ಸಿಗಾಕ್ಸ್ಬಿಟ್ಟು ಅವ್ರು ಕೈ ಎತ್ಬಿಡ್ತಾರೆ. ಕಡೆಗೆ ಯಾವುದು ತಿನ್ಲಿಲ್ಲ ಉಣ್ಲಿಲ್ಲ, ನೀವು ಸಿಕ್ಕೊಂಡು ಬೆತ್ತಲೆ ಯಾವಕ್ಕಾಗುತ್ತೆ ಸಮಾಜದ ಮುಂದೆ. 100% ಇದು ಕರೆಕ್ಟ್. ಇದು ಎಲ್ಲೆಲ್ಲಿ ಮಾಡುತ್ತಾರೆ ಕಟ್ ಆಗ್ತಿದೆ. ಈಗ ಹೇಳಿ ಲಾಲ್ ಬಾಬು ಬಾಗೇಪಲ್ಲಿ, ಆನಂದ, ಕಟ್ ಆಗ್ತಿದೆಪ್ಪ, ಇನ್ನೊಮ್ಮೆ ಹೇಳಿ. ಅಲ್ಲೂ ಹೇಳಪ್ಪ. ಒಂದು ಅನಂತಪುರ, ಬಾಗೇಪಲ್ಲಿ, ಕೃಷ್ಣಗಿರಿ, ಯಾವುದು ಕೃಷ್ಣಗಿರಿ, ಆಮೇಲೆ ಡೈನುಕೋಟೆ, ಈ ಸೊರೌಂಡಿಂಗ್ ಮಾಡ್ತಾರೆ. ಇವೆಲ್ಲ ಪೇಕೆ. ನನ್ ಕೈದ್ ಮುಗಿ ಕೇಳೋದು ಪಬ್ಲಿಕ್, ಯಾರು ಈ ಫೀಲ್ಡ್ ಹೋಗ್ಬೇಡಿ. ಇಂದ ಗಂಟೆ ಯಾರನ್ನ ಈ ಫೀಲ್ಡ್ ಅಲ್ಲಿ ಇದ್ರೆ ಎಲ್ಲ ಆಚೆ ಬಂದ್ಬೇಡಿ. ಆಚೆ ಬಂದ್ ನಿಮ್ದು ಏನಿದೆ ವರ್ಕ್ ಮಾಡಿ ಅಷ್ಟೇ. ನಿಜ. ಇಷ್ಟ ಮಾತ್ರ ನಾನು ಎಷ್ಟು ಕಳ್ಕೊಂಡ್ರಿ? ಕಟ್ ಆಗ್ತಿದೆಯಪ್ಪ, ನೆಟ್ವರ್ಕ್ ಇಲ್ವೋ ಏನೋ ಗೊತ್ತಿಲ್ಲ ನನಗೆ. ಗಂಟ ಕಳ್ಕೊಂಡಿದ್ದೆ. 35 lakhs, 35 ಲಕ್ಷದವರೆಗೂ ಕಳ್ಕೊಂಡಿದ್ದೆ. 35 ಲಕ್ಷದಿಂದ ಕಳ್ಕೊಂಡೆ. ನಾನು ಇನ್ನೊಂದ್ ನಂಬರ್ ಇಂದ ಮಾಡಿದ್ರೆ ನೀವು ಲಿಫ್ಟ್ ಮಾಡೋದಿಲ್ಲ. ಈಗ ಎಲ್ಲ ಅದ್ರಿಗೆ ಕಟ್ ಮಾಡ್ಬಿಟ್ಟು ಮಾಡ್ತಾ ಇದೆ, ಲಿಫ್ಟ್ ಮಾಡಲ್ಲ. ಬಟ್ ಎಷ್ಟು ಗಳಿಸಿದ್ರಿ? ₹1 ಗೆಲ್ಸಿಲ್ಲ, 0. ಆದ್ರೆ 0, 35 ಲಕ್ಷ ನಾನು ದುಡ್ಕೊಂಡಿದೀನಿ. ಆದ್ರೆ ನನ್ ಟೈಮ್ ಹೋಯ್ತಲ್ಲ, 4 ವರ್ಷ 5 ವರ್ಷ ಟೈಮ್ ಹೋಯ್ತಲ್ಲ, ಟೈಮ್ ಬರಲ್ಲ. ಬಟ್ ನೀವು ಗಳಿಸಿರೋದು ಒಂದಿದೆ, ಇಂಥವ್ ನಂಬಾರ್ದು ಅನ್ನೋ ಪಾಠ 100% ಕಲಿತೆ. ಈಗ ಯಾರು ಪೇಕ್ ಕಾಲ್ ಮಾಡ್ತಾರೆ, ನೀವು ಮತ್ತೆ ಆ 35 ಲಕ್ಷ ದುಡ್ಕೊಂಡ್ಬಿಡ್ಬೋದು. ಆದ್ರೆ ನೀವು ಗಳಿಸಿದ ಪಾಠ ಇದೆಯಲ್ಲ, ಇನ್ನೆಲ್ಲೋ ಹೋಗಿ ಮೋಸ ಹೋಗ್ದಂಗ ಅದು ನಿಮ್ಮನ್ನು ತಡೆದಿದೆ. ಇನ್ಯಾರ್ದೋ ಮೋಸಕ್ಕೆ ಬಲಿ ಆಗದೆ ಇರೋ ತರ, ಮತ್ತೆ ಬಲಿಯಾಗಿ ಜೀವನ ಪೂರ್ತಿ ಬೀದಿಗೆ ಬರದೇ ಇರೋ ತರ ಅದು ನಿಮ್ಮನ್ನು ತಡೆದಿದೆಯಲ್ಲ, ಆ ಪಾಠಕ್ಕೆ ನೀವು ಧನ್ಯವಾದ ಹೇಳಬೇಕು. ನಾನು ಈ ನಂಬರ್ ಕಟ್ ಮಾಡ್ಬಿಟ್ಟು ಇನ್ನೊಂದು ನಂಬರ್ ಇಂದ ಫೋನ್ ಮಾಡ್ತೀನಿ, ಎತ್ತೀರಾ ನೀವು? ಅದು ಆಗಲ್ಲ, ಕೇಳಿಸ್ತಾ ಇದೆ, ಮಾತಾಡಿ, ಕೇಳಿಸ್ತಾ ಇದೆ. ಓಕೆ. ನಾನು ಏನ್ ಕಲ್ತಿದೆ ಅಂದ್ರೆ ಹೇಳ್ತೀನಿ ನೋಡಿ. ಈಗ ಯಾರೋ ಒಂದ್ ಫೇಕ್ ಕಾಲ್ ಮಾಡಿದ್ರು, ನಮ್ಗೇನು ಈ ತರ ನಾನ್ ಕೆಲ್ಸ ಕೊಡಿಸ್ತೀನಿ, ನನ್ಗೆ 20,000 ರೂಪಾಯಿ ದುಡ್ಡು ಹಾಕು ಅಂತ. ಆದ್ರೆ ಈ ಗ್ಯಾಪ್ ನ ಬಂತು, ಅದು ಫೇಕ್ ಕಾಲ್ ಅಂತ. ಅಂದ್ರೆ ಯಾಮಾರ್ಸೋರು ಈಗ ಫಸ್ಟ್ ಫೇಸ್ ಟು ಫೇಸ್ ಯಾಮಾರ್ಸ್ತಾ ಇದ್ರು, ಈಗ ಆನ್ಲೈನ್ ಅಲ್ಲಿ ಯಾಮಾರ್ಸ್ತಾರೆ. ನಿಜ ನೋಡಿ. ಮತ್ತೆ ಮನುಷ್ಯನ ಡ್ರಾಬ್ಯಾಕ್, ಅದು ಯಾವುದೇ ಮನುಷ್ಯ ಆಗ್ಲಿ, ಹಣ ಹೆಣ್ಣು ಅಂತ ಬಂದಾಗ ಅವನು ಬೇಗ ಕರಗ್ಬಿಡ್ತಾನೆ. 100%. ಅವೆರಡನ್ನ ಇಟ್ಕೊಂಡೇ ಆಟ ಆಡಿಸ್ಬೇಕಲ್ಲ ಮೋಸಗಾರರು. ಹೌದು. ಇವೆರಡು ವಿಚಾರದಲ್ಲಿ ನಿಯತ್ತಿಗೆ ಬಂದು ನಿಂತು ಬಿಟ್ರೆ ನಿಮ್ಮನ್ನು ಕೆಡಿಸ್ಲಿಕ್ಕೆ ಇನ್ಯಾವ ದಾರಿಯೂ ಇಲ್ಲ ಲೋಕದಲ್ಲಿ. ಆ ಹೆಣ್ಣಪ್ಪ, ನನ್ಗದು ಬೇಡಪ್ಪ, ಅದು ಒಳ್ಳೇದಲ್ಲ ಕಣಪ್ಪ, ಇನ್ನು ಪರಸ್ತ್ರೀ ವಿಚಾರವಾಗಿ ಅಥವಾ ಹೆಣ್ಣಿನ ವಿಚಾರದಲ್ಲಿ ನಾನು ಆ ದಾರಿಲಿ ಹೋಗೋನೇ ಅಲ್ಲ ಕಣಪ್ಪ ಅಂತ ಒಂದು ಧರ್ಮ. ಅದು ಆ ಹಣನ ಸುಲಭವಾಗಿ ಸಿಕ್ಬಿಡುತ್ತಾ, ಬೇಡ, ಆ ಹಣವೂ ನನಗೆ ಬೇಡ ಅನ್ನುವ ಹೆಣ್ಣು ಹಣದ ವಿಚಾರದಲ್ಲಿ ಯಾರು ನನ್ನದಲ್ಲದ್ದು ಅಥವಾ ಕಡೆ ಸುಲಭವಾಗಿ ಸಿಗುವುದು ನನಗೆ ಬೇಡ ಅಂತ ನಿಲ್ತಾನೋ ಅವನನ್ನು ಜಗತ್ತಲ್ಲಿ ಇನ್ಯಾವ ಶಕ್ತಿ ಕೆಡಿಸೋಕ್ ಸಾಧ್ಯ? ಲೈಫ್ ಇದರಿಂದ ಲೈಫೇ ಸ್ಕ್ರಾಪ್ ಆಗ್ಬಿಡುತ್ತೆ. ನಿಜ ಸರ್. ಬಟ್ ನೀವು ನೋಡಿ, ಅದರಿಂದ ಬಚಾವ ನಿಮಗೇನೋ ತಡ್ಕೊಳ್ಳೋ ಶಕ್ತಿ ಇತ್ತು ಸರಿ. 35 ಲಕ್ಷ ಅಂದ್ರೆ ಅವ್ನು ನೇಣಕಂಡು ಸತ್ತೋಗ್ಬೇಕಿತ್ತು. ಆದ್ರೆ ಒಂದೊಂದ್ ದಿನಕ್ಕೆ ಅದೇ
ಅದೇ ಹನಿ 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 ಸೇರಿ ಹಳ್ಳ ಆಗಿರೋದು ಆಮೇಲೆ ಸಾಗರ ಆಗಿರೋದಲ್ವಾ? ನನ್ನ ಮನೆಯಲ್ಲಿ ಕ್ಯಾಶ್ 12 ಲಕ್ಷ ರೂಪಾಯಿ ಎತ್ತಿಕೊಂಡಿದ್ ದುಡ್ಡು ಹ್ಮ್. ವಿತಿನ್ 2 ಇಯರ್ಸ್ ಒಳಗಡೆ ಜೀರೋ ಮಾಡ್ಬಿಟ್ಟೆ. ಅಯ್ಯಯ್ಯೋ. 1 ರೂಪಾಯಿ ಕೂಡಿಕ್ಕಿರೋ ದುಡ್ಡು. ಹ್ಮ್ 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 ಆದ್ರೆ ಇದು ತುಂಬಾ ಇದೆ ಬೆಂಗಳೂರಲ್ಲಿ, ಇವಾಗೂ ಇದೆ, ಪ್ರೆಸೆಂಟ್ ಇವಾಗ ಕೂಡ. ಈಗ್ಲೂ ಅದನ್ನೆಲ್ಲ ನಂಬೋರ್ ಇರ್ತಾರಲ್ವಾ? ಆದ್ರೆ ನೀವ್ ಮಾಡೋ ಬಿಸ್ನೆಸ್ ನಿಜಾಯ್ತಿ ಇದ್ರೆ ನಿಮ್ಗೆ ದುಡ್ಡು ಬರುತ್ತೆ. ಇಂಥ ಫೀಲ್ಡ್ಗೆ ಎಲ್ಲ ಹೋಗ್ಬೇಡಿ. ಅಲ್ಲ, ಅದನ್ನು ನಂಬ್ಕೊಂಡು ಇನ್ನೂ ದುಡ್ಡಾಗ್ತಿರೋರು ಇದಾರಲ್ವಾ? ಇದಾರೆ ಈಗ್ಲೂ ಪ್ರೆಸೆಂಟ್ ಇದಾರೆ. ಗಾಂಧಿನಗರ ಬೇಜಾನಿದೆ, ಲಾರ್ಜ್ಗಳು ತಗೊಂಡಿದ್ದಾರೆ ಸರ್. ಒಬ್ಬೊಬ್ಬೊಬ್ಬ. ಆಮೇಲೆ ಡೈಮಂಡ್ ಸಿಗುತ್ತೆ ಅಂತಾರೆ. ಹ್ಮ್ ನಾನು ಈಗ ಜನಾರ್ದನ್ ರೆಡ್ಡಿ ತರ ಈ ತರ ಡೈಮಂಡ್ ಅಲ್ಲಿ ಎತ್ತಿ ಬಿಡ್ತು ದುಡ್ಡು ಬಂದ್ಬಿಡಿ ಅಂತ ಅವರೆಲ್ಲ ಇದಾರೆ, ಅವ್ರಿಗೆ ಗೊತ್ತಿಲ್ಲ. ಹ್ಮ್ ಆದ್ರೆ ಅವ್ರ ಹೆಸರುಗಳು ಹೇಳ್ಕೊಂಡು ಗ್ರಾಫಿಕ್ ಫೋಟೋ ಮಾಡ್ಕೊಂಡು. ಹ್ಮ್ 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 ನಿಜ. ನೀವು ಆರಂಭದಲ್ಲೇ ಹೇಳ್ದಂಗೆ Glass ಯಾರು piece. ಆಸೆ ಬುರುಕರು ಇರ್ತಾರೋ ಅವರನ್ನ ಬೇಗ ಈ ಸಮಾಜ ಮೋಸಗೊಳಿಸುತ್ತೆ. ಹೌದು, ಅದು ಡೈಮಂಡ್ ಬಂದು ಗ್ಲಾಸ್ ಪೀಸ್, ಒರಿಜಿನಲ್ ಡೈಮಂಡ್ ಅಲ್ಲ. ಹ್ಮ್ ಅವರೇ ಫೇಕ್ ಲೆಟರ್ ಮಾಡ್ತಾರೆ, ಫೇಕ್ ಇದ್ ಮಾಡ್ತಾರೆ, ಎಲ್ಲ ಫೇಕೆ, ನಾಟ್ ಒರಿಜಿನಲ್. ನಿಜ. ಅದರಿಂದನೂ ಹೋಗ್ಬೇಡಿ, ಅದು ಲಾಸೆ. ನನಗೆ ರೀಸೆಂಟ್ ಆಗಿ ಒಂದ್ 15 ದಿನದಿಂದ ಫೋನ್ ಮಾಡಿದ್ರು. ನಾವು ಅರ್ಧ ರೋಡ್ಗೆ ಹೋಗ್ಬೇಕಂತೆ, ಅವ್ರು ಅರ್ಧ ದಾರಿಗೆ ಬರ್ತಾರಂತೆ. ಅವ್ರಿಗೆ 10 ಲಕ್ಷ ಕೊಟ್ರೆ ನಮ್ಗೆ 1 kg ಕೊಡ್ತಾರಂತೆ. ಅದೇನು ಇಲ್ಲಿಂದ 250 ಕಿಲೋಮೀಟರ್ ಹೋಗ್ಬೇಕು. ಆಮೇಲೆ ಅಲ್ಲೇ ಫೇಕ್ ಪೊಲೀಸ್ ಅವ್ರನ್ನ ಹಾಕ್ತಾರ ಅವರು. ಅಯ್ಯೋ. ಫೇಕ್ ಪೊಲೀಸ್ ಅವ್ರನ್ನ ಹಾಕಿ ನಮ್ಮನ್ನ ಅರೆಸ್ಟ್ ಮಾಡಂಗ್ ಭಯ ಹಾಕ್ಸಿ, ನಾವು ಕಾರು ಗೀಡು ಬಿಟ್ಬಿಟ್ಟು ಓಡೋಗ್ಬೇಕು. ಅವ್ರ ನಮ್ಮ ಹತ್ರ ಇರೋ ದುಡ್ಡು ಕಿತ್ಕೊಂಡು ಓಡೋಗ್ಬಿಟ್ಟು ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಕಾರ್ಗಳನ್ನ, ನಮ್ಮ ಇದ್ರನ್ನ. ಫೇಕ್ ಪೊಲೀಸ್ ಫೇಕ್ ಇದೆ ಬಾಗೇಪಲ್ಲಿ, ಈ ಕಡೆ ಸೊರೌಂಡಿಂಗ್ಗಳೆಲ್ಲ ಇದೆ. ಬಟ್ ಇದೆಲ್ಲ ಕೇಳ್ತಾ ಇದ್ರೆ ನೀವು ಬಡವನಾಗಿದ್ದಾಗ ಬಹುಶಃ ನೀವು ಬಡವ ಮಾತ್ರ ಆಗಿದೀಯಾ ಅಂತ ಬೇಜಾರಿರ್ಬೋದು. ಶ್ರೀಮಂತರ ಆದ್ರೆ 1000 ಕಾಟ್ಗಳು. ಅಲ್ಲಲ್ಲ, ಶ್ರೀಮಂತರಿಗೆ ಇದು, ಶ್ರೀಮಂತರಿಗೆ ಏನಂದ್ರೆ ಒಂದ್ 10 ಲಕ್ಷ ಆಹಾ? ಕೇಳಿಸ್ಲಿಲ್ಲ. ತುಂಬಾ ಶ್ರೀಮಂತನೇ ಅಮರ್ಸಲ್ಲ, ಮಿಡ್ಲಿ ಅವ್ರು ಮಾತ್ರ ಅಮರ್ಸ್ತಾರೆ, ಮಧ್ಯಮ ವರ್ಗದವ್ರನ್ನ. ಎಸ್. ಯಾಕಂದ್ರೆ ತುಂಬಾ ಶ್ರೀಮಂತವ್ರನ್ನ ಹಾಕಿಸಿದ್ರೆ ಅವ್ರು ಹಾಕೊಂಡು ಹೊಡಿತಾರೆ, ಇಲ್ಲ ಡಿಪಾರ್ಟ್ಮೆಂಟ್ ಹಾಕ್ತಾರೆ, ಏನಾನ ಮಾಡ್ತಾರಲ್ಲ ಅವ್ರು. ಅವ್ರ ಹತ್ರ ದುಡ್ಡು ಇರುತ್ತಲ್ಲ. ಎದುರವ್ರನ್ನ ಮಾತ್ರ ಇದಕ್ಕೆಲ್ಲ ಜಾಸ್ತಿ ಕರೀತಾರೆ. ನಾವು ಏನನ್ನ ಈಗ ಅವ್ರ ಆಪೋಸಿಟ್ ಹಾಕಿದ್ರೆ ನಮ್ಮನ್ನು ನ್ಯೂಟ್ರಲ್ ಮಾಡ್ಬಿಡ್ತಾರ, ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾರ. ನಿಜ. ನಿಮ್ಮ ರೆಕ್ಕೆ ಪುಕ್ಕೆ ಎಲ್ಲ ಕಿತ್ತಾಕಲಿಲ್ಲ. ಹಲೋ, ನಾನೀಗ ಫೀಲ್ಡ್ ಅಲ್ಲಿ ಇಲ್ಲ. 2017-18 ಬಿಟ್ಬಿಟ್ಟಿದ್ದೀನಿ. ನನ್ಗ ಫೀಲ್ಡ್ ಗೊತ್ತಿಲ್ಲ. ಒಳ್ಳೇದಾಯ್ತು. ನಾನಿಲ್ಲ ಮತ್ತೆ ಬಟ್ ಇದರಿಂದ ನಮ್ಗೆ ಅರ್ಥ ಆಗುವುದು, ಯಾವುದರಲ್ಲಿ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಅಥವಾ ನಿಮ್ ಪ್ರತಿಭೆ ಬಳಸಿ ದುಡಿತೀರಿ, ಅದೇ ನಿಮಗ್ ನೆಮ್ಮದಿ ಕೊಡೋದು. 100%. ನಂದೇನಿದೆ ಅದೇ ಬಿಸ್ನೆಸ್, ಅದೇ ಬಿಸ್ನೆಸ್ ಅಲ್ಲಿ ಇವಾಗ ದೊಡ್ಡವನಾಗಿದ್ದೀನಿ, ಚೆನ್ನಾಗಿದ್ದೀನಿ ಲೈಫ್ ಅಲ್ಲಿ. ಆ ಫೀಲ್ಡ್ ಹೋಗಿದ್ದಾಗ ನಾನು ಇರ್ಲಿ ಸರ್, ಆ ಹಣ ನೀವು ಅದರ ಡಬಲ್ ದುಡಿಯೋ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಈ ಕಾರ್ಯಕ್ರಮದ ಮೂಲಕ ಇಂತಹ ಮೋಸಗಾರರಿರ್ತಾರೆ. ನೀವು ಹೆಚ್ಚು ನಮ್ಮ ಬಳಿ ಏನೋ ಇದೆ ಅಂತ ಫಸ್ಟ್ ಆಫ್ ಆಲ್ ಹೊರಗಡೆ ತೋರಿಸ್ಕೊಳ್ಬೇಡಿ. ಇಲ್ಲ ನಾವೇನ್ ತೋರಿಸ್ಕೊಳ್ಳಲ್ಲ. ಐ ಮೀನ್ ನಿಮಗೆ ಅಂತಲ್ಲ, ಸಮಾಜದ ಹಾಗೆ. ಈಗ ನಾವು ನಿಮ್ಮ ಹತ್ರ ಇದೆ ಅಂತಲೇ ತಾನೇ ಅವ್ರು ಬಂದಿದ್ದು. ಹೌದೌದು. ಈಗ ನಾವು ನಮ್ಮ ಹತ್ರ ಎಷ್ಟಿದೆ ನಮಗದಿ ಈಗ ನಮ್ಗೆ ಹೇಳ್ದೇನೆ ಅದು ಗೊತ್ತಾಯ್ತಾ, ಅದು ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾವು ತುಂಬಾ ತೋರಿಸ್ಕೊಳ್ಳೋದ್ರಿಂದಲೂ ಕೂಡ ಈ ತರದ ದುಷ್ಟ ಕಣ್ಣುಗಳು ನಮ್ಮ ಮೇಲೆ ಬೀಳ್ತವೆ. 100%. ಹಂಗೂ ಏನೋ ನಿಮ್ ಬಗ್ಗೆ ಗೊತ್ತಿದೆ ಅಂತಲೇ ಅಂದ್ಕೊಳ್ಳೋಣ. ಆಯ್ತು, ಏನು ಮುಚ್ಚಿಡೋಕ್ಕಾಗಲ್ಲಪ್ಪ, ನಾವು ಶ್ರೀಮಂತರು ಅಂತ, ಅಥವಾ ನಮ್ಮ ಬಳಿ ಏನೋ ಹಣ ಇದೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಎಲ್ಲರೂ ಕೂಡ ನೇರವಾಗಿ ಕಳ್ಳರ ವೇಷದಲ್ಲಂತೂ ಬರಲ್ಲ, ಒಳ್ಳೆಯವ್ರ ವೇಷದಲ್ಲೂ ನಿಮ್ಮ ಹತ್ರ ಬರ್ತಾರೆ. ಅವರು ಟಿಪ್ ಟಾಪ್ ಆಗಿ ಶೂ ಹಾಕ್ತಾರೆ, ಟಿಪ್ ಟಾಪ್ ಆಗಿ ಬಟ್ಟೆ ಹಾಕ್ತಾರೆ, ಟಿಪ್ ಟಾಪ್ ಆಗಿ ಕೂಲಿಂಗ್ ಗ್ಲಾಸ್ ಹಾಕ್ತಾರೆ, ಟಿಪ್ ಟಾಪ್ ಆಗಿ ಸಿಗರೇಟ್ ಹೊಡಿತಾರೆ, ಒಳ್ಳೆ ಕಾರ್ ಇದೆ, ಒಳ್ಳೆ ಗಾಡಿ ಇರುತ್ತೆ. ಅವ್ರನ್ನು ಈ ವೇಷ ನೋಡಬೇಡ ಡಮ್ಮಯ್ಯ ಅಂತಂಗೆ ವೇಷದಿಂದಲೇ ವೇಷ ನೋಡಿ ಮರಳಾಗುವುದು ಜಾಸ್ತಿ ಜಗತ್ತಲ್ಲಿ. 100%. BMW ನನ್ನ ಯಾಮರ್ಸಿರೋನು BMW ಕಾರ್ ಇರೋನೇ ಯಾಮರ್ಸಿದ್ದು. ಅದೇನ್ ಸ್ವಂತವಾ? ಒಂದು ಓನ್ ಇರ್ಬೋದೇನೋ ಗೊತ್ತಿಲ್ಲ. ನಮ್ಮಂತವ್ರ ಹತ್ರ ಯಾಮರ್ಸ್ಬಿಟ್ಟು ಓನ್ ಯಾಕೆ ತಗೊಳಕಾಗಲ್ಲ? ನನ್ನಂತವ್ರ ಎಷ್ಟ್ ಜನ ಅವ್ರಿಗೆ ಗಲ್ಲಿಗೂ ಒಬ್ಬೊಬ್ರು ಇಕ್ಕಿದ್ರು. ಒಂದ್ 5 ಚಂಬ್ ಜಾಸ್ತಿ ಕೊಟ್ರೆ ನೀವೇ ಕೊಟ್ಟಿರ್ತೀರ. ಒಬ್ಬರದ್ ಬಾರ್ ಇತ್ತು, ಬಾರೇ ಕ್ಲೋಸ್ ಆಗೋಯ್ತು. ವಿಜಯ್ ಅನ್ಬಿಟ್ಟು ಬಾರೆ 1000 ನಾಶ ಆಗ್ಬಿಟ್ಟ ಅವ್ನು. ನಂದನ ಒಂದ್ 35 ಲಕ್ಷ, ಒಂದ್ 3 ಕೋಟಿ ರೂಪಾಯಿ ಹೋಯ್ತು. ನಿಜ. ಅಂದ್ರೆ ನೋಡಿ, ಅಲ್ಲ ಅವರು ಕೂಡ
ಈ ಪಾಪ ಕಷ್ಟ ಆದ್ರೆ ನಮ್ದು ಸ್ವಾರ್ಥ ಇದೆ ಇದ್ರಲ್ಲಿ. ನಿಜ ನಮ್ದು ಏನಂದ್ರೆ ಒಂದೇ ಟೈಮ್ ದೊಡ್ಡವನಾಗಣ ಅಂತ ಹೋಗ್ತೀವಿ, ಭಗವಂತ ಏನ್ ಮಾಡ್ತಾನೆ ತುಳ್ದು ಕೆಳಗಡೆ ಬೀಳ್ಸ್ಬಿಡ್ತಾನೆ. ನಿಜ. ಧರ್ಮ ಮಾರ್ಗವನ್ನ ಬಿಟ್ಟು ಅಥವಾ ಕಷ್ಟಪಟ್ಟು ಒಂದೊಳ್ಳೆ ದಾರಿಯನ್ನ ನಡ್ಕೊಂಡು ಹೋಗಪ್ಪ ಅಂತ ದೇವರು ದಾರಿ ಮಾಡಿಕೊಟ್ಟಾಗ ಅದನ್ನ ಕಾಲ್ ಕಸ ಮಾಡಿಕೊಂಡು ಇಲ್ಲ ನಂಗೆ ಸುಲಭವಾಗಿ ಏನೋ ರಾತ್ರಿ ಬಂದ್ಬಿಡ್ಬೇಕು ಅಂತ ಹೋದಾಗ ಎಲ್ಲಾರ ಬದುಕು ಇಷ್ಟೇ. ಕರೆಕ್ಟ್. ಅದು ಕೇವಲ ಅದು ನಿಮ್ಮ ಕತೆ ಅಂತ ಮಾತ್ರವಲ್ಲ, ವಾಮ ಮಾರ್ಗದಲ್ಲಿ ಅಥವಾ ಈ ಥರದ ಮಾರ್ಗದಲ್ಲಿ ಹೋಗ್ಬಿಟ್ಟು ರಾತ್ರಿ ನಾನೇನು ದುಡ್ಡು ಮಾಡಿಬಿಡ್ತೀನಿ, ಎಲ್ಲರ ಮುಂದೆ ನಾನು ದೊಡ್ಡವನಾಗ್ಬಿಡ್ತೀನಿ, ಪರಿಶ್ರಮವಿಲ್ಲದೆ ಕೆಲವೊಮ್ಮೆ ನೀವು ಶಾಶ್ವತವಾಗಿ ಒಂದು ಎತ್ತರದ ಸ್ಥಾನದಲ್ಲಿ ಉಳಿಬೇಕು ಅಂದ್ರೆ ಅದಕ್ಕೆ ವರ್ಷಾನ್ಗಟ್ಲೆ ನೀವು ಅದಕ್ಕೆ ಮಣ್ಣೊತ್ತಿರ್ಬೇಕು. ಕರೆಕ್ಟ್. ಇಲ್ಲ ರಾತ್ರಿ ಬಂದದ್ದೆಲ್ಲ ರಾತ್ರಿನೇ ಬಿದ್ದು ಹೋಗುತ್ತೆ. ಇದ್ರಲ್ಲಿ ನೋಡಿ ಅಣ್ಣ, ನಾನು ಒಂದು ದಿನಕ್ಕೆ 2,000 ರೂಪಾಯಿ ಖರ್ಚು ಮಾಡೋನು. ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಹತ್ರ 100 ರೂಪಾಯಿ ಇತ್ತು ಬಿಸ್ನೆಸ್, ಟಾಪ್ ಅಲ್ಲಿ ಇದ್ದು ಬಿಸ್ನೆಸ್ 100 ರೂಪಾಯಿ ಬಂದ್ಬಿಡ್ತು. ನಾನು ಇನ್ನೊಬ್ನ ಹತ್ರ ಸಾಲ ಮಾಡಿ ಅವಾಗ ಬಿಸ್ನೆಸ್ ತಿರ್ಗಾ ಟಾಪ್ ಹತ್ಸಿದ್ದು. ಆ ಟೈಮಲ್ಲಿ ನಾನೇನ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾವು ನಿಮ್ಮ ಹತ್ರ ಮಾತಾಡ್ತಾನೂ ಇದ್ದಿಲ್ಲೇನೋ. ನಿಜ ಆ ಒತ್ತಡಕ್ಕೆ ನೀವೇನೋ ತೊಂದರೆ ಮಾಡ್ಕೊಂಡ್ಬಿಡ್ತಿದ್ರಿ. ಯಾಕಂದ್ರೆ ನಮ್ಗೂ ಒಂದು ಈಗ ನಾವು ಒಂದ್ ಲೆವೆಲ್ ಇಗ್ಬಿಟ್ಟು ತಿರ್ಗಾ ಕೆಳಗಡೆ ಲೆವೆಲ್ ಬಾ ಅಂದ್ರೆ ಬರಕ್ ಆಗಲ್ಲ. ಹೌದು, ಸಮಾಜದ ಮುಂದೆ ನಾವ್ ಹಿಂಗೆ ಅಂತ ನೀವು ಒಂಚೂರು ಚೆನ್ನಾಗಿ ಬೆಳೆದು ಪ್ಯಾರೆಂಟ್ಸ್ ಗೊತ್ತಿಲ್ಲ, ಪಬ್ಲಿಕ್ ಗೊತ್ತಿರಲ್ಲ. ಯಾರು ಗೊತ್ತಿರುತ್ತೆ, ಯಾರು ನಮ್ಮ ಹತ್ರ ದುಡ್ಡು ತಿಂದಿದಾರ ಅವ್ರು ಮಾತ್ರ ಅದ್ ಗೊತ್ತಿರುತ್ತೆ. ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಳಕ್ಕೂ ಆಗಲ್ಲ. ಹೇಳ್ಕೊಂಡ್ರೇನೋ ಅದು ಫೀಲ್ಡ್ ಇಲ್ಲ ಅಲ್ಲ, ಈ ಫೀಲ್ಡ್ ಅದು ಅವ್ರು ಹೇಳ್ತಾರೆ. ಅದ್ರಲ್ಲಿ ನೀನ್ ಹೇಳ್ಬಾರ್ದು, ಯಾರಿಗೂ ಕಂಡಿಷ್ಟಿ ಆಗ್ಬಿಡುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅವರೇ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ. ಅದೇ ಎಲ್ಲ ಅವರೇ ಹೇಳ್ಕೊಟ್ಬಿಡ್ತಾರ ನಮ್ಗೆ. ನಿಜ ಸ್ವಂತ ಇಷ್ಟೆಲ್ಲಾ ಕಳ್ದೂನು ನಮ್ಮಪ್ಪ ನಮ್ಮಮ್ಮಗೆ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ನೋಡಿ ಪಾಪ ದೇವ್ರು ನಿಮಗೆ ಅದನ್ನ ಬೇಗ ಆದ್ರೆ ಈ ಫೀಲ್ಡ್ ಅಲ್ಲಿ ಇದಾರೆ, ಯಾವ್ದೋ ಫೀಲ್ಡ್ ಅಲ್ಲಿ ಇದಾರೆ ಅಂದ್ರು, ಆದ್ರೆ ರಿಯಲ್ ಎಸ್ಟೇಟ್ ಫೀಲ್ಡ್ ಅನ್ನು ಅವ್ರು ಅನ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಆ ಫೀಲ್ಡ್ ಅಲ್ಲಿ ಇದಾರೆ ಅಂತಲ್ಲ, ರಿಯಲ್ ಎಸ್ಟೇಟ್ ಅಲ್ಲಿ ಇದಾರೆ ಅನ್ಕೊಂಡು ಇವತ್ತು ಗೊತ್ತಿಲ್ಲ. ನಮ್ ತಾಯಿ ಇವತ್ತು ಕೇಳಿಲ್ಲ ಏನ್ ದುಡ್ಡು ಏನ್ ಮಾಡಿದೆ ಅಂತ. ಅವ್ನ್ ದುಡ್ದಿದ್ದಾನೆ, ಏನೋ ಮಾಡಿದಾನೆ ಬಿಡು, ದುಡ್ಕೊಂಡ್ ಬರ್ತಾನೆ ನನ್ ಮಗ ಅಂತ ಅವ್ರ ಅಮ್ಮನ್ಗೆ ಗ್ಯಾಪ್ನು. ಆದ್ರೆ ಅದೆಲ್ಲ ರಿಟರ್ನ್ ಕೊಟ್ಬಿಟ್ಟಿದೀನಿ. ಇಲ್ಲಿ ನೀವು ಹೇಳಿದ್ ಒಳ್ಳೇದೇ ಆಯ್ತು. ಯಾಕಂದ್ರೆ ಹೀಗೆ ಒಮ್ಮೆ ನಾವು ಈ ತರದ ಜಾಲಗಳಿಗೆ ಸಿಕ್ಕಿ ನರಳಾಡಿದಾಗ, ಒಂದಷ್ಟು ನಷ್ಟ ಮಾಡಿಕೊಂಡಾಗ, ಅದನ್ನ ಹೀಗೆ ಸಾರ್ವಜನಿಕವಾಗಿ ಹೇಳಿದಾಗ ಇದು ಕೇವಲ ನಿಧಿ ವಿಚಾರ ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ರೂಪದಲ್ಲಿ ಇಂಥವೆಲ್ಲ ಬರ್ತಾನೆ ಇರ್ತವೆ. 100% ಬರುತ್ತೆ. ಅದು ಬಡ್ಡಿ ರೂಪದಲ್ಲೋ ಅಥವಾ ಇನ್ನೆಲ್ಲೋ ರಿಯಲ್ ಎಸ್ಟೇಟ್ ಅನ್ನೋ ರೂಪದಲ್ಲೋ, ಇವಾಗ ಆನ್ಲೈನ್ ಅಲ್ಲಿ ಬರ್ತಾ ಇದೆ, ಆನ್ಲೈನ್ ಅಲ್ಲೋ. ಸೊ ಯಾವುದೇ ವಿಚಾರ ಅರ್ಥ ಮಾಡ್ಕೊಳ್ಳಿ, ಅದು ಹೆಣ್ಣು ಹೊನ್ನು ಮಣ್ಣು ತುಂಬಾ ನಿಮ್ಮ ಪ್ರಯತ್ನವಿಲ್ಲದೆ ಪರಿಶ್ರಮವಿಲ್ಲದೆ ಸುಲಭವಾಗಿ ಬರ್ತಾವೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವು ನಿಮ್ಮನ್ನು ತೊಳೆದು ನಾಶನ ಮಾಡಕ್ಕೆ ಬರ್ತವೆ. ಪಕ್ಕ ಬರಲ್ಲ. ಕಷ್ಟಪಟ್ಟು ಸ್ವಲ್ಪ ತ್ರಾಸ ಮಾಡಿ ಸ್ವಲ್ಪ ಪರಿಶ್ರಮ ಪಟ್ಟು ಒದ್ದಾಡಿ ಯಾವುದನ್ನು ಪಡ್ಕೊಳ್ತೀರಾ ಅವು ನಿಮ್ಮ ಬಳಿ ಉಳಿತವೆ, ಮತ್ತೆ ನಿಮ್ಮ ಬದುಕನ್ನು ನಾವು ಬಂಗಾರವಾಗಿಸ್ತವೆ. 100%. ಹಾಗಾಗಿ ಅದರಲ್ಲೂ ಹಣದ ವಿಚಾರ, ಮನುಷ್ಯ ಹಣ ಇದ್ರೆ ನಾವು ಸುಖವಾಗಿರ್ಬೋದು ಅಂತ ಅಂದ್ಕೊಂಡು ಆ ಹಣಕ್ಕೋಸ್ಕರ ಇರೋ ಸುಖವನ್ನು ಹಾಳು ಮಾಡ್ಕೊಳ್ತಾನೆ. ಅದು ನಾವು ಅವಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರಿ, ನಿದ್ದೆ ಇಲ್ಲ, ಊಟ ಇಲ್ಲ, ಪಬ್ಲಿಕ್ ಹೇಳಾಕಿಲ್ಲ, ರಿಲೇಷನ್ ಅಲ್ಲಿ ಹೇಳಾಕಿಲ್ಲ, ಎಲ್ಲ ತೊಂದ್ರೆ ತುಂಬಾ ಆಗೋಗುತ್ತೆ. ಎಷ್ಟೋ ಜನ ಸತ್ತೋಗಿದ್ದಾರೆ ಈ ಫೀಲ್ಡ್ ಹೋಗಿ. ನಿಜ, ಹೋರಾಡ್ಲಿಕ್ಕಲ್ಲಿ ಯಾರು ಇಲ್ವಲ್ಲ. ಅಲ್ಲಿ ಹೊಡೆದಾಡ್ತೀರಾ, ಅವ್ನು ಬ್ಲಾಕ್ ಮಾಡ್ಕೊಂಡು ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರನ್ನ ಕೇಳ್ತೀರಾ? ನಾನು ಒಂದ್ರಲ್ಲಿ ನೋಡ್ದೆ, ನಾವು ಸಾಯ ಗಂಟ ಯಾಮರ್ಸೋರು ಇದ್ದೇ ಇದ್ದಾರಂತೆ. ಆದ್ರೆ ನಾವು ಅತಿ ಬುದ್ಧಿ ಮಂತ್ರ ಆದ್ರೆ ಒಂದೇ ಹೋಯ್ತು, ಇಲ್ಲ ಅಂದ್ರೆ ಯಾಮರ್ಸ್ಕೊಂಡೇ ಇರ್ತಾರೆ. ನಿಜ, ಯಾಮರವ್ರು ಹುಟ್ತಾರೆ, ಯಾಮರವರು ಹುಡ್ತಾರೆ. ಇದ್ರಲ್ಲಿ ಲೋಕದಲ್ಲಿ ಈ ತರದ್ದು ಕಳ್ಳ ಪೊಲೀಸ್ ಆಟ ಇದ್ದದ್ದೇ ಇದ್ದಿದೆ. ಎಷ್ಟೇ ನಾವು ಡಿಪಾರ್ಟ್ಮೆಂಟ್ ಹಾಕಿದ್ರೇನು, ಎಷ್ಟೇ ಡಿಪಾರ್ಟ್ಮೆಂಟ್ ನಾವು ಕಂಪ್ಲೇಂಟ್ ಕೊಟ್ರೇನು ಫೇಕ್ ಪೊಲೀಸ್ ಬರ್ತಾರೆ ಅದ್ರಲ್ಲಿ. ಅದು ರಾಮನ್ ಕಾಲದಲ್ಲೂ ಇತ್ತು, ಕೃಷ್ಣನ್ ಕಾಲದಲ್ಲೂ ಇತ್ತು, ಬುದ್ಧನ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇದೆ. ಎಲ್ಲಿವರೆಗೂ ಮನುಷ್ಯ ತನ್ನ ಪರಿಶ್ರಮದ ಹೊರತಾಗಿಯೂ ಸಿರಿವಂತನಾಗಲೇಬೇಕು ಅಂತ ಬಯಸ್ತಾನೋ ಆ ಕ್ಷಣದಿಂದಲೇ ಅವನ ಅವನತಿ ಶುರುವಾಗುತ್ತೆ. ಹಾಗಾಗಿ ಈ ಹೆಚ್ಚು ಹಣ ಇದ್ರೆ ಹೆಚ್ಚು ನೆಮ್ಮದಿಯಾಗಿರುತ್ತೆ ಅನ್ನೋದು ಸುಳ್ಳು. ಇರುವ ಹಣದಲ್ಲಿ ಅಥವಾ ಬಂದ ಹಣದಲ್ಲಿ ಬದುಕು ನಡೆಸೋದನ್ನ ಯಾರು ಕಲಿತಾನೆ ಅವನೇ ನೆಮ್ಮದಿ. 5,000 ಬಂದ್ರೆ 5,000ದಲ್ಲಿ 50 ರೂಪಾಯಿ ಬಂದ್ರೆ 50 ರೂಪಾಯಿ, ಈ ಎರಡರಲ್ಲೂ ಸಂಸಾರ ಅಥವಾ ಬದುಕು ನಡೆಸೋದು ಅವನಿಗೆ ಗೊತ್ತಿರಬೇಕು. ಯಾಕಂದ್ರೆ 5,000 ಅನ್ನೋದು ಶಾಶ್ವತವಲ್ಲ. ಅಥವಾ 5,000 ಓಕೆ 10,000 ದುಡಿಲಿ 5,000 ದುಡಿಲಿ, ಇಲ್ಲ ಕಡಿಮೆ ಆಗೋ ದಿನ ಬಂದೇ ಬರುತ್ತೆ. ನಮ್ ತಾಯಿ ಅವರೆಲ್ಲ ಅವಾಗೆಲ್ಲ 1,000 ರೂಪಾಯಿ ದುಡಿತಾರ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದಾರೆ. ಒಂದ್ ತಿಂಗ್ಳಿಗೆ 3 ಲಕ್ಷ ದುಡಿತೀವಿ, ನಿದ್ದೆ ಬರಲ್ಲ. ನಿಜ, ಯಾಕಂದ್ರೆ ದುಡಿಮೆ ಹೆಚ್ಚಾದಷ್ಟು ನಾವು ಟೆನ್ಷನ್ ಜಾಸ್ತಿ ಆಗುತ್ತಲ್ಲ.
ಏ, ನಮ್ಮ ಅದೇ ಹೌದು, ಜವಾಬ್ದಾರಿಗಳು, ಆಸೆಗಳು, ಸವಾಸಗಳು ಏನೇನೋ ಎಡವಟ್ಟು ಆಗಿರೋದ್ರಿಂದ ಯಾವಾಗ ಎಲ್ಲ ಕೈ ಬಿಟ್ಟು ಹೋಗುತ್ತೋ ಅನ್ನೋ ಭಯ. 100%. ಬರೋಕ್ಕಿಂತ ಒಂದು ಮುಂಚೆ ಒಂದು ಭಯವಾದರೆ ಬಂದಾದ್ಮೇಲೆ ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಭಯ. ಹಾಗಾಗಿ ಇಲ್ಲ, ಇದ್ರಲ್ಲಿ ನೀವೇನ ಹೇಳಂಗಿದ್ರೆ ಪಬ್ಲಿಕ್ ಹೇಳ್ಬಿಡಿ ಅಣ್ಣ, RP ಬಗ್ಗೆ ಏನಾನ ಯಾರಿಗಾನೆ ಯೂಸ್ ಆಗ್ಲಿ, ನಿಮ್ ಆಂಗಲ್ ಆಗಿ ಹೇಳ್ಬಿಡಿ. ನೀವ್ ಹೇಳಿದ್ರೆ ಅದು ನೋಡಿ, ಈ ಮೂಲಕ ಕೋಟು ಸೂಟು ಬೂಟ್ ಹಾಕೊಂಡು ಒಳ್ಳೆ ಗಾಡಿ ಕಾರಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ಫುಲ್ ಟಿಪ್ ಟಾಪ್ ಆಗಿ ಬರ್ತಾರೆ, ನಿಮ್ಗೆ ಹೇಳ್ತಾರೆ ನಿಮ್ಮ ಈಗಿರುವ ವ್ಯವಹಾರ ಏನೂ ಅಲ್ಲ, ಈ ವ್ಯವಹಾರಕ್ಕೆ ನೀವು ಬಂದುಬಿಡಿ, ಸೈಡಲ್ಲಿ ಅದು ನಡೀತಾ ಇರಲಿ ನಿಮ್ಮ ಬಿಸ್ನೆಸ್ಸು, ಬಟ್ ಈ ನಿಧಿ ವಿಚಾರಕ್ಕೆ ಬಂದುಬಿಡಿ, ನೋಡಿ ಅದರಿಂದ ಹಿಂಗೆ ಕೋಟಿ ಕೊಳ ಆದವರಿದ್ದಾರೆ, ಕಾರ್ ತಗೊಂಡವರಿದ್ದಾರೆ, ಬಂಗ್ಲೆ ತಗೊಂಡವರಿದ್ದಾರೆ, ಹಂಗೆ ಹಿಂಗೆ ಅಂತ ಒಂದಷ್ಟು ಕತೆ ಕಟ್ಟಿ ನಿಮಗೆ ಮರಳು ಮಾಡಿ ಕಡೆಗೆ ಅವರು ನಿಮಗೆ ಆ ಸಮಯದಲ್ಲಿ ತುಂಬ ಪ್ರಶ್ನೆಗಳು ಇರ್ತವೆ, ಬಟ್ ಪ್ರಶ್ನೆ ಕೇಳ್ಬಿಟ್ರೆ ಎಲ್ಲಿ ಇವ್ರು ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೋ ಅಂತ ನೀವೇನು ಕೇಳಕ್ಕೂ ಹೋಗಲ್ಲ ಆ ಸಮಯ. ಪಾಯಿಂಟ್ ಕರೆಕ್ಟ್. ಈಗ ನಮ್ದು ಹಂಗೆ ಆಗಿದ್ದು. ನಿಜ, ಮೋಸಗಳ ನಿಮಗೆ ಆ ಟೈಮಲ್ಲಿ ಹೆಂಗ್ಸ ಎಲ್ಸ ಎಲ್ಲಿ ಯಾವತ್ತು ಆಗೋದು, ಇಲ್ಲ ಸರ್ ನಂಗೆ ನಾಳೆನೇ ಆಗಬೇಕು ಸರ್, ಹಿಂಗೆ ಹಠ ಮಾಡ್ಲಿಕ್ಕೂ ಆಗಲ್ಲ. ಅವ್ರು ಹಂಗೆ ಅಲ್ಲಿ ಒಂದ್ ನಿಮಿಷ ಅಲ್ಲಿ ಪಾಯಿಂಟ್ ಹೇಳ್ತಾರ ಅವರು, ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, 100% ಆಗುತ್ತೆ, ಬಾ ಕೂಲ್ ಮಾಡೋಣ ಬಾ ಅಂತ ಮೂವಿ ಕರ್ಕೊಂಡ್ ಹೋಗ್ತಾರೆ, ಒಂದ್ ಒಳ್ಳೆ ಜ್ಯೂಸ್ ಕೊಡ್ತಾರೆ, ಕೂಲ್ ಆಗಿರೋ ಜ್ಯೂಸು. ನಮ್ಮ ಹತ್ರ ಜ್ಯೂಸ್ ಕುಡಿದ್ಬಿಟ್ಟು ಅವ್ರ ಕಾಸಲ್ಲಿ ನಮ್ಮ ಹತ್ರ 1,000 ರೂಪಾಯಿ ಬೇರೆ ಹತ್ರ ಖರ್ಚು ಮಾಡಿಸ್ತಾರ. ಅದೆಲ್ಲ ಒಂದು ಕಲೆ ಸರ್. ಹಾಗಾಗಿ ನೀವು ಎಲ್ಲಿ ಹಂಗಲ್ಲಿ ಬದುಕ್ತೀರಿ ಅಲ್ಲಿ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಹೌದು. ಎಲ್ಲಿ ನಿಮ್ಮದೇ ಸ್ವಂತ ಅರಮನೆಯಲ್ಲಿ ಇರ್ತೀರಿ, ಅದು ಗುಡಿಸ್ಲೇ ಆಗಿರ್ಲಿ, ನಿಮ್ಮದು ಅಂತ ಇರಬೇಕು. ಇದ್ರಲ್ಲಿ ಇನ್ನೊಂದು ಮ್ಯಾಟ್ರ್ ಬರುತ್ತೆ, ಟ್ರಸ್ಟ್ ಅಂತ. ಟ್ರಸ್ಟ್ ಕಂಪ್ನಿ ಇದೆಲ್ಲ ಅದು ಸೇಮೇ ಬರುತ್ತೆ. ಅನ್ನ ಹೇಳ್ದಂಗೆ ನೀವ್ ಯಾವ ಪಬ್ಲಿಕ್ ಹೋಗ್ಬೇಡಿ ಫೀಲ್ಡ್ಗೆ. ಬೇಡಿ ಸಿ ಫಸ್ಟ್ ಆಫ್ ಆಲ್ ಅವೆಲ್ಲ ಅದು 95 ಚಾನಲ್ ಯಾವ್ದಾವ್ದು ಇದೆ ಟ್ರಸ್ಟ್ ಅಲ್ಲಿ, ಒಳ್ಳೆಯವ್ರು ಇದಾರೆ, ನನಗೆ ಗೊತ್ತಿಲ್ಲ, ನನಗಾಗಿರೋದು ಮಾತ್ರ ನಾನು ನಿಮ್ಗೆ ಹೇಳ್ತೇನೆ. ಆಮೇಲೆ ಅವ್ರು ಲೆಟರ್ ತಗೊಂಡ್ಬರ್ತಾರೆ, ಪಕ್ಕಾ ಟ್ರಸ್ಟೆಡ್ ಲೆಟರ್ ತಗೊಂಬ, ಅವೆಲ್ಲ ಫೇಕ್ ಕಲರ್ ಪ್ರಿಂಟ್ ತಗೊಬಂದು ಸುಮ್ನೆ ಅವರೇ ಸೈನ್ಗಳು ಹಾಕಿ ಕೊಡ್ತಾರೆ. ನಿಜ, ಈ ತರದ್ದು ಬ್ಲಾಕ್ ನ ವೈಟ್ ಮಾಡ್ತೀವಿ, 80 ಇದೆ ಆ ಇದೆ ಅಂತ ನಾನ್ ಮರ್ತೋಗ್ಬಿಟ್ಟಿದೀನಿ ಅವೆಲ್ಲ. ಈಗ ಇವನ್ ನಮ್ದೊಂದು ಟ್ರಸ್ಟ್ ಇರೋದಾಗಿ ನಮ್ಗೆ ಅದ್ರ ಬಗ್ಗೆ ಅರಿವಿದೆ. ಆ ಟ್ರಸ್ಟ್ ಅನ್ನ ಅದೇಳ್ಬಿಡಿ, ನಿಮ್ ಹತ್ರ ಇದೆಲ್ಲ 95 ಯಾವ್ದೋ 85 ಹೇಳಿದ್ದಾರೆ. ಇದೆ ಅಂದ್ರೆ ಆ ಟ್ರಸ್ಟ್ ಹೆಸರಲ್ಲಿ ಏನೇನ್ ದುರಂತಗಳು ಮಾಡ್ತಾರೆ, ಏನೇನು ಜನರಿಗೆ ಮಣ್ಣೇರಿಸ್ತಾರೆ ಅನ್ನೋದು ನಾನು ಬಲ್ಲೆ. ಏನು ಮಾಡೋಕ್ಕಾಗಲ್ಲ, ಎಲ್ಲಾರು ಒಂದೇ ತರ ಇಲ್ವಲ್ಲ ಸರ್. ಹಾಗಾಗಿ ಜನ ಬುದ್ಧಿ ಕಲಿಬೇಕಷ್ಟೇ. ನೀವೊಬ್ರಿಗೆ ಏನಾದ್ರೂ ಕೊಡೋದಾದ್ರೆ ದಾನವಾಗಿ ಕೊಟ್ಟು ಬಿಡಿ, ನಿರೀಕ್ಷೆ ಬಿಟ್ಟು ಆಗ್ಬೇಡಿ. 100% ದಾನ ಕೊಡಕ್ ಬರಲ್ಲ ನಮ್ಗೆ ಹೊಟ್ಟೆಗೆ ಜಾಸ್ತಿ ಅಲ್ಲ, ನಾವು ದುಡ್ಡು ಕೋಟಿ ಬೇಕಂತ ಎತ್ಕೊಂಡೋಗಿ ಅಲ್ಲಿ ಕೊಡ್ತೀವಲ್ಲ. ನಿಜ ಅದನ್ನೇ ಹೇಳಿದ್ದು. ನೀವ್ ಅದೇ ಯಾರಿಗೋ ದಾನ ಧರ್ಮ ಕೊಟ್ಟಿದ್ದೀರಿ ಅಂದ್ರೆ ಅದ್ ನಿಮಗೆ ಪುಣ್ಯ, ಮತ್ತೆ ಅದು ಎಂದೋ ಒಂದ್ ದಿವಸ ವಾಪಸ್ ಬರುತ್ತೆ, ಮತ್ತೆ ನೀವು ಅಲ್ಲೇನು ನಿರೀಕ್ಷೆ ಇಟ್ಟಿರಲ್ಲ, ಹಾಗಾಗಿ ನಿಮ್ಗೆ ಅಲ್ಲಿ ದುಃಖ ಇರಲ್ಲ. ಹಂಗಲ್ವಲ್ಲ, ಅವನು ಕಾಲಲ್ಲಿ ಒದಿಸ್ಕೊಳ್ತೀವಿ, ಯಾಕೆ ಅಯ್ಯೋಯ್ಯೋ ನಿಧಿ ಚೊಂಬು ಎಲ್ಲ ನಮ್ ತಲೆಯಲ್ಲಿ ಇರುತ್ತಲ್ಲ. ಎಷ್ಟು ಅಡಿಯಾಳ ಆಗ್ಬಿಡ್ತೀವಿ ಅಂದ್ರೆ ಅವ್ನು ಉಗಿಸ್ಕೊಳ್ತೀವಿ, ಒದಿಸ್ಕೊಳ್ತೀವಿ. ವರ್ಷಗಳಿಂದ ಇರೋರು ಇದಾರೆ ಸರ್, 30 ವರ್ಷದಿಂದ 40 ವರ್ಷದಿಂದ ಇನ್ನು ಅದ್ರಲ್ಲೇ ಇದಾರೆ. ಈಗ್ಲೂನು ಯಾಮರ್ಸವ್ರು ಇದಾರೆ, ಯಾಮಾರ್ಕೊಂಡು ಸಿಗರೇಟ್ ಕುಡ್ಕೊಂಡು ಊಟ ಮಾಡ್ಕೊಂಡಿದ್ದಾರೆ, ವೈಟ್ ಅಂಡ್ ಬ್ಲಾಕ್ ಹಾಕೊಂಡು. ಗೊತ್ತಾಗ್ತಿರಲ್ಲ ಅಷ್ಟೇ. ಇಲ್ಲಿ ನೀವ್ ಈ ಮೂಲಕ ಎಚ್ಚರಿಕೆ. ಆಯ್ತು ಸರ್, ಇಷ್ಟು ಕ್ಲೋಸ್ ಆಯ್ತಿದ್ದು, ಯಾರನ್ನ ಕಲಿಯೋರು ಕಲ್ತ್ಕೊಂಡ್ಲಿ, ಅವ್ರು ಖಂಡಿತ. ನೀವು ನೋಡಿ ಎಷ್ಟು ಚೆನ್ನಾಗಿ ಬದುಕಟ್ಟುಕೊಂಡಿದ್ರಿ, ಮತ್ತೆ ಇಲ್ಲೆಲ್ಲೋ ಹೋಗಿ ಒಂಚೂರು ಎಡವಟ್ಟು ಆಯ್ತು, ಸ್ಕ್ರಾಪ್ ಆಗ್ಬಿಟ್ಟೆ ಸರ್, ಸ್ಕ್ರಾಪ್ ಆಗ್ಬಿಟ್ಟೆ. ಆಕ್ಚುಲಿ ನಾನು ಸೂಸೈಡ್ ಮಾಡ್ಕೊಂಡ್ ಬಿಡೋಣ ಅನ್ಸ್ಬಿಟ್ಟಿತ್ತು ಆ ಟೈಮಲ್ಲಿ. ಪಾಪ ನಿಜ. 2017-18ಗೆ ಕ್ಲೋಸ್ ಮಾಡ್ಬಿಟ್ಟೆ. ಈ ಫೀಲ್ಡ್ ಹೋಗ್ಬಾರ್ದು ಅಂತ ತಿರುಪತಿಗೆ ಹೋಗ್ಬಿಟ್ಟು ಮುಕ್ಕೊಂಡು ಒಂದ್ 2 ದಿನ ಸ್ಟೆಪ್ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಎದ್ಬಿಟ್ಟು ಬಂದ್ಬಿಟ್ಟೆ. ಈ ಫೀಲ್ಡ್ ಹೋಗ್ಬಾರ್ದು, ಯಾರೇ ಬಂದ್ರೆ ಈ ಫೀಲ್ಡ್ ಅಲ್ಲಿ ಮಾತಾಡ್ಬೇಕು, ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅಲ್ಲ ಕ್ಲೋಸ್ ಆಯ್ತು. ನಂದೇನಿದೆ ಅಲ್ಲೇ ಬಿಸ್ನೆಸ್ ಮಾಡ್ಕೊಂಡು ತಿರ್ಗಾ ಒಂದ್ 10 ಜನನ್ನ ಡೈವರ್ನ ರೈಸ್ ಮಾಡ್ಕೊಂಡು ಒಂದ್ 4-5 ಗಾಡಿ ತಗೊಂಡು ಮೇಂಟೈನ್ ಮಾಡ್ಕೊಂಡಿದ್ದೆ. ಇನ್ನೂ 4 ಜನ ಕೆಲಸ ಕೊಡೋ ಇಲ್ಲ ಇದಾರೆ, ಇವಾಗ ಒಂದು 14 ಜನ ಏನಿದ್ದಾರೆ, 13 ಜನ ಏನಿದ್ದಾರೆ ಇವಾಗ. ಸೂಪರ್. ಇರ್ಲಿ ನೋಡಿ, ನಿಮ್ ಶಕ್ತಿ ಇದ್ದೇ ಇದೆ, ಬಟ್ ಏನಂದ್ರೆ ಒಂಚೂರು ನಾನು ಅತಿಯಾಸೆ ಪಟ್ಬಿಟ್ನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗೂನು ಮರೆಯಾಗತ್ತಲ್ಲ, ಯಾಕಂದ್ರೆ ನನ್ನ ಟೈಮ್ ಹೋಯ್ತಲ್ಲ ಸರ್. ಆ ಟೈಮಲ್ಲಿ 4-5 ವರ್ಷ ಅಮೂಲ್ಯ ಟೈಮು, ನಾನು ಯಂಗ್ ಟೈಮಲ್ಲಿ ಹೋಗ್ಬಿಡ್ತದ್ದು. ನಿಜ. ಅದ್ರಲ್ಲಿ ನಾನು ಒಂದು ಎಣ್ಣೆ ಕುಡಿಯಲ್ಲ, ಒಂದು ಸ್ಮೋಕ್ ಮಾಡಲ್ಲ, ಏನು ಮಾಡಲ್ಲ, ಬರೀ 7 ರೂಪಾಯಿ ಟೀ ಕುಡಿತಾ. ಆ ಟೈಮಲ್ಲಿ 7 ರೂಪಾಯಿ ಇದ್ದಿದ್ದು. ಅಷ್ಟು ಟೀಗೆ ನನ್ 35 ಲಕ್ಷ ರೂಪಾಯಿ ದುಡ್ಡು ಆಯ್ತಲ್ಲ. ನಾನು ಒಂದು ಟೀ ಕುಡಿದ್ರೆ ಅವ್ರ 10 ಜನಕ್ಕೆ ಒಂದು ಟೀ, 10 ಜನಕ್ಕೆ ಒಂದೊಂದು ಟೀ, ಅದ್ರ ಟೀನು ಆರಾಮ್ಡಿ ಎಲ್ಲ ಅದ್ರಲ್ಲಿ ಹಾಕೊಂತ ಇದ್ರು. ಅದರಿಂದ ಇವಾಗ 2019 ಬಂತು, ಕೊರೋನಾ ಬಂತು.
ಬಿಸ್ನೆಸ್ ಕ್ಲೋಸ್ ಆಯ್ತು. ಅಂದ್ರೆ ಅದ್ ಸ್ವಲ್ಪ ಡೌನ್ ಆಯ್ತು ಸರ್. ಈಗ ಹುಡುಗಿ ಮ್ಯಾಟ್ರಿಗೆ ಬರ್ತೀನಿ ಇದ್ರಲ್ಲಿ. ಆ ಹುಡುಗಿ ಬಂತಲ್ಲ ಟೈಮಲ್ಲಿ ಹ್ಮ್ 2010 ಬಿಸ್ನೆಸ್ ಕ್ಲೋಸ್ ಆಯ್ತು. ನಾನು ಬಿಸ್ನೆಸ್ ಬೆಂಗಳೂರಲ್ಲೆಲ್ಲ ಹುಡುಗರು ಕೊಟ್ಬಿಟ್ಟು ಊರಿಗೆ ನಮ್ಮ ತಂದೆಯವ್ರು ಕರ್ಕೊಂಡ್ ಹೋಗ್ಬಿಟ್ರು. ಇರೋ ನಾನು ಒಬ್ನೇ. ಅಸ್ಮತ್ ಏನನ್ ಆಗ್ಬಿಡುತ್ತೆ ಕೊರೋನಾ ಗಿರೋನಾ ಬಂದಂತ ಫಸ್ಟ್ ಕೊರೋನಾದಲ್ಲಿ ಊರಿಗೆ ಹೋಗ್ಬಿಟ್ರಿ. ಒಂದ್ 7 ತಿಂಗಳು 8 ತಿಂಗಳು ಫಸ್ಟ್ ಟೈಮ್ ವಿಲೇಜ್ ನಾನು ನೋಡಿದ್ದು ನಾನು ಆ ಟೈಮಲ್ಲೇ. 7-8 ತಿಂಗಳು ನಮ್ಮ ಅಜ್ಜಿ ಮನೇಲಿದ್ದು ಚೆನ್ನಾಗಿದ್ದೆ. ಇಲ್ಲಿ ಬಿಸ್ನೆಸ್ ನಡೀತಾ ಇತ್ತು ಸರ್. ಅವಾಗೂನು ಪರ್ ಡೇ ಪರ್ ಮಂತ್ 1,20,000 ನನ್ಗೆ ಅಕೌಂಟ್ ಬರ್ತಾ ಇತ್ತು ಕೊರೋನಾ ಟೈಮಲ್ಲಿ. ಹ್ಮ್ ಚೆನ್ನಾಗಿತ್ತು, ಲೈಫ್ ನಡೀತಾ ಇತ್ತು. 2025 ಆ ಹುಡುಗಿ ಪರಿಚಯ ಆಯ್ತು ಸರ್. ಯಾವ ಹುಡುಗಿ? ಅದ್ ಆ ಟೈಮಲ್ಲಿ ನೋಡಿ ಬಿಟ್ಬಿಟ್ಟಿದ್ನಲ್ಲ. ಓಕೆ. ಆ ಟೈಮಲ್ಲಿ ನೋಡಿ ಬಿಟ್ಟಿರೋವಾಗ ನಂದು ಇನ್ನೊಂದು ಬಿಸ್ನೆಸ್ ಇತ್ತು. ಆ ಬಿಸ್ನೆಸ್ ಎಲ್ಲ ನೋಡಿ ಚೆನ್ನಾಗಿ ಪರವಾಗಿಲ್ಲ ಸರ್, ಈಗ ಚೆನ್ನಾಗಿದ್ದೀನಿ, ಮೋಸ ಇಲ್ಲ. ಒಂದ್ ಒಳ್ಳೆ ಕಾರ್ ತಗೊಂಡು ಓಡಾಡ್ಕೊಂಡು ಹುಡುಗರ ಕೆಲಸ ಕೊಟ್ಕೊಂಡಿದ್ದೀನಿ. ನಂದು ಓನ್ ಬಿಸ್ನೆಸ್ ಇದೆ, ಚೆನ್ನಾಗಿದ್ದೀನಿ ಸರ್. 2025 ಎಂಡಲ್ಲಿ 11ನೇ ತಿಂಗಳು 13ನೇ ತಾರೀಕು ಹುಡುಗಿ ಪರಿಚಯ ಆಯ್ತು. ನಾನು ಇದ್ರ ಗ್ಯಾಪ್ ಅಲ್ಲಿ ಸರ್ ನಾನು ತುಂಬಾ ಹುಡುಗಿ ನೋಡಿದೀನಿ ಹೋಗಿ. ಅರೇಂಜ್ ಮ್ಯಾರೇಜ್ಗೆ ಹೋಗೋದು, ಟೀ ಕೊಡ್ತಾರೆ, ಕುಡಿಯೋದು, ಕುಡ್ದ್ಬಿಟ್ಟು ಬಂದು ಉಪ್ಪಿಟ್ಟು ಕೊಡ್ತಾರೆ ತಿನ್ನೋದು. ನಿಮ್ದ್ರಲ್ಲಿ ಉಪ್ಪಿಟ್ಟು ಕೊಡ್ತಾರ, ನಮ್ದ್ರಲ್ಲಿ ಟೀ ಕೊಡ್ತಾರ ಸರ್. ನೆನ್ನೆ ನೀವ್ ಯಾವ್ದೋ ಚಾನಲ್ ಅಲ್ಲಿ ಹೇಳ್ತಾ ಇದ್ರು ಉಪ್ಪಿಟ್ಟು ಕೊಡ್ತಾರೆ ತಿನ್ಬಿಟ್ಟು ಬರ್ತೀರ ಅಷ್ಟೇ ಅಂತ. ನನ್ಗೆ ಯಾರು ಕೊಟ್ಟಿಲ್ಲಲ್ಲ ಉಪ್ಪಿಟ್ಟು. ನಾನ್ ಟೀ ಕುಡಿಯಲ್ಲ ಸರ್. ಟೀ ಕಾಫಿ ಕುಡಿಯೋದ್ ಬಿಟ್ಬಿಟ್ಟಿದೀನಿ 4-5 ವರ್ಷದಿಂದ. ಹೌದಾ? ಅದ್ರಲ್ಲಿ ನಾನು ಅವರು ಬ್ರೋಕರ್ ಹೇಳ್ತಾರೆ ಏನಂತ, ಟೀ ಕುಡಿಲೇಬೇಕು ಇಲ್ಲಾಂದ್ರೆ ಹುಡುಗಿ ಆಗಲ್ಲ ಅನ್ಬಿಡ್ತಾರೆ. ನೀವು ಹೆಣ್ಮಕ್ಳೆಲ್ಲ ಹೋಗಿದ್ದೀರಾ? ಏನ್ ನೋಡಕ್ ಹೋಗಿದ್ದೀನಿ ಸರ್. ನಾವು ಹೋಗಿಲ್ಲ ಸರ್, ಅದಕ್ಕೆ ನಮಗ್ ಗೊತ್ತಿಲ್ಲ ಸರ್. ನೀವ್ ಏನ್ ಸರ್ ಬೇಜಾನ್ ಸಿಗ್ತಾರ ಬಿಡಿ ಸರ್. ತಗೊಳಪ್ಪ. ನಿಮ್ಗೇನ್ ಸರ್, ನೀವ್ ಇದ್ರಲ್ಲೇ ಚಾನಲ್ ಅಲ್ಲಿ ಆಪಲ್ ಕೊಡಿ ಸರ್, ನಿಮ್ ಮನೆ ಹತ್ರ ಕ್ಯೂ ಇಡ್ತಾರೆ. ಏನ್ ಸರ್? ರೇಷನ್ ಅಂಗಡಿಗ? ರೇಷನ್ ಅಂಗಡಿಗೆಲ್ಲ ನಮ್ಮನ್ ಮಾಡ್ಕಂತ ಆಫರ್ ಕೊಡ್ತಾರ ನಿಮ್ಗೆ. ನಾನು ಹೆಣ್ಣೋಡಕ್ ಹೋದ್ರೆ ಆ ಹೆಣ್ಣಿನ ಕೈಲಿ ಹಾಡೆಲ್ಲ ಹೇಳಿಸ್ತೀನಿ ನಂಗೆ, ಅದಕ್ಕೆ ಯಾರು ಕರ್ಕೊಂಡು ಹೋಯ್ತಿಲ್ಲ. ಅಂತವ್ರು ಸಿಗ್ತಾರೆ ಸರ್ ಇದ್ರಲ್ಲೇ. ಇರ್ಲಿ. ಸೊ ನೀವೆಲ್ಲ ಹೋಗಿದ್ದೀರಾ? ಒಳ್ಳೆ ಲೈಫ್ ಸಿಗ್ತಾರೆ ಸರ್. ನೀವ್ ಹೋಗಿದ್ರಾ? ನಾವ್ ಹೋಗಿದ್ದೆ ಸರ್ 2018 ನಾನು 2000 ಕೊರೋನಾ ಮುಗಿಸ್ಕೊಂಡು 2022 ಬಂದೆ ಬೆಂಗಳೂರಿಗೆ. ಅವಾಗ ನಮ್ಮ ಮನೇಲಿ ಹೇಳ್ತಾ ಇದ್ರು ಮದ್ವೆ ಮಾಡ್ಕ ಇನ್ನೇನ್ ಮಾಡ್ದೆ ದುಡ್ದಿದ್ದಿಲ್ಲ ಅಂತ ನಮ್ಮ ಅಮ್ಮ ಮಾತಾಡೋದು ಬಿಟ್ರು. ಸರಿ ಓಕೆ, ಅವ್ರ ಆಸೆಗೆ ಯಾಕಂದ್ರೆ ಹೋದ್ರೆ ಬ್ರೋಕರ್ ಜೊತೆ ಒಂದು ಇಷ್ಟೊತ್ತಿಗೆ ಒಂದು 30 ಹುಡುಗಿ ನೋಡಿದೀನಿ ಸರ್. ಹೌದಾ? 30 ಹುಡುಗಿ ನೋಡಿದೀನಿ. ಒಂದ್ ಹುಡುಗಿ ಅಲ್ಲಿ ಹೇಳಿದ್ರು ಮನೆ ಸರಿ ಇಲ್ಲ ಅಂದ್ರು. ಸರಿ ಓಕೆ ಅಂತ ಒಂದ್ 3 ಬೆಡ್ರೂಮ್ ಮನೆ ತಗೊಂಡ್ರಿ. ಇನ್ನೊಂದ್ ಹುಡುಗಿ ಹೇಳಿದ್ರು ಕಾರ್ ಸೇರಿ ಇಲ್ಲ ಅಂದ್ರು. ಓಕೆ, ಕಾರ್ ಸೇರಿ ಇಲ್ಲ ಅಂದ್ರೆ ಒಂದ್ 16 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಂಡ್ರಿ. ಇನ್ನೊಬ್ರು ಹೇಳಿದ್ರು ಒಡವೆ ಇಲ್ಲ ಅಂತ, ಒಂದ್ 30 ಲಕ್ಷ ರೂಪಾಯಿ ಕೊಟ್ಟು ಒಡವೆ ಹಾಕೊಂಡ್ರಿ, ಕತ್ತಿಗೆ ಇರಲ್ಲ. ಇವಾಗ ಒಡವೆ ಬಂದೊಂದ್ 60 ಆಗಿರುತ್ತೆ ಅನ್ಕೋರಿ. ಹಾಕೊಂಡ್ರಿ, ಏನ್ ಹಾಕದ್ರ ಹುಡುಗಿ ಸಿಗ್ತಾ ಇಲ್ಲ ಸರ್. ಸರ್ ಏನ್ ಹಾಕೊಂಡ್ ಹೋದ್ರೇನು ಕೂದಲು ಚೆನ್ನಾಗಿದೆ ಸರ್, ಕೂದಲಿದೆ ನನ್ಗೆ ಅದು ಭಯ ಆಗ್ತಾ ಇದೆ. ಈಗ ಕೂದಲು ಸ್ವಲ್ಪ ಉದುರ್ತಾ ಇದೆ, ಮುಂದಕ್ಕೆ ಬಾಂಡ್ಲಿ ಆಗ್ಬಿಟ್ರೆ ವಿಗ್ ಏನ ಹಾಕೊಂಡ್ ಹೋಗ್ಬೇಕನ್ನೋ ಅಂತ. ಹುಡುಗಿರ್ ಒಂದೊಂದ್ಸತಿ ಹೋದಾಗ ಒಂದೊಂದ್ ಹೇಳ್ತಾರೆ. ಹುಡುಗಿರ್ ಏನ್ ನಮ್ಮ ಹತ್ರ ಮಾತಾಡಿಲ್ಲ, ಅವ್ರ ತಂದೆ ಅವ್ರ ಅಪ್ಪ ಅವ್ರು. ಹುಡುಗಿ ನೋಡಕ್ ಹೋದಾಗ ಸರ್ ಇದ್ರಲ್ಲಿ ಇನ್ನೊಂದ್ ಹೇಳ್ತೀನಿ ನೋಡಿ, ನಮ್ಮನೆ ಬರಕ್ಕೆ ಹುಡುಗಿ ಅವ್ರ ಅಪ್ಪ ಮಾತಾಡಿಲ್ಲ ಅಂದ್ರೆ ಅವ್ರ ಮಾವನ ಅವ್ರ ಮಚ್ಚನ ಇಲ್ಲಾಂದ್ರೆ ಅವ್ರ ರಿಲೇಷನ್ ಯಾರನ್ನ ಇರ್ತಾರ ನೋಡಿ, ಸೈಡ್ ಆಕ್ಟರ್ಗಳು ಅವ್ರು ಬಂದು ನಮ್ ಟಾರ್ಚರ್ ಕೊಡೋದು. ಸೈಡ್ ಆಕ್ಟರ್ಗಳು ಸರ್. ಅಲ್ಲ, ಅವರು ಅಪ್ಪ ಅವ್ರ ಅಮ್ಮ ಓದ್ಸಿರೋರು ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಈ ಸೈಡ್ ಆಕ್ಟರ್ಗಳು ಬಂದ್ಬಿಟ್ಟು ನೀನ್ ಹೆಂಗಿದ್ಯಾ, ನಾನ್ ಹಿಂಗಿದ್ದೆ. ಒಬ್ಬ ಬಂದ ಸರ್ ನಮ್ಮ ಮನೆಗೆ, ಅವ್ರ ಹೆಸರು ರಮೇಶ್ ರೆಡ್ಡಿ ಅಂತ. ಮನೆ ಹಿಂಗ್ ನೋಡ್ದ ಸರ್. ನಮ್ ಮನೆ 1 BHK ಇತ್ತು. ನನಗೆ ಏನಯ್ಯೋ ಇದನ್ನ ನಾನು ಅವಾಗ 4.5 ಲಕ್ಷ ಲೀಸ್ಗೆ ಹಾಕೊಂಡಿದ್ದೆ. ಇದೇನ್ ಇವ್ನ್ ಬಂದ್ ಮನೆ ಹಿಂಗ್ ನೋಡ್ಬಿಟ್ನಂತ 4.5 ಡೈರೆಕ್ಟ್ ಒಂದೇ ಟೈಮ್ ಸರ್ 15 ಲಕ್ಷಕ್ಕೆ ಹೋಗ್ಬಿಟ್ರಿ. ಮನೆ ನೋಡಿದ ಮನೆ ಚೆನ್ನಾಗಿಲ್ಲ ಅನ್ಬಿಟ್ನಲ್ಲ ಸರ್. ನಮ್ಗ್ ಮನ್ಸ್ ಬೇಜಾರಾಗೋಯ್ತು. ಅಷ್ಟೊತ್ತಿಗೆ ನಾನು 2 ಅಕ್ಕ ಅವ್ರಿಗೆ ಮದುವೆ ಮಾಡಿದೀನಿ. 2019, 2013, 14 ಮದುವೆ ಮಾಡಿದೀನಿ. ಇಷ್ಟೆಲ್ಲಾ ಖರ್ಚು ಮಾಡಿ ಇಷ್ಟೆಲ್ಲಾ ಬ್ಯಾಕ್ ಗ್ರೌಂಡ್ ಬಂದಿದೀವಿ. 1 ರೂಪಾಯಿ ನಮ್ಮ ಅಪ್ಪ ನಮ್ಮಮ್ಮ ಯಾರು ನಮ್ ಜೀರೋ ಇನ್ವೆಸ್ಟ್ಮೆಂಟ್ ನಮ್ದು, ನಾವೇ ದುಡ್ದಿರೋ ದುಡ್ಡು. ಇವ್ನ್ ಹಿಂಗ್ ನೋಡ್ಬಿಟ್ಟು ನನ್ಬಿಟ್ಟು ಆವಾಗ ಆ ಮನೇನ್ ನೋಡ್ಕೊಂಡ್ ಬಂದಿದೀವಿ. ಆವಾಗ ಕೊಡಲ್ಲ ಅನ್ಬಿಟ್ಟ ಸರ್ ಅವನು. ನಾವ್ ಹೋಗಿ ಫೋನ್ ಮಾಡಿ ಹೇಳಿದ್ರಿ ನೋಡಿ ಮನೆ ಮಾಡಿದೀವಿ ಬನ್ನಿ ನಮ್ಮ ಮನೆಗೆ ಈಗ ಅಂದ್ರೆ ಕೊಡಲ್ಲ ಅನ್ಬಿಟ್ಟ. ಇವನೇನಲ್ಲ ಇವನ್ ನಂಬಿಟ್ಟು ನನ್ಗೂ ಸುಮ್ನೆ ಒಂದು FD ಮಾಡಿದ್ರೆ ಇಂಟ್ರೆಸ್ಟ್ ಬರ್ತಾ ಇತ್ತು. ಈ ಮನೆ ಕ್ಲೀನ್ ಮಾಡಾಗೆಲ್ಲ ಇದು ಕೊಡ್ಬೇಕು ಅನ್ಬಿಟ್ಟು ಆಯ್ತು, ಒಂದ್ 15 ಲಕ್ಷ ಕೊಟ್ಟು ತಗೊಂಡ್ರಿ. ಚೆನ್ನಾಗಿತ್ತು ಮನೆ ಅಪಾರ್ಟ್ಮೆಂಟ್ ಅಲ್ಲಿ. ಬೇಸಿಕ್ಲಿ ನಾನು ರಿಯಲ್ ಎಸ್ಟೇಟ್ ಮಾಡೋದು ಸರ್ ಈಗ. ಅದರಿಂದ ಒಳ್ಳೆ ಮನೆ ಇರೋಣ ಅಂತ ಮಾಡ್ದೆ, ಚೆನ್ನಾಗಿದೆ. ಆಮೇಲೆ ಇನ್ನೊಬ್ಬ ಬಂದ ನನ್ನ ಹತ್ರ, ಓಮ್ನಿ ಇತ್ತು. ಓಮ್ನಿ ಚೆನ್ನಾಗಿಲ್ಲ ಅಂದ ಸೈಡ್ ಆಟ್ರ್ಗಳು. ಸರಿ ಓಕೆ
ಅನ್ಬಿಟ್ಟು ನಿಮ್ ತರ ಒಂದ್ ಹೊಸ ಕಾರ್ ತಗೊಂಡೆ. ನಿಮ್ ಕಾರಲ್ಲ ನನ್ಗೆ ಗೊತ್ತು. ಹೌದಾ? ನಿಮ್ ತರ ಒಂದ್ ಕಾರ್ ತಗೊಂಡೆ ಹೊಸದು. Okay. ನಿಮ್ದು ಟಾಟಾ ಇದೆ, ನಮ್ದು ಟಾಟಾ ಇದೆ. ಓಕೆ. ಹ, ಒಂದು ಟಾಟಾ ಕಾರ್ ತಗೊಂಡ್ರಿ, ಚೆನ್ನಾಗಿತ್ತು ಅಂತ. ಹೇಳಿದ್ರು ಅಂತ. ಏನ್ ಸರ್? ಐ ಮೀನ್ ಅವ್ರ ಸೈಡ್ ಆಕ್ಟರ್ಗಳು ಹೇಳಿದ್ರು ಅಂತ. ಸೈಡ್ ಆಕ್ಟರ್ಗಳು ಹೇಳಿದ್ರು ಸರ್, ಅವನ ಹೆಸರೇನೋ ಮರ್ತೋಗ್ಬಿಟ್ಟಿದೀನಿ ಸರ್. ಇರ್ಲಿ ಇರ್ಲಿ. ಅವ್ರು ಹೇಳಿದ್ರು. ತಗೊಂಡ್ರಿ. ಆದ್ರೆ ಅದು ಕ್ಯಾಶ್ ಕೊಟ್ಟ ತಗೊಂಡೆ ಸರ್. ಹ್ಮ್. ನಮ್ ತಾಯಿ ಹೆಸರಲ್ಲಿ ಎಫ್ ಡಿ ಮಾಡಿದ್ರೆ, ಎಫ್ ಡಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಸೇರ್ ಕೊಡಮ್ಮ ಅಂದ್ಬಿಟ್ಟು ನಮ್ ತಾಯಿನು ನಮ್ಮ ಅಪ್ಪನು ತಗೋಗ್ ಏನ್ ಮಾಡ್ತೀಯ, ಅವ್ರ ಏನ್ ಹೇಳಿದ್ರೇನು ನೀನ್ ದುಡ್ದಿರೋ ದುಡ್ಡು ತಾನೆ, ಏನ್ ಬೇಕಾ ಮಾಡ್ಕೋಗಂತಾರ. ಯಾಕಂದ್ರೆ ಅವ್ರದ್ದು ದುಡ್ಡಿದೆ, ನೀನ್ ಏನ್ ಬೇಕಾ ಮಾಡು ಅಂತಾರ. ನಮ್ ತಂದೆ ಇವತ್ತು ಅಷ್ಟೇ, ನೀನ್ ಏನನ್ನ ಮಾಡು ಅಂತಾರ. ನಮ್ ದುಡ್ಡು ಅವ್ರ ದುಡ್ಡು ಕೊಡಲ್ಲ. ಈಗ ನಮ್ಮ ಕಟ್ಟ ಕಡೆಯ ಪ್ರಶ್ನೆ, ಮದ್ವೆ ಆಯ್ತಾ? ಇಲ್ಲ, ಆಗಿಲ್ಲ. ಇರಿ ಸರ್, ಅಲ್ಲಿಗೆ ಬರ್ತೀನಿ. ನಮ್ದು 57 ದಿನದ ಲವ್ ಇದೆ ಸರ್ ಇದ್ರಲ್ಲಿ. 57 ಡೇಸ್. 57 ದಿನದ ಲವ್. ಎಲ್ಲಾರು 16 ವರ್ಷ ಲವ್ ಮಾಡಿರೋರು ಇದಾರೆ ನಿಮ್ ಚಾನಲ್ ಅಲ್ಲಿ. ನಂದು 57 ದಿನ ಲವ್ ಇದೆ ಸರ್. ಹೌದಾ? 30 ದಿನದ್ದು ಎಲ್ಲ ಮನೆಗೆ ಹೋದ್ರಿ, ಆಗ್ಲಿಲ್ಲ. ಮತ್ತಿದ್ಯಾ ಲವ್? ಇದು 25/2011 ಓಕೆ. 2025 11ನೇ ತಿಂಗಳಲ್ಲಿ ಹೋದೆ. ಒಂದು ಬ್ರೋಕರ್ ಫೋನ್ ಮಾಡಿದ್ರು, ಇಂತ ಹುಡುಗಿ ಇದೆ, ಆದ್ರೆ ಇವ್ರು ಬಂದು ಸೆಕೆಂಡ್ ಮ್ಯಾರೇಜ್ ಅಂದ್ರು. ಸೆಕೆಂಡ್ ಮ್ಯಾರೇಜ್ ನನಗೊಂದ್ 2 ದಿನ ಟೈಮ್ ಕೊಡೋಣ ಅಂತ ನಾನು ಯೋಚನೆ ಮಾಡ್ದೆ. ಅಕಸ್ಮಾತ್ ಮದ್ವೆ ಹಾಕೊಂಡ ಸತ್ತೋಗ್ಬಿಟ್ರೆ ನನ್ ಪ್ರಾಪರ್ಟಿ ಎಲ್ಲ ಹೋಗ್ಬಿಡುತ್ತಲ್ಲ, ಏನಿದೆ ಪ್ರಯೋಜನ ಅಂದ್ ಯೋಚನೆ ಮಾಡಿ ಆ ಬ್ರೋಕರ್ಗೆ ಒಂದ್ 3-4 ದಿನ ಆದ್ಮೇಲೆ ಹೇಳ್ದೆ, ಅಣ್ಣ ನಡಿಯೋಣ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳ್ದೆ. ಅವ್ರ ಮನೆಗ್ ಫೋನ್ ಮಾಡಿದ್ರು, ಆಫರ್ ಕೊಟ್ರು, ಬಾ ನೋಡಿ ಏನಂತ. ಅವ್ರು IT ಪೀಪಲ್ ಕಂಪ್ನಿ ಹೋಗ್ತಾರೆ, ವರ್ಕ್ ಮಾಡ್ತಾರೆ. ನಮ್ ಏರಿಯಾದಿಂದ ಒಂದು 20 ಕಿಲೋಮೀಟರ್ ಬ್ರೋಕರ್ ಕರ್ಕೊಂಡು ನೋಡ್ಕೊ ಬಂದ್ರಿ ಮನೆ. ಅವ್ರು ಹುಡುಗಿ ನೋಡ್ಕೊ ಬಂದ್ರಿ. ಐ ಮೀನ್ ಸೆಕೆಂಡ್ ಮ್ಯಾರೇಜ್ ಅಂದ್ರೆ? ಸೆಕೆಂಡ್ ಮ್ಯಾರೇಜ್, ಅವ್ರು ಡೈವರ್ಸ್ ಆಗಿತ್ತು ಬಿಟ್ಬಿಟ್ಟು. ಓಕೆ. ಗಂಡ ಬಿಟ್ಟಿದ್ರು ಅಥವಾ ಡೈವರ್ಸ್ ಆಗಿತ್ತು? ಡೈವರ್ಸ್ ಆಗಿತ್ತು. ಗಂಡ ಇದ್ದಾರೆ, ಡೈವರ್ಸ್ ಆಗಿತ್ತು. ಆ ಹುಡುಗಿನ ನಾನು ಫಸ್ಟ್ ಇಲ್ಲೇ ನೋಡಿದೆ. ಯಾವಾಗ 2016 ನಾನು ವಾಕಿಂಗ್ ಮಾಡೋವಾಗ ಹೇಳಿದ್ನಲ್ಲ. ಓಹೋ, ಆ ಹುಡುಗಿನೇ? ಆ ಹುಡುಗಿ ಎಲ್ಲಿದ್ರಿಗೆ ಇದೆಲ್ಲ ಬರ್ತಾ ಇರೋದ್ ಮ್ಯಾಟ್ರು. ಇಲ್ಲಾಂದ್ರೆ ನಾನು ಇಲ್ಲಿಗೆ ಕಂಟಿನ್ಯೂ ಎತ್ತಾ ಇದ್ದೆ. ಆ ಹುಡುಗಿ ನೋಡಿದೆ, ಆದ್ರೆ ಅವ್ರ ಮನೆಗೆ ಹೋಗೋ ಗಂಟೆ ನನಗೆ ಗೊತ್ತಿಲ್ಲ. ನಾನ್ ಮರ್ತೋಗ್ಬಿಟ್ಟಿದ್ದೆ. ಆಗಲ್ಲ ನನ್ ಮೇಲೆ ಗ್ಯಾಪ್ ನನ್ಗಿಕ್ಕೋ ನಾನು ಮರ್ತೋಗಿದ್ದೆ. ಅವ್ರ ಮನೆಗೆ ಹೋಗೋ ಗಂಟನೂ ನನ್ಗೆ ಗೊತ್ತಿಲ್ಲ. ನನ್ನ ಹತ್ರ ಫೋಟೋ ಬಂತು, ಚೆನ್ನಾಗಿತ್ತು ಫೋಟೋದಲ್ಲಿ. ಸರಿ, ಓಕೆ. ಎಲ್ಲ ಅದ್ರಲ್ಲಿ ಬೇರೆ ಪಬ್ಲಿಕ್ ಕೇಳ್ತಾರೆ ಸರ್, ಯಾವಾಗ ಮದ್ವೆ, ಯಾವಾಗ ಊಟ ಹಾಕೋದು, ನಿನ್ಗೆ ಅದಿಲ್ಲ, ನಿನ್ಗೆ ಇದಿಲ್ಲ ಅಂತ 100 ಜನ ಒಬ್ಬೊಬ್ಬ ಒಂದೊಂದ್ ಆಂಗಲ್ ಅಲ್ಲಿ ಕೇಳ್ತಾನೆ ಸರ್. ಆಂಗಲ್ಗಳು ಕೇಳಿ ನಮಗೂ ಬೇಜಾರಾಗಿ, ಯಾರನ್ನೊಬ್ಬನ್ ಮದುವೆ ಮಾಡ್ಕೊಳ ಬಿಡಪ್ಪ ಸ್ವಾಮಿ, ಇದು ಯಾರು ಈ ಮನೆಯಲ್ಲಿ ಬೇರೆ ಮದುವೆ ಮಾಡ್ಕಂತಾರೆ. ಸರಿ, ಯಾರನ್ನ ಒಬ್ರು ಮಾಡ್ಕೊಳ ಅಂತ ಊರ್ಗ್ ಹೋದ್ರಿ ಸರ್ ಅವ್ರಿ. ಅಲ್ಲಿ ಹೋದ್ಮೇಲೆ ಓಕೆ, ಹುಡುಗ ಚೆನ್ನಾಗಿದ್ದಾನೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನೋಡ್ಕೊ ಬಂದ್ಬಿಟ್ರಿ ಸರ್. ನೋಡ್ಕೊ ಬಂದಾದ್ಮೇಲೆ ಒಂದ್ 2 ದಿನ ಆದ್ಮೇಲೆ ನಾನು ಅವ್ರ ತಾಯಿಗೆ ಫೋನ್ ಮಾಡ್ದೆ ಸರ್. ಬ್ರೋಕರ್ ಮಾಡಿದ್ರು ಅಂದ್ರೆ, ಬ್ರೋಕರ್ ಏನು ರಿಪ್ಲೈ ಕೊಡ್ತಾ ಇಲ್ಲ, ನೀನ್ ಮಾತಾಡು ಅಂತ ನಂಬರ್ ಕೊಟ್ರು. ಅವ್ರ ತಾಯಿಗೆ ಫೋನ್ ಮಾಡ್ದೆ. ಅವ್ರ ತಾಯಿ ಅವ್ರದ್ದು ಹಳೇದೇನಿತ್ತು ಅದೆಲ್ಲ ಕತೆ ಎಲ್ಲ ಹೇಳಿದ್ರು. ನಮ್ಗೂ ನೋವಾಯ್ತು. ಸರ್, ಓಕೆ, ಯಾರಿಗೋ ಒಬ್ರಿಗೆ ಲೈಫ್ ಕೊಡೋಣ ಅಂತ ಮಾಡ್ಕೊಳೋಣ ಅಂತ ಮಾಡಿದ್ರಿ. ಯಾವಾಗ 57 ದಿನದಲ್ಲೇ ಓಕೆ ಅಂತ ಅಷ್ಟೊಂದ ಅಂದಾಗಂಟ ಹುಡುಗಿ ಮಾತಾಡಿಲ್ಲ ನನ್ನ ಹತ್ರ, ಫೋನಲ್ಲಿ ಏನು ಮಾತಾಡಿಲ್ಲ. ಮಾತಾಡ್ದೆ. ತಿರ್ಗಿ ಇನ್ನೊಂದ್ ದಿನ ಹೋದ್ರಿ ಬ್ರೋಕರ್ನ ಕರ್ಕೊಂಡು. ಅಂದ್ರೆ ಆ ಫಸ್ಟ್ ಅಲ್ಲಿ ಬ್ರೋಕರ್ನ ಕರ್ಕೊಂಡು ಹೋಗಿದ್ದೆ. ಸೆಕೆಂಡ್ ಟೈಮ್ ನಮ್ ತಾಯಿ, ನಾನು ಫಸ್ಟ್ ಟೈಮ್ ಹೋಗಿದ್ದೆ. ಫಸ್ಟ್ ಟೈಮ್ ನಮ್ ತಾಯಿನ ಕರ್ಕೊಂಡು ಹೋಗಿದ್ದೆ ನಾನು. ಊರ್ಗ್ ಹೋಗೋ ಟೈಮಲ್ಲಿ ಹೋದೆ, ಕರ್ಕೊಂಡೋಗಿ ಮಾತಾಡ್ಸಿದ್ರಿ. ಆಯ್ತು, ನಾವ್ ಕೊಡ್ತೀವಿ, ಮನೆ ಕಟ್ಟಿದ್ರೆ ನಾನ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು. ಸ್ವಂತ ಮನೆ ಇದ್ರೆ ನಾವ್ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಸ್ವಂತ ಮನೆ ಬೇಕಂದ್ರೆ 1-2 ಕೋಟಿ ದುಡ್ಡು ಬೇಕಲ್ಲ, ಎಲ್ಲಿಂದ ಇದೆ 2 ಕೋಟಿ? ನಮ್ಮ ಹತ್ರ ಒಂದ್ ಸೈಟ್ ಇತ್ತು ಅಷ್ಟೇ. ಈಗ ಆ ಸೈಟ್ ಅಲ್ಲಿ ಕಟ್ಬೇಕಂದ್ರೆ 30 ಲಕ್ಷ ಬೇಕು. ಈ ಕಡೆ ಹುಡುಗಿನೂ ಬಿಡಾಕಿಲ್ಲ, ಈ ಕಡೆ ಎಲ್ಲ ಬೇಕು. ಸರ್, ಓಕೆ ಅಂತ ನಾನು ಅವ್ರೊಂದ್ ಡೆಡ್ ಲೈನ್ ಕೊಟ್ಟಿದ್ರು ಸರ್, ಈ ತರ ದಿನದಲ್ಲಿ ನಾನು ಹೇಳ್ತೀನಿ ಅಂತ. ಆಮೇಲೆ ಇಲ್ಲಿದ್ರಲ್ಲ, ಅಲ್ಲಿ ಆ ಟೈಮಲ್ಲಿ ಪರಿಚಯ ಆಗಿದ್ರಲ್ಲ ನನಗೆ, ಅವ್ರ ರಿಲೇಷನ್ ಅಲ್ಲಿ ಒಂದಿಬ್ರು ಪರಿಚಯ ಆಗಿದ್ರು. ಅವ್ರಿಗೆಲ್ಲ ಓಕೆ ನಾನು ಹೇಳ್ದೆ. ಆಕ್ಚುಲಿ ನಾನು ಯಾರ ಹತ್ರನು ಹೋಗಲ್ಲ ಸರ್, ಅವ್ರ ಹತ್ರ ನಾನು ಹೋಗಿಲ್ಲ. ಅಣ್ಣ, ಈ ತರ ನಿಮ್ ಹುಡುಗಿ ನಾನು ಮಾಡ್ಕೊಂತೀನಿ, ನೀವ್ ಹೇಳಿ ಅಣ್ಣ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ದೆ. ಆಯ್ತು ಇರು, ನಾನು ಮಾತಾಡ್ತೀನಿ ಅನ್ಬಿಟ್ಟು ಅವರೆಲ್ಲ ಒಂದ್ 15 ದಿನ ಮಾತಾಡಿದ್ರು ಸರ್. ಆಮೇಲೆ ಅವ್ರು ಕೈ ಎತ್ಬಿಟ್ರೆ, ನನ್ಗೆ ಗೊತ್ತಿಲ್ಲ, ಹೋಗಪ್ಪ ಅವ್ರು ಕೊಡಲ್ಲ ಅಂತ ಬಿಡು, ಅಮೆರಿಕಾಗ್ ಹೋಗ್ತಾ ಇದಾರೆ ಅವ್ರು, ಇರಲ್ಲ ಅಂತ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ರು. ನಾನು ಇಷ್ಟೆಲ್ಲ ಡ್ಯೂಟಿ ಮಾಡ್ಬಿಟ್ಟು ಇವೆಲ್ಲ ಏನಯ್ಯೋ. ಅವ್ರ ಹತ್ರ ಹೋಗಿಲ್ಲ ಅಂದ್ರೆ ನಮ್ಗೆ ಬೇಜಾರಿಲ್ಲ. ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದು ಆಮೇಲೆ ತಿರ್ಗಾ ಒಂದು ಸಂಡೇ ಒಂದ್ ಟೈಮ್ ಒಂದ್ 9:00 ಫೋನ್ ಮಾಡಿದ್ರು ಸರ್. ಅವ್ರ ತಾಯಿ ಮೊಬೈಲ್ ಇಂದ ಮಾತಾಡ್ಬಿಟ್ಟು ಆ ಹುಡುಗಿನೇ ಮಾತಾಡಿದ್ರು. ಅಲ್ಲೂ ಆಂಟಿ ಎಲ್ಲ ನಾನು ಅಂದ್ರು ಸರ್.
ನಾನು ನೀನಾ ಯಾರ್ ನೀನು ಅಂದೆ. ಅವ್ರ ಮಗ್ಳು ಅಂದ್ರು ಹ್ಮ್ ನನಗೂ ಬಿಸ್ನೆಸ್ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಅಂದ್ರು. ಹ್ಮ್ ನಿನ್ ತರ ಬಿಸ್ನೆಸ್ ಮಾಡ್ಬೇಕು ನನಗೂ ಇಂಟ್ರೆಸ್ಟ್ ಇದೆ, ವರ್ಕ್ ಮಾಡಕ್ ಇಷ್ಟ ಇಲ್ಲ ಅಂದ್ರು ಫಸ್ಟ್ ಕಾಲ್ ಅಲ್ಲಿ ಸರ್. ಹ್ಮ್ ಹೌದಾ ಎಂತ ಬಿಡು ಎಲ್ಲಾನು ಆಗ್ಲಿ, ಅದೋ ಒಂದ್ ಒಳ್ಳೆ ಎಂತಿ ಸಿಗ್ತಾ ಇದೆ, ಅದೋ ಇನ್ನೊಂದ್ 2 ಬಿಸ್ನೆಸ್ ಮಾಡ್ಕೊಂಡು ಹೆಂಗ ಇಂಪ್ರೂವ್ಮೆಂಟ್ ಆಗ್ಬಿಡೋಣ ಅನ್ಕೊಂಡಿದ್ರಿ. ಹ್ಮ್ ಇವಾಗಿರೋ ಇಂಪ್ರೂವ್ಮೆಂಟ್ ಇನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್. ಮೋಸ ಅಲ್ಲ. ಹ್ಮ್ ಆಮೇಲೆ ಕಟ್ ಮಾಡ್ಬಿಟ್ಟು ತಿರ್ಗಾ ಒಂದ್ 10:30 ಹ್ಮ್ 11 ತಾರೀಕು 2025 10:00 ಅವ್ರ ಪರ್ಸನಲ್ ಫೋನ್ ಇಂದ ಫೋನ್ ಮಾಡಿದ್ರು. ನಾನ್ ಟೈಮ್ ಎಲ್ಲ ನೆನ್ಪಿಕೊಂಡಿದ್ದೀರಾ? ಸರ್ 57 ದಿನ ಲವ್ ಸರ್, 57 ದಿನ ಸರ್ ಲವ್. ಹ್ಮ್ ಆಮೇಲೆ ಫೋನ್ ಮಾಡಿದ್ರು ಸರ್, ಹ್ಮ್ ಅವ್ರ ಟ್ರೂ ಕಲರ್ ಅಲ್ಲಿ ಹೆಸರು ನೋಡಿದೆ. ಹ್ಮ್ ಸರಿ ನಾನು ಅವಾಗ ಟೈಮಲ್ಲಿ ಯಾರೋ ಒಂದು ಕ್ಲೈಂಟ್ ಜೊತೆ ಇದ್ದೆ. ಈಗ ಒಂದ್ 2 ಮಿನಿಟ್ ಆ ಕ್ಲೈಂಟ್ ಯಾವಾಗ ಆಗ್ತಾರೋ ಒಂದು ಬಿಟ್ಬಿಟ್ಟೆ ಸರ್. ಬೇಡ ಇರೋ ನಂಗೆ ಟೈಮ್ ಇಲ್ಲ, ನಾಳೆ ಸಿಗ್ತೀನಿ, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಕತ್ಕೊಂಡ್ ಬಂದ್ಬಿಟ್ಟೆ ಕಾರ್ ನಾನು. ಓಕೆ. ಬಂದು ಮೇಡಮ್ಗೆ ಕಾಲ್ ಮಾಡಿದೆ ಸರ್. ಮೇಡಮ್ ಕಾಲ್ ಮಾಡಿ ಅವ್ರ ಹಿಸ್ಟ್ರಿ ಎಲ್ಲ ಹೇಳಿದ್ರಿ ಸರ್. ನಾನ್ ಹಂಗಿ, ನಾನ್ ಹಂಗಿ ಅಂತ ಎಲ್ಲ ಮಾತಾಡ್ಕೊಂಡಿದ್ರಿ ಸರ್. ಒಂದಿನ ಭಾನುವಾರ ಮೀಟ್ ಆಗು ಅಂದ್ರು ಸರ್. ಮೀಟ್ ಆಗೋಣ ಅಂತ ಹೋಗಿದ್ದ ದಿನಾನೇ ನಾನು ಸ್ಪೆಕ್ಸ್ ಹಾಕ್ತೀನಿ ಅಂದ್ರು. ನನ್ಗೆ ಗೊತ್ತದು, ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ದೆ. ಸ್ಪೆಕ್ಸ್ ಕನ್ನಡಿ ಹಾಕ್ತೀನಿ ಅಂದ್ರು. ಕನ್ನಡಕ. ಅಯ್ಯೋ ಯಾಕೆ ಕನ್ನಡಿ ಹಾಕಿದ್ರೆ ಯಾವ್ದಮ್ಮ ತಾಯಿ ಅನ್ಕೊಂಡ್ ನಾನಿದ್ದೆ ಸರ್. ನೀನ್ ಯಾಕಪ್ಪ ನನಗೆ ಜಿಗುಪ್ಸೆ ನಮ್ಗೆ ಜೂನ್ ಮೇಲೆ ಇದಾಗ್ಬಿಟ್ಟೈತೆ ಸರ್. ಹುಷಾರಿ ಹೇಳಪ್ಪ, ನಮಗಿದ್ದು ಮದ್ವೆ ಆಗಿಲ್ಲ, ಒಂಚೂರು ಆಸೆ ಇಟ್ಕೊಂಡಿದೀವಿ. ಏನ್ ಸರ್ ಆಸೆ ಸರ್? ನಿಮ್ಗೇನ್ ಬಿಡಿ ಸರ್, ನಿಮ್ಗೇನ್ ಬಿಡಿ ಸರ್. ನಿಮ್ ಚಾನಲ್ ಇರೋರ್ಗೆ ನಮ್ ಮದುವೆ ಮಾಡಿ ಸರ್. ತುಂಬಾ ಜನ ಇದಾರೆ ಸರ್ ನಿಮ್ ಚಾನಲ್ ಸರ್. ನಿಮ್ ಚಾನಲ್ ನೀವ್ ಯಾವ್ದೇನ ಹೇಳಿ, ನಾನು ಹೇಳ್ತೀನಿ ಬೇಕಂದ್ರೆ ಎಲ್ಲಾದ್ ಓಪನ್ ಮಾಡಿ ನನ್ ಕಾರ್ ಓಡ್ಸೋಗೆ ನಿಮ್ದೇ ಆನ್ ಮಾಡೋದು. ನಾನು ಟ್ರಿಪ್ ಹೋಗ್ತಾ ಇರ್ತೀನಿ ದೇವಸ್ಥಾನಗಳಿಗೆಲ್ಲ, ಅವಾಗ ನಿಮ್ದೇ ಹಾಕೋದು. ಇಲ್ಲ ಕೇಳಿಸ್ಕೊಳಲ್ಲ ಅಂದ್ರೆ ಕಾರಿಂದ ಇಳ್ದ್ಬಿಟ್ಟು ಹೋಗ್ಬೋದು ನನ್ ಫ್ರೆಂಡ್ಸ್. 2 ಪಾಯಿಂಟ್ ಅವ್ರಿಗೆ ಕೇಳಿಸ್ಕೊಳಂದ್ರೆ ಕೇಳಿಸ್ಕೋರಿ, ಇಲ್ಲಾಂದ್ರೆ ಹೋಗಿರಿ. ಅವ್ರೆಲ್ಲ ಬ್ಲೂಟೂತ್ ಹತ್ಕೊಂಡ್ ಬರ್ತಾರ ಸರ್. ಪಾಪ ಕೆಲ್ಸಿ ಜಾಗ ಆಗ್ಬಿಟ್ಟು ಬೋರ್ ಹೊಡ್ಸ್ಬಿಟ್ಟಿದೀನಿ ಸರ್. ಸರಿ ಆಯ್ತು. ಈಗ ಅಂದ್ರೆ ಸ್ಪೆಕ್ಸ್ ಹಾಕ್ತೀನಿ ಅಂದ್ರಲ್ಲ, ಅದ್ ಯಾಕೆ ಪರ್ಟಿಕ್ಯುಲರ್ಲಿ ಅದನ್ನ ಯಾಕೆ? ಅವ್ರು ಹೇಳಿದ್ ಸರ್, ಏನಕ್ಕೆ ಹೇಳಿದ್ರ ಗೊತ್ತಿಲ್ಲ ನನ್ಗೆ. ಅವ್ರು ಹೇಳಿದ್ರು, ನಾನು ಇಷ್ಟು ಓಕೆ ಅಂತ ಹೇಳಿದೆ ಸರ್. ನಾನು ಹಾಕೊಂತೀನಿ, ನನ್ಗೆ ಹೆಡ್ ಹಾಕಿದೆ, ನಾನು ಹಾಕೊಂತೀನಿ ಅಂತ ನಾನು ಮನೇಲಿ ಹಾಕ್ತಾ ಇದ್ದೆ. ಅವ್ರು ಹಾಕಿದ್ರು, ಮೀಟ್ ಆದ್ರು ಸರ್. ಮೀಟ್ ಆಗಿದ್ದ ದಿನಾನೇ ನಮ್ಮನೆ ಬರಕ್ಕೆ ರೋಡ್ ಫುಲ್ಲು ಜಾಮ್ ಸರ್. ಅವತ್ತು ರೋಡು 25 ನಿಮಿಷದಲ್ಲಿ ಅವ್ರ ಮನೆಗೆ ರೀಚ್ ಆಗೋದ್ರಿಗೆ, ಅವ್ರ ಏರಿಯಾಗೆ 1.5 ಅವರ್ ಆಗೋಯ್ತು ಸರ್. ಅವತ್ತೇ ಸುಬ್ರವತೆ ಆಯ್ತು ಸರ್. ನೀನ್ ಎಷ್ಟ್ ಲೇಟ್ ಆಗಿ ಬಂದಿದ್ಯಾ, ಹುಡುಗಿನ ಹೆಂಗ್ ಮಾತಾಡಕ್ ಬರಲ್ಲ, ನಿಂಗ್ ಅದ್ ಬರಲ್ಲ ಇದು ಬರಲ್ಲ ಅಂತ. ನಾನು ಸರ್ ನನ್ನ ಜೀವನದಲ್ಲಿ ಯಾವತ್ತೂ ಕಾರ್ ಅಷ್ಟು ಫಾಸ್ಟ್ ಓಡ್ಸಲ್ಲ. ನನ್ಗೆ ಡಿಪಾರ್ಟ್ಮೆಂಟ್, ಡ್ರೈವರ್ ಡಿಪಾರ್ಟ್ಮೆಂಟ್ ಅಂದ್ರೆ ನನ್ ರಶ್ಮಿ ತರ ಅದು. ಅಂತದ್ದು ಹಂಸಗಳು ನೋಡಲ್ಲ, ಏನು ನೋಡಲ್ಲ ಸರ್, ಎಗರ್ಸ್ಕೊಂಡ್ ಹೋಗೋದು. ಹುಡುಗಿ ಅಲ್ಲ ಸರ್. ಆಮೇಲೆ ಗಲ್ಲಿಗಳಲ್ಲಿ ಹೋಗಲ್ಲ, ಒಂದು ಹಂಸ ಬಂತು ಸರ್. ಹಂಸಲ್ಲಿ ಬಂಪರ್ ಕೂಡ ಉಜ್ಕೊಂಡ್ ಹೋಗ್ಬಿಟ್ಟೆ ಸರ್. ಬಂಪರ್ ಕೂಡ ಉಜ್ಕೊಂಡ್ ಹೋದೆ. ಈಗ ಇನ್ನೊಂದ್ 1 ಮಿನಿಟ್ ಅಲ್ಲಿ ಬಂದಿಲ್ಲ, ನಾನು ಹೋಗ್ತೀನಿ, ನಿನ್ಪಾಟ್ ನೀನ್ ಹೋಗಲ್ಲ ಅಂತ ಬಿದ್ರು. ಆಯ್ತಮ್ಮ ಅಂತ ಹೋದೆ ಸರ್. ಬಂದ್ರು, ಮೀಟ್ ಆದ್ರು. ಒಂದ್ ಒಳ್ಳೆ ಹೋಟ್ಲಲ್ಲಿ ಹೋದ್ರಿ, ಊಟ ಮಾಡಿದ್ರಿ. ಮ್ಯಾಕ್ಸ್ ಬಂದ್ರಿ, ಬಟ್ಟೆ ಊಟ ಮಾಡ್ಕೊಂಡು ಒಂದ್ 11 ಗಂಟೆಗೆ 12 ಗಂಟೆಗೆ ಹೋದ್ರಿ. 1 ಅವರ್ ಊಟ ಗೀಟ ಮಾಡ್ಕೊಂಡು ಸ್ಟೋರಿಗಳೆಲ್ಲ ಕೆಲ್ಸ್ಕೊಂಡು, ಅವ್ರ ಅಲ್ಲೇ ಸ್ಟೋರಿಗಳೆಲ್ಲ ಕೆಲ್ಸ್ಕೊಂಡ್ ಬಂದ್ರಿ. ಫಸ್ಟ್ ಮೀಟಿಂಗ್ ಸರ್. ಮ್ಯಾಕ್ಸ್ ಬಂದ್ರಿ. ಮ್ಯಾಕ್ಸ್ ಅಲ್ಲಿ ನಮ್ಮ ತಾಯಿ ನಾನು ಇಷ್ಟು ದಿನ ಮಾಡಿದ್ರೆ ಒಂದು ಚಪ್ಪಲಿ ಇಸ್ಕೊಬಂದ್ ಕೊಟ್ಟಿಲ್ಲ ಸರ್ ನಮ್ ತಾಯಿಗೆ. ಹೋದ್ರೆ ಅಂಗಡಿ ಹತ್ರ ನಿಲ್ಲಿಸಿದ್ರೆ, ಹೋಗಮ್ಮ ನೀನ್ ತಗೊಂಬರೋಗಂತೀನಿ. ನೀನ್ ಹೋಗ್ ತಗೊಂಬಾ, ನಿನ್ಗೇನ್ ಬೇಕೋ ದುಡ್ಡು ಎತ್ಕೊಂಡು ಹೋಗು, ನಿನ್ಗೆ ಎಷ್ಟು ಏನ್ ಬೇಕೋ ತಗೋ, ನನ್ ಕೈಲಿ ಆಗಲ್ಲ. ನಮ್ ತಾಯಿಗೆ ಒಂದ್ ಸಾರಿ ಕೊಡ್ಸಿಲ್ಲ. ಆ ಹುಡುಗಿದು ಬಟ್ಟೆ ಚಪ್ಪಲಿ ಎತ್ಕೊಂಡು ಮ್ಯಾಕ್ಸ್ ಅಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡಿದೀನಿ ಸರ್. ನೀವು? ನಾನು ಫಸ್ಟ್ ಟೈಮ್. ಏನು ಭಾಗ್ಯವು ಸರ್. ಚಪ್ಪಲಿ ಹಿಡ್ಕೊಂಡಿದೀನಿ ಸರ್. ಆಕೆ ಅದು ಇಟ್ಕೊಂಡು 4 ವರ್ಷ ನಂದು, ಅದ್ರಲ್ಲಿ 2,000 ಬಿಲ್ ಆಯ್ತು. ಒಂದು 4,500 ಬಿಲ್ ಆಯ್ತು ಸರ್. 57 ಡೇಸ್ ಅಲ್ಲೇ ಸರ್ ಆಯ್ತು ಬಿಲ್ಲು. ಓಕೆ. ಆಮೇಲೆ ಡ್ರಾಪ್ ಮಾಡ್ದೆ. ಓಕೆ. ನಾನು ಹಂಗೆ ಹೇಳಿದ್ರು ಸರ್ ಅವರು, ಏನನ್ನ ಹೇಳಿದ್ರು. ಅವ್ರು ಏರಿಯಾದ ಡ್ರಾಪ್ ಮಾಡ್ದೆ. ತಿರ್ಗಾ ಸೆಕೆಂಡ್ ದಿನ ಪರಿಚಯ ಆದ್ರು. ಸೆಕೆಂಡ್ ದಿನ ಬಾ ಮೀಟ್ ಆಗಂದ್ರು. 1 ಗಂಟೆಗೆ ಹೋದ್ರಿ ಸರ್. ಊಟ ಕೊಡ್ಸ್ತೀನಿ ಅಂದ್ರು, ಊಟ ಕೊಡ್ಸಿಲ್ಲ. ಆಮೇಲೆ ಡಿಮಾರ್ಟ್ಗೆ ಹೋಗ್ಬಿಟ್ಟು ಡಿಮಾರ್ಟ್ ಅಲ್ಲಿ ಏನೇನ್ ಐಟಮ್ ಬೇಕು ಅಂದ್ರು. ಅವ್ರೇ ಪೇ ಮಾಡಿದ್ರು ಸರ್.
ಅವರೇ ಪೇ ಮಾಡ್ಕೊಂಡು ತಗೊಂಡ್ ಹೋದ್ರು ಸರ್. ಹ್ಮ್ ಆ ಟೈಮಲ್ಲಿ ನಾನೇ ಪ್ರೆಜರ್ ಮಾಡ್ದೆ, ನಾನು ನೋಡ್ಬೇಕು ಅನ್ಸ್ತಾ ಇದೆ ಅಂತ ಹ್ಮ್ ಡಿಮಾರ್ಟ್ಗೆ ಹೋದ್ರು, ಪರಿಚಯ ಮಾಡಿ ಅವ್ರು ಲಾಗಿನ್ ಆಗೋ ಟೈಮ್ ಆಯ್ತು, ಹೋದ್ರು. ಹ್ಮ್ ಇನ್ನೊಂದ್ ದಿನ ಹೋದ್ರು ಸರ್, ಇನ್ನೊಂದ್ ದಿನ ಬಂದ್ರಿ ಊಟ ಮಾಡಕ್ ಹೋಟ್ಲ್ಗೆ. ಹ್ಮ್ ಅವತ್ತು ಮ್ಯಾಕ್ಸ್ಗೆ ಹೋದ್ರಿ, ಅವತ್ತು ಮ್ಯಾಕ್ಸ್ಗೆ ಹೋಗಿಲ್ಲ, ಜುಡಿಯಾಗ ಹೋದ್ರಿ ಸರ್, ಬಟ್ಟೆ ತಣಕ್ಕೆ ಬಟ್ಟೆ ತಗೊಳಗೆ ಸರ್. ನಿಮ್ಗೆ ಅವ್ರಿಗೂ ಅವ್ರಿಗೆ ಸರ್, ನಮ್ಗೆಲ್ಲ ಇಲ್ಲ ಸರ್, ನಾವ್ ಅಷ್ಟು ಸೋಕಿ ಮಾಡಲ್ಲ ಸರ್, ಅಷ್ಟ್ ಟೈಮಲ್ಲಿ ಇದೆ ಸರ್ ಸೋಕಿ ಮಾಡಕ್ಕೆ. ನಮ್ದು ವೈಟ್ ಶರ್ಟ್ ಬ್ಲೂ ಪ್ಯಾಂಟ್ ಅಷ್ಟೇ ಸರ್, ಸಿಂಪಲ್. ಓಕೆ. ಸಿಂಪಲ್. ಹ್ಮ್ ನಾನು ಒಂದ್ ಟೈಮ್ ಹೋದ್ರೆ ಒಂದ್ 20 ಜೊತೆ ತಗೋ ಬಂದ್ಬಿಡ್ತೀನಿ, ಅದ್ ಯಾರು ಒಂದ್ ವರ್ಷ ಅಲ್ಲೇ ಅಲ್ಲಾಡ್ಸ್ಬಿಡ್ತೀನಿ ಸರ್. ಹ್ಮ್ ಹೋದ್ರಿ ಸರ್, ಜುಡಿಯಾಗ ಹೋದ್ರಿ ಸರ್. ಹ್ಮ್ ಆವಾಗ ಒಂದ್ 3-4 ಸಾವಿರ ನಾನ್ ಅನ್ಕೊಂಡೆ ಸರ್, ಇವಾಗ ಇಷ್ಟು ಖರ್ಚು ಮಾಡ್ತಾ ಇದಾರೆ, ಮುಂದಕ್ಕೆ ಇಕ್ತಾರ ನಮ್ ನಾನಾಕ್ಸ್ಬಿಡ್ತಾರ ಗೊತ್ತಿಲ್ಲ, ಡ್ರಮ್ಗಳೆಲ್ಲ ಸಾಯಿಸ್ತಾರ ಏನೋ ಅನ್ಕೊಂಡೆ ಸರ್. ಓಕೆ. ಅದೊಂದ್ ಬಿದ್ದು ಒಂದ್ 5-6 ದಿನ ಪರಿಚಯ ಆದ್ಮೇಲೆ ಸರ್ ಅವ್ರ ಕಾಲ್ ಬಂತಲ್ಲ, ಹ್ಮ್ ಆದ್ರೆ ಇವೆಲ್ಲ ಅವ್ರ ಅಮ್ಮನ್ ಗೊತ್ತಿಲ್ಲ. ಅವ್ರ ಅಮ್ಮ UK ಹೋಗ್ಬಿಟ್ಟಿದಾರೆ ಅನ್ಕೊಂಡಿರೋದ್ ನಾವು. ಹ್ಮ್ ನಿನ್ ಮನೆ ಕಟ್ಟಪ್ಪ, ಮನೆ ಕಟ್ಟಾದ್ಮೇಲೆ ಬರ್ತೀನಿ ಅಂತ ಅವ್ರ ತಾಯಿದ ಅಲ್ಲಿ ಕ್ಲೋಸ್ ಆಯ್ತು ಸರ್. ಹ್ಮ್ ಈ ಹುಡುಗಿ ಮಾತಾಡ್ತಾರೋದ್ ಯಾರಿಗೂ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹ್ಮ್ ಹೋದ್ರಿ ಸರ್, ಅಲ್ಲೊಂದ್ 4,500 ಸಾವಿರ ಬಿಲ್ ಆಯ್ತು, ಹ್ಮ್ ತಗೊಂಡು ಬಂದ್ರು ಸರ್, ಆಯ್ತು ಅಂತ. ಇನ್ನೊಂದ್ ದಿನ ಇನ್ಸ್ಟಾಗ್ರಾಮ್ ಅಲ್ಲೇ ಒಂದು ನನ್ಗೆ ರೀಲ್ ಕಳ್ಸಿದ್ರು ಸರ್. ಹ್ಮ್ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಒಂದ್ ರೀಲ್ ಕಳ್ಸಿದ್ರು, ನನ್ಗೆ ಬ್ಯಾಶ್ ಲೈಟ್ ಬೇಕು ಅಂತ. ಹ್ಮ್ ನಾನೇನೋ ಒಂದ್ ಬ್ಯಾಶ್ ಲೈಟ್, ಅದೊಂದು ಬ್ಲಾಕ್ ಕಲರ್ ಪೂಜೆ ಇದ್ ಬರುತ್ತಲ್ಲ ಸರ್, ಬ್ಲಾಕ್ ಕಲರ್ ಮರಿ ಅದು ಕನ್ನಡದಲ್ಲಿ ಗೊತ್ತಿಲ್ಲ, ಹ್ಮ್ ಬ್ಲಾಕ್ ಕಲರ್ದೊಂದು ನಾನೇ ಒಂದು 300-400 ಇರುತ್ತೆ ಬಿಡು, ಅಷ್ಟ್ ಕೊಡ್ಸಿ ಬಿಡೋಣ ಬಿಡು, ಇಷ್ಟೇ ಕೊಡ್ಸಿ ಅದೇ ಲೆಕ್ಕ ಅಂತ. ಅದು 35,000 ಸರ್. ಇನ್ಸ್ಟಾಗ್ರಾಮ್ ಲಾಗೌಟ್ ಆಗ್ಬಿಟ್ಟಿರ್ತೀರ. ಅಲ್ಲ, ಲಾಗೌಟ್ ಆಗಿಲ್ಲ ಸರ್, ಲಾಗೌಟ್ ಆಗಿಲ್ಲ, ಕೊಡ್ಸಿದೀನಿ ಸರ್. ಕುಡ್ಸಿದ್ರ? ಲಾಗೌಟ್ ಹಾಕಾಗಣ ಸರ್, ದುಡ್ಡು ಐತಲ್ಲ ಸರ್, ಅಲ್ಲೇ 35 ಲಕ್ಷ ಕಳ್ದಿದ್ದೀನಿ, ಇದ್ಯಾ ಲೆಕ್ಕ ಸರ್, ಯಾವ ಲೆಕ್ಕ ಇದ್ಯಾ ಲೆಕ್ಕ ಸರ್, ಇದು ಕಟ್ಕೊಂಡು ಎಂತಿಗ್ ತಾನೇ ಕೊಡ್ತೀನಿ. ಸಾಧನೆ ಸರ್, ಏನ್ ಸರ್ ಅದ್ಭುತ. ಆಮೇಲೆ ಬಾ ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡು ಅಂದ್ರು ಸರ್. ಹ್ಮ್ ಆಫೀಸ್ ಹತ್ರ ಡ್ರಾಪ್ ಮಾಡುವಾಗ ನನಗೂ ಜಿಮ್ಗೆ ಹೋಗಕ್ಕೆ ಶೂ ಬೇಕಾಗಿತ್ತು. ಹ್ಮ್ ನಾನೆಲ್ಲ ಜಿಮ್, ನನಗೊಂದು ಆಸೆ ಸರ್, ನನ್ಗೆ ಯಾವ ಹುಡುಗಿನೂ ಕೊಡ್ಸಿಲ್ಲ ಇವತ್ ಗಂಟೆ, ಒಂದು ಶರ್ಟ್ ಕೊಡ್ಸಿಲ್ಲ, ಒಂದು ಇದು ಕೊಡ್ಸಿಲ್ಲ, ಹ್ಮ್ ಶೂ ಏನಾನ ಕೊಡ್ಸಾರ. ಅಷ್ಟೊತ್ತಿಗೆ ನಾನು ಒಂದು 10,000 ಖರ್ಚು ಮಾಡಿದೆ ಸರ್. ಅಟ್ಲೀಸ್ಟ್ ಒಂದು ಶೂ ಕೊಡ್ಸ್ಲಿ ಒಂದ್ ಜೊತೆ. ಅಲ್ಲಿ ಒಂದು ಡೈಲಾಗ್ ಹೊಡೆದ್ರು ಸರ್, ಶೂನು ಚಪ್ಪಲಿ ಕೊಡ್ಸಿದ್ರೆ ಬ್ರೇಕಪ್ ಆಗ್ಬಿಡುತ್ತೆ ಅಂದ್ರು. ನಾನಂದ ಅಯ್ಯೋ ನಮ್ಮ ಬ್ರೇಕಪ್ ಏನ್ ಆಗ್ಬೇಡಮ್ಮ, ನಾನೇ ಆಗ್ತೀನಿ ಅಂತ ಒಂದ್ 4,000 ರೂಪಾಯಿ ಕೊಟ್ಟು ನಾನೇ ಶೂ ತಗೊಂಡೆ. ಹ್ಮ್ ಆದ್ರೆ ಅವ್ರು ಅಲ್ಲೊಂದ್ ಹೇಳಿದ್ರಲ್ಲ ಸರ್, ಬ್ರೇಕಪ್ ಆಗ್ಬಿಡುತ್ತೆ ಚಪ್ಪಲಿನೂ ಶೂ ಕೊಡ್ಸಿದ್ರೆ ಅಂತ. ಹ್ಮ್ ನಾನೇ ಕೊಡ್ಸಿದೆ ಸರ್. ಅಲ್ಲಿಂದ ಮುಂದೆ ಹೋದ್ರೆ ಒಡವೆ ಅಂಗಡಿಗೆ ಹೋದ್ರು ಸರ್, ಕಲ್ಯಾಣಿಗೆ. ಹ್ಮ್ ಅಲ್ಲಿ ಬ್ಯಾಸ್ಲೈಟ್ ತಗೊಂಡ್ರು 31,000. ಹ್ಮ್ ಆಮೇಲೆ ಅವತ್ತು ನಂದೇ ದುಡ್ಡು ಸರ್, ನಾನು ಹೇಳಿದ್ನಲ್ಲ ಕೊಡ್ಸಿನ ಅಂತ. 31,000 ಬ್ಯಾಸ್ಲೈಟ್ ಕೊಡ್ಸಿದ್ರು. ಹ್ಮ್ ಅದು ನನ್ಗೂ ಮಲಗಡೆ ಒಂದ್ ಮನ್ಸಲ್ಲಿ ಉರಿತಾ ಇದೆ, ಇದ್ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಇಷ್ಟ, ಯಾಕಂದ್ರೆ ಫಸ್ಟ್ ಕಳ್ದಿದ್ದೀನಲ್ಲ ಸರ್ ದುಡ್ಡು ಬೇಜಾನು. ಅದೊಂದ್ ನೋವಿದೆ, ಒಂದು ನೋವು ಇದೆ, ಒಂದು ಖುಷಿನೂ ಇದೆ. ನನ್ ಜೊತೆ ಆಕ್ರೋಶ ಇದೆ. ನನ್ ಜೊತೆ ಒಂದ್ ಹುಡುಗಿ ಬರ್ತಾ ಇದಲ್ಲ ನನ್ ಕಾರಲ್ಲಿ ಫ್ರಂಟ್ ಸೀಟ್ ಅಲ್ಲಿ ಕುತ್ಕೊಂಡಾಗೆ, ಖುಷಿ ಖುಷಿನೂ ಇದೆ ಸರ್, ನೋವು ಇದೆ. ಆಮೇಲೆ ಕೊಡ್ಸಿದೆ ಸರ್, ಅಲ್ಲಿ ಏನೇನೋ ಬೇಕಾಗಿತ್ತು, ನಾನು ಅದೊಂದು ಕೊಡ್ಸ್ಬಿಟ್ಟು ಅವ್ರ ಕ್ರಿಸ್ಮಸ್ಗೆ ಅವ್ರ ಆಫೀಸಲ್ಲಿ ಏನೋ ಗಿಫ್ಟ್ ಮಾಡ್ಬೇಕನ್ನವಾಗ ನೋಡಿ ಸರ್, ನಾನು ಆ ಟೈಮಲ್ಲಿ ಅವ್ರಿಗೆ ಸ್ವೆಟರ್ ಕೊಡ್ಸಿದ್ದೆ. ಅದೇ ಸ್ವೆಟರ್ನ ಗಿಫ್ಟ್ ಎತ್ಕೊಂಡು ಹೋಗಿ ಹಾಕಿದ್ದಾರೆ ಸರ್ ಬೇರೆಯವ್ರಿಗೆ. ನಾನು ಅವಾಗ ಯೋಚನೆ ಏನೇ ಇರ್ಲಿಲ್ಲ, ಸರಿ ಓಕೆ ಬಿಡು, ಅವ್ರಿಗೇನು ಇಷ್ಟ ಇಲ್ಲ ಹಾಕೊಂಡ್ಲಿ ಬಿಡು, ಏನೋ 1,000 ರೂಪಾಯಿ ತಾನೆ ಅವಾಗ ನಾನೇ ಪ್ಯಾಕ್ ಮಾಡಕ್ 40 ರೂಪಾಯಿ ದುಡ್ಡು ಕೊಟ್ಟಿ ಇನ್ನೊಬ್ಬ ಹುಡುಗಿ ಕೊಟ್ಟಿದ್ದೀನಿ ಸರ್, ನಾನೆಂತ ಗುಗ್ಗು ಸರ್. ನಾನು ಕೊಡ್ಸಿದ್ದೆ ಸರ್, 31,000 ಆಯ್ತು ಸರ್. 31,000 ಆದ್ಮೇಲೆ ಅದೆಲ್ಲ ಕೊಡ್ಸು. ನನ್ನ ಹತ್ರ ಉಂಗ್ರ ಆಯ್ತು ಸರ್, ಉಂಗ್ರ ನಾನೇನೋ ತೆಗಿತಾ ಇದ್ದು ಕಿತ್ಕೊಂಡ್ಬಿಟ್ರು ಸರ್ ಉಂಗ್ರ. ನಾನೇನ್ ಅನ್ಕೊಂಡಿದ್ದೆ ಎಂಗೇಜ್ಮೆಂಟ್ ಮಾಡಕ್ ಉಂಗ್ರ ನನ್ನ ಸೈಜ್ ತಗೊಂಡಾಗೇನೋ ತಗೊಂಡಿದಾರೇನೋ ಅಲ್ತೆಗೆ. ಆಫೀಸಲ್ಲಿ ಡ್ರಾಪ್ ಮಾಡ್ಬಿಟ್ಟು ಬಂದಾದ್ಮೇಲೆ ನನಗೆ ನಾನು ಗೋಲ್ಡ್ ಹಾಕೊಂತೀನಿ ಸರ್, ನನಗೆ ಗೋಲ್ಡ್ ಇಲ್ಲ ಅಂದ್ರೆ ಆಗಲ್ಲ. ಇವಾಗ ರೇಟ್ 1.5 ಲಕ್ಷ ಸರ್, ಅದು ಹೊಟ್ಟೆ ಉರಿತಾ ಇದೆ. ಗೋಲ್ಡ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್, ಏನ್ ಮಾಡೋದಂತ ಸೆಕೆಂಡ್ ದಿನ ಹೋದೆ ಸರ್, ಕೊಡು ಗೋಲ್ಡ್ ಅಂದ. ಇಲ್ಲ ಕೊಟ್ಟಿಲ್ಲ. ಅವಾಗ ಗೋಲ್ಡ್ ಅಂಗಡಿಗೆ ಹೋಗ್ಬಿಟ್ಟು ಅವ್ರೇನೋ ಬಂಗಾರ ಮಾಡಕ್ ಹೋದ್ರು, ಹಾಕ್ಸ್ಬಿಟ್ಟಿದೀನಿ ಅಂತ ವಿಡಿಯೋ ತೋರ್ಸಿದ್ರು ಸರ್, ನೋಡಿ ನೀನ್ ಗೋಲ್ಡ್ ಕರೆಸ್ಬಿಟ್ಟೆ ಅಂತ. ಆದ್ರೆ ನನ್ಗೆ ಗೊತ್ತು ಇವ್ರು ಕರ್ಸಿರಲ್ಲ, ಇವ್ರಿಗೆ ಅಷ್ಟು ಮೀಟರ್ ಇಲ್ಲ ಅಂತ ನನ್ಗೆ ಗೊತ್ತು. ಇಲ್ಲ ಅಂತ ಆಯ್ತು, ನಾನು 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ, ಕೊಟ್ಬಿಡು ಗೋಲ್ಡ್ ಅಂತ. ಆಯ್ತು ಕೊಡು ಅಂತ ನಾನು ಒಂದ್ 30,000 ಫೋನ್ ಪೇ ಮಾಡ್ದೆ, ಕೊಟ್ಬಿಟ್ರು ಗೋಲ್ಡ್. ಅಂದ್ರೆ ನಾನ್ ಕೊಟ್ಟಿರೋ ಗೋಲ್ಡೆ ಅವ್ರದಲ್ಲ. ನಾನೇನ್ ಅನ್ಕೊಂಡೆ, ಅದ್ರ ಮುಂಚೆ ನನ್ಗೆ ಹೇಳಿದ್ರು ಸರ್, ನಾನ್ ಮದುವೆ ಆದ್ರೆ ನಿಂಗೆ ಇಷ್ಟು ಒಡವೆ ಮಾಡಿಕ್ತೀನಿ, ಅಷ್ಟು ಒಡವೆ ಮಾಡಿಕ್ತೀನಿ ಅಂತ ಫೋನ್ಗಳಲ್ಲಿ ನೈಟ್ ಅಂಡ್ ಡೇ ಮಾತಾಡಿದ್ವಿ. ಬಿಸ್ನೆಸ್ ಮಾಡ್ತಾ ಇದ್ದಿಲ್ಲ ಸರ್, ಅವ್ರ ಜೊತೆ ಮಾತಾಡೋಕೆ ಟೈಮ್ ಇರ್ತಾ ಇದ್ದಿಲ್ಲ.
ಇದು ಈ ಬಿಸ್ನೆಸ್ ಸರ್. ಆ ಬಿಸ್ನೆಸ್ ಹೋದ್ರೆ ಹೋಗ್ಲಿ ಬಿಡಿ ಸರ್, ಆಮೇಲೆ ನೋಡೋಣ. ಹ್ಮ್ 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 ಡ್ರೈವರ್ಗಳಿದ್ರು ಮಾಡ್ತಾ ಇದ್ರು ಹ್ಮ್ ಸರ್. 10 ಗಂಟೆಗೆ ನೈಟ್ ಫೋನ್ ಮಾಡಿದ್ರೆ ನೈಟ್ ಬೆಳಿಗ್ಗೆ 5 ಗಂಟೆ ಗಂಟ ಅಲೋ ಅಲೋ ಅನ್ಕೊಂಡು ಇರ್ತಾ ಇದ್ರು ಸರ್. ಅವ್ರ ಅಲೆದು ಸ್ಟೋರಿಗಳು ಕೇಳ್ತಾ ಇದ್ರು ಸರ್. ಅವ್ರ ಯಜಮಾನ್ರದ್ದು ಏನೇನಿತ್ತು ಅಲೆದು ಹ್ಮ್ ಅದೆಲ್ಲ ಕೇಳಿಸ್ಕೊಂಡು ನಮ್ಗೂ ಒಂದ್ ಇದಲ್ಲ ಸರ್, ಏನು ಒಂದು ಏನಂತಾರೆ ಕಲಿ ಆಗ್ಬೇಕಲ್ಲ ಏನೇನಾಯ್ತು ಅಂತ. ಹಾ 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 ಅವ್ರ ಹಳೆ ಸ್ಟೋರಿಗಳೆಲ್ಲ ಕೇಳಿಸ್ಕೊಂಡು ಅಂದ್ರು ಸರ್. ನಾನೆಲ್ಲೋ ತಮಿಳ್ನಾಡು ಟ್ರಿಪ್ ಹೋಗ್ಬೇಕಾಯ್ತು, ನಾನು ನಮ್ಮ ಹುಡುಗರೆಲ್ಲ. ಹ್ಮ್ ಉಂಗ್ರ ಕೊಟ್ಲು ಸರ್. ನಾನೊಂದ್ 30,000 ಫೋನ್ ಪೇ ಮಾಡಿದೆ. ಅವಾಗ ಏನೆಲ್ಲ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಮುಂಚೆನೆ ಒಂದ್ 10,000 ಕೊಟ್ಟಿದೆ. ಹ್ಮ್ ಅಲ್ಲಿಂದ ಬಂದಾದ್ಮೇಲೆ ಸರ್ ತಮಿಳ್ನಾಡು ಹೋಗ್ಬಿಟ್ಟು ಒಂದಿನದಲ್ಲೇ ತಿರ್ಗಾ 60,000 ಫೋನ್ ಪೇ ಮಾಡಿದೆ ಸರ್. ಅವಳೇ ನನ್ಗೆ ಫೋನ್ ಮಾಡ್ಬಿಟ್ಟು ನೀನ್ ಹಾಕ್ತೀಯ ನನಗೆ ಗೊತ್ತು ಅನ್ಬಿಟ್ಲು ಸರ್. ನಿನ್ಗೆ ಅಷ್ಟು ದಮ್ ಇದೆ, ನೀನ್ ಹಾಕ್ತೀಯಾ ಅನ್ಬಿಟ್ರು. ಈಗ ಇಲ್ಲ ಅನ್ನೋಗೂ ಇಲ್ಲ ಇರೋನಾಗೂ ಇಲ್ಲಲ್ಲ ಸರ್. ಹ್ಮ್ ಸರಿ ಓಕೆ ಇರೋಮ್ಮ ಅನ್ಬಿಟ್ಟು ಮನೆಗ್ ಬಂದು ದುಡ್ಡು ಎತ್ಕೊಂಡು ಬ್ಯಾಂಕ್ ಹಾಕೊಂಡು ಹಾಕ್ದೆ ಸರ್. 60,000 ರೂಪಾಯಿ 1 ಲಕ್ಷ ಆಯ್ತು ಸರ್. ಹ್ಮ್ ಅಲ್ಲಿಗೆ ಒಂದೂವರೆ ಗಂಟೆ ಮಾಡಿದ್ದೆ ಸರ್. ಹ್ಮ್ ಆಮೇಲೆ ಅಲ್ಲಿಂದ ಒಂದಿನ ಮೈಸೂರ್ಗೆ ಹೋಗಿದ್ರಿ ಸರ್ ಟ್ರಿಪ್ಗೆ. ಹ್ಮ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ರಿ. ಹ್ಮ್ ಮನೇಲಿ ಬಂದ್ಬಿಟ್ಟು ಸುಳ್ಳೇಳ್ಬಿಟ್ಟು ಬಂದಿರೋದು. ನಾನೇನಂತ ಆಫೀಸಲ್ಲಿ ಕೆಲಸ ಇದೆ ಅಂತ. ನಾನು ಮನೇಲಿ ಸುಳ್ಳೇಳ್ಬಿಟ್ಟು ಹೋಗಿ ನನ್ ಬಿಸ್ನೆಸ್ ಇದೆ ಅಂತ. ಹ್ಮ್ ನಾನು ತಪ್ಪೆ ಸರ್, ಇಲ್ಲ ಅಂತ ಹೇಳಿಲ್ಲ. ಹ್ಮ್ ಇಬ್ರು ಸುಳ್ಳೇಳ್ಬಿಟ್ಟು ಬಂದ್ರಿ. ನಾವು ಸ್ಪೀಡ್ ಕಾರ್ ಓಡ್ಸಲ್ಲ, ನಿಧಾನಕ್ಕೆ ಏನನ್ ಆಗ್ಬಿಟ್ರೆ ಆಮೇಲೆ ಹುಡುಗಿ ನಮ್ ಜೊತೆ ಇದ್ರಲ್ಲ, ಏನನ್ ಆಗ್ಬಿಟ್ರೆ ಏನ್ ಸರ್ ಗತಿ. ನಮ್ ಮನೆಯವ್ರಿಗೆಲ್ಲ ತೊಂದ್ರೆ ಆಗುತ್ತೆ ಅನ್ಬಿಟ್ಟು ಮೈಸೂರ್ಗೆ ಹೋಗ್ಬಿಟ್ಟು ಬಂದ್ರಿ ಚಾಮುಂಡೇಶ್ವರಿಯಲ್ಲಿ. ಅಲ್ಲಿನ ಒಂದು ಹಂಗೆ ಹೋದ್ರಿ 2 ಗಂಟೆ ಬಿಡ್ದಿ ತಟ್ಟೆ ತಿನ್ಕೊಂಡು ಹಾಡುಗಳು ಕೆಲ್ಸ್ಕೊಂಡ್ ಬಂದ್ರಿ. ಹ್ಮ್ ಅಲ್ಲೇ ಅಲ್ಲಿ ನಾನು ಕೇಳ್ದೆ ಸರ್, ನಾನು ನಿನ್ ಮದುವೆ ಮಾಡ್ಕೊಂಡು ನಾನು ಜರ್ನಿ ಮಾಡ್ತೀನಿ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡೋಣ. ಸುಮ್ನೆ ನಮ್ಗೂ ಫೀಲಿಂಗ್ ಇಕ್ಸ್ಬಿಟ್ಟು ನೀನ್ ಆಗಲ್ಲ ಅನ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡೋದ. ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹೇಳಿದೀನಿ ಸರ್. ಅವ್ರೇನ್ ಹೇಳಿದ್ರು, ಫೆಬ್ರವರಿ 8 ಗಂಟೆ ನನ್ ಟೈಮ್ ಕೊಡು ಅಂದ್ರು. ಅವತ್ತಿಗೆ 84 ದಿನ ಆಯ್ತು ಸರ್ ಟೈಮು. ಡಿಸೆಂಬರ್ ಅಲ್ಲೆಲ್ಲ 84 ದಿನ ಆಯ್ತು. ನಾನು ಒಂದೊಂದ್ ದಿನಾನೇ ಡೇಟ್ ಬರ್ಕೊಂಡ್ ಬರೋದು ಸರ್. ಅಲ್ಲಿ ಒಂದು 10 ಗಂಟೆ ಬರುತ್ತೆ ಸರ್. ಈ ರೀಲ್ಗಳೆಲ್ಲ ಓಡುತ್ತೆ ಗಂಟೆ ಕೊಡ್ಬೇಕಂತೆ ಲವ್ ಮಾಡೋರ್ಗೆ. ಆ ಗಂಟೆ ತಗೊಂಡವ್ರೆಲ್ಲ ಲವ್ ಪೈಲೂರೇ ಸರ್. ಯಾರು ಪಬ್ಲಿಕ್ ಗಂಟೆ ತಗೊಂಡೋಗ್ ಹೋಗ್ಬೇಡಿ, ಲವ್ ಪೈಲೂರ್ ಆಗ್ಬಿಡುತ್ತೆ. ಅದೊಂದ್ 100 ರೂಪಾಯಿ ಗಂಟೆ ಕೊಟ್ರು ಸರ್. ಗಂಟೆ ತಗೊಂಡ್ ಬಂದೆ ಸರ್. ಫಸ್ಟ್ ಗಿಫ್ಟ್ ಕೊಟ್ಟಿದ್ದೆ ಅಷ್ಟೇ ಸರ್, 100 ರೂಪಾಯಿ ಒಂದು ಕೀ ಚೈನ್, ಒಂದು 99 ರುಪೀಸ್. 299 ರುಪೀಸ್ ಸರ್ ನನಗೆ ಕೊಟ್ಟಿರೋದು. ಅಷ್ಟೊತ್ತಿಗೆ ನಾನು ಒಂದೂವರೆ ಲಕ್ಷ ಮೇಲೆ ಖರ್ಚು ಮಾಡ್ಬಿಟ್ಟಿದೀನಿ. ನನಗೊಂದ್ ಆಸೆ, ಇಷ್ಟೆಲ್ಲ ಖರ್ಚು ಮಾಡಿದ್ದೀನಲ್ಲ, ಒಂದು ಬಟ್ಟೆ ಕೊಡ್ಸಿರ್ಲಲ್ಲ ಇವಳು ಅನ್ಕೊಂಡು. ಅಲ್ಲಿಂದ ಬರುವಾಗ ನನಗೊಂದ್ ಸಾರಿ ಬೇಕಂತ ರೀಲ್ ಕಳ್ಸಿದ್ರು ಸರ್. ಏನೋ 1,000 ರೂಪಾಯಿ ಇರುತ್ತಲ್ಲ ಅಂದ್ರೆ ಅದು ಬಂದ್ಬಿಟ್ಟು 12,000 ರೂಪಾಯಿ ಸರ್. ಆ ಸಾರಿ 12,000 ಕೊಡೋ. ಅವ್ರ ತಾಯಿಯವ್ರು ಅವ್ರ ಕಜಿನ್ ಯಾವ್ದೋ ಬರ್ತ್ಡೇ ಇತ್ತು, ಮಾರ್ಕೆಟ್ಗೆ ಹೋದ್ರು. ನನ್ ಬಟ್ಟೆ ಅಂಗಡಿಯಲ್ಲಿ ಇದೀನಿ, ದುಡ್ಡು ಹಾಕು ಅಂದ್ರು ಸರ್. ಎಷ್ಟು ಅಂದೆ, 12,000 ಅಂದ್ರು. ಸರಿ ನಮ್ಮ ಆಯ್ತು, ನಮ್ಮನೆ ಬರಕ್ ಏನಪ್ಪಾ ಅಂದ್ಬಿಟ್ಟು 12,000 ಆಗಿದೆ ಸರ್. ಫೋನ್ ಪೇ ಎಲ್ಲ ಇದ್ರೆ ಏನಂತ ಕ್ಯಾಶ್ ಅಲ್ಲಿಲ್ಲ, ಎಲ್ಲ ಫೋನ್ ಪೇ ಅಲ್ಲೇ ಇತ್ತು. ಅವ್ರಿಗೆ ಯಾಮರ್ಸೋರ್ಲಿ ಇದ್ರೆ ಕ್ಯಾಶ್ ಅಲ್ಲಿ ಯಾಮರ್ಸ್ಬೋದಾಯ್ತು ನನ್ನ. ಅವ್ರು ಯಾಮರ್ಸಾಗ ಇವ್ನೇನೋ ಬಿಡ್ಬಿಡ್ತಾನೆ ಅನ್ಕೊಂಡಿದ್ರು. 12,000 ಆಗ್ದೆ ಸರ್. ಆಮೇಲೆ ಅವ್ರ ಏನ್ ಹೇಳಿದ್ರು ಅಂದ್ರೆ, ಸಾರಿ ನಿಂಗೆ ಕೊಡ್ಸಿರೋ ಸಾರಿ ಕಟ್ಕೊಂಡ್ ಮೀಟ್ ಆಗ್ತೀನಿ ಅಂದ್ರು ಸರ್. ಮೀಟ್ ಆಗಿಲ್ಲ ಬಿಡಿ, ಅವ್ರು ಸಿಕ್ಕೂ ಇಲ್ಲ ಸರ್. ಅಲ್ಲಿಂದ ಬಂದಾದ್ಮೇಲೆ ಧರ್ಮಸ್ಥಳ ಹೋದ್ರು ಸರ್. ಧರ್ಮಸ್ಥಳ ಹೋಗೋ ಮುಂಚೆ ನಮ್ಮ ಮಾಲ್ ಹತ್ರ ಬಂದ್ಬಿಟ್ಟು ನನಗೆ ಒಂದು ಪರ್ಸ್ ಗಿಫ್ಟ್ ಕೊಡ್ತೀನಿ ಅಂದ್ರು ಸರ್. ಪರ್ಸು, ಆ ಪರ್ಸ್ ಬಿಟ್ಬಿಟ್ಟು ನಾನು ಬ್ಲಾಕ್ ಯೂಸ್ ಮಾಡಲ್ಲ, ನನ್ಗೆ ಬೇರೆ ಕಲರ್ ಕೊಡ್ಸು, BMW ಪರ್ಸ್ ಅದು, ನನ್ಗೆ ಬೇರೆ ಕಲರ್ ಬೇಕು ಪರ್ಸ್ ಅಂದೆ. ಅದ್ರಿಗೂ ಬೈದ್ರು ಸರ್. ಆದ್ರೆ ಇಷ್ಟು ದಿನ ಮಾತಾಡೋವಾಗ ನಾನು ಅವ್ರನ್ನ ಮೇಡಮ್ ಅಂತ ಕರಿತೀನಿ, ಅವ್ರು ಬಂದು ಬಾರಲ್ಲೇ ಹೋಗಲ್ಲೇ ಆಗದಲ್ಲೇ ಇದಲ್ಲೇ ಅಂತ ಹೇಳಿದ್ರು ಸರ್. ನಾನು ಓಕೆ, 1-2 ದಿನ ಅಡ್ಜಸ್ಟ್ ಆಗುತ್ತೆ, ನಿಮ್ ಚಾನಲ್ ಅಲ್ಲೇ ನೋಡ್ಕೊಂಡು 1-2 ದಿನ ಅಡ್ಜಸ್ಟ್ ಆಗುತ್ತೆ ಅಂತ ಮುಂದಕ್ಕೆ ಬಂದೆ ಸರ್. ಅಲ್ಲಿ ಪರ್ಸ್ ಕೊಡ್ಸೋವಾಗ ಅದ್ರಿಗೊಂದು ಬೈದ್ರು ಸರ್. ನಾನು ಕೊಡ್ಸಿರೋ ಪರ್ಸ್ ತಗೊಂಡೋಗಿ ಹೋಗ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ರು. ಸರಿ ಬಿಡಮ್ಮ, ನಾನು ಬ್ಲಾಕ್ ಯೂಸ್ ಮಾಡಲ್ಲ, ಬೇಕಂದ್ರೆ ವಾಪಸ್ ಕೊಟ್ಬಿಡು, ನಾನು ನೋಡ್ಕೊಂತೀನಿ ಗಿಫ್ಟ್ಗೆ ಅಂತ ಹೇಳ್ದೆ ಸರ್. ಆಮೇಲೆ ಧರ್ಮಸ್ಥಳ ಹೋಗ್ಬಿಟ್ಟು ಬಂದ್ರು ಅವರು. ಹೋಗ್ಬಿಟ್ಟು ಬಂದಾದ್ಮೇಲೆ ಒಂದು ಮಾಲಲ್ಲಿ ಬಂದು ಬಟ್ಟೆ ಕೊಡ್ಸಿನ್ ಬಾ ಅಂದ್ರೆ ಸರ್ ನನಗೆ. ನಾನು ಇಷ್ಟೆಲ್ಲ ಖರ್ಚು ಮಾಡಿದ್ದೇನಲ್ಲ, ನಾನು ಇಲ್ಲಿಂದ ಟಾರ್ಗೆಟ್ ಹಾಕೊಂಡೋದೆ ಸರ್. ಏನೋ ಒಂದ್ 30,000-40,000 ಕೊಡ್ಸ್ತಾರೆ, ಇವತ್ ನಮ್ ಮನೆ ವಾಲ್ಡ್ರೂಪ್ ತುಂಬಿಸ್ಬಿಡೋಣ ಅನ್ಕೊಂಡಿದ್ದೆ ಸರ್. ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಅಲ್ಲಿ ಹೋದ್ರೆ 1,300 ರೂಪಾಯಿ ಒಂದ್ ಶರ್ಟ್ ಕೊಡ್ಸಿದ್ರು ಸರ್. ಆ ಶರ್ಟ್ ಚೆನ್ನಾಗಿಲ್ಲ ಸರ್, ನೋಡಾಗಿ ನಾನು ಅಂತದ್ ಹಾಕೊಳೋದೇ ಇಲ್ಲ. ಅಫೀಸಿಯಲ್ಸ್ ಹತ್ರ ಹೋದ್ರೆ ಅದೇನೋ ಬೂಸಾ ಬೋನಿ, ನಮ್ಮ ಹಸುಗಳಲ್ಲಿ ಬೂಸಾ ಬೋನಿ ಬರುತ್ತಲ್ಲ ಸರ್, ಹಂಗಿತ್ತು ಸರ್. ಅವ್ರು ಕೊಡ್ಸಿರೋದಲ್ಲ ಸರ್, ಯಾವ್ದೋ ಒಂದ್ ಹಾಕೊಂಡ್ಬೇಕಲ್ಲ. ಅವ್ರು ಅಷ್ಟು ಪ್ರೀತಿಯಾಗಿ ಕೊಡ್ಸಿರೋ. ಆಮೇಲೆ ಪ್ಯಾಂಟ್ ಕೇಳ್ದೆ ಸರ್, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅನ್ಬಿಟ್ರು ಸರ್. ಆಯ್ತಪ್ಪ, ಕಡಿಗೆ ಏನಾಯ್ತು ಅದನ್ನ ಹೇಳಪ್ಪ. ಪ್ಯಾಂಟ್ ಕೊಡ್ಸೋವಾಗ ಇಲ್ಲ ಅಂದ್ರು. ಆಮೇಲೆ ಒಂದಿನ ಸರ್
ಜನವರಿ 14ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಬ್ರೇಕಪ್ ಆಗೋಯ್ತು ಸರ್. ಯಾಕೆ? ಅವಳು ಮಾತಾಡ್ತಾ ನನಗೆ ಇಷ್ಟ ಇಲ್ಲ ಅನ್ಬಿಟ್ರು ಸರ್. ಅಲ್ಲೇ ಲಾಸ್ಟ್ ಮೀಟಿಂಗ್ ಪರಿಚಯ ಆಗ್ಬಿಟ್ಟು ನಾನು ರಾಘವೇಂದ್ರ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಇದ್ರ ಟೈಮಲ್ಲಿ ಒಂದು ಟೈಮ್ ಅರುಣಾಚಲ ಬರುತ್ತಲ್ಲ ಸರ್ ತಮಿಳ್ನಾಡುಗೆ, ನಮ್ ಕಾರಲ್ಲಿ ಹೋಗೋಣ ಅನ್ಬಿಟ್ಟು ಹೊಸೂರ್ ಗಂಟ ಹೋಗಿದ್ರಿ ಸರ್. ಅವ್ರ ಅಮ್ಮ ಅವ್ರು ಫೋನ್ ಮಾಡ್ಬಿಟ್ಟು ಯಾರು ನಿನ್ ಜೊತೆ ಇದ್ದಾರೆ ವಿಡಿಯೋ ಕಾಲ್ ಮಾಡು ಅಂದ್ರು. ರಿಟರ್ನ್ ಬಂದ್ಬಿಟ್ರಿ ಸರ್ ನಾವು. ರಿಟರ್ನ್ ಬಂದಾದ್ಮೇಲೆ ಅವ್ರು ಹೋಗಿದ್ರು. ಜನವರಿ 11ನೇ ತಾರೀಕು ಹೋಗ್ಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡ್ ಬೊಟ್ಟು ಎತ್ಕೊಂಡ್ ಬಂದಿದ್ರು ಸರ್. ನಂಗೆ ಬ್ಲಾಕ್ ಕಲರ್ ಬೊಟ್ಟು ಕೊಡ್ತಾರೆ, ಅದ್ ಎತ್ಕೊಂಡ್ ಬಂದ್ 14ನೇ ತಾರೀಕು ಕೊಡಕ್ ಬಂದ್ರು ಸರ್. ಜನವರಿ 14 ಕೊಟ್ಬಿಟ್ಟು ಜಗಳ ಮಾಡಿದ್ರು ಸರ್ ಅವತ್ತು. ನೀನ್ ಹಂಗೆ ನೀನ್ ಹಿಂಗೆ ಅಂತ. ನಮ್ ಏನಿದ್ರೆ ಹೇಳಿಲ್ಲ, ನನ್ಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸರಿ ಓಕೆ, ಅದನ್ನ ಕಾಪ್ದಲ್ಲಿ ಇದಾರೇನೋ, ಮೈಂಡ್ ಫ್ರೀ ಇರ್ಲಿ ಆಮೇಲೆ ಮಾತಾಡೋಣ ಅಂತ ನಾನು 22ನೇ ತಾರೀಕು ಗಂಟ ವೆಯ್ಟ್ ಮಾಡಿದೆ ಸರ್. ಅವ್ರ ಬ್ರೇಕಪ್ ಆದ್ಮೇಲೆ ಜಗಳ ಆದ್ಮೇಲೆ ವೆಯ್ಟ್ ಮಾಡಿದೆ. ಇದ್ರಲ್ಲಿ ತುಂಬಾ ಇದೆ ಸರ್, ಅವೆಲ್ಲ ಎಲ್ಲಾದ್ರೂ ಬೇಡ, ನಾನು ವೆಯ್ಟ್ ಮಾಡಿದೆ ಸರ್. ಕಡೆಗೆ ಏನಾಯ್ತು 21ನೇ ತಾರೀಕು ಗಂಟ ವೆಯ್ಟ್ ಮಾಡಾದ್ಮೇಲೆ ನನ್ಗೆ ಇಷ್ಟ ಇಲ್ಲ, ನೀನ್ ಫೋನ್ ಮಾಡ್ಬೇಡ ಅನ್ಬಿಟ್ರು ಸರ್ ಅವ್ರು. ಒಂದೇ ಡೈಲಾಗ್. 8 ದಿನ ವೆಯ್ಟ್ ಮಾಡಿದೆ, ಫೋನ್ ಬರುತ್ತೆ ಅವ್ರಿಗೆ ನನ್ಗೆ ಇಷ್ಟ ಇಲ್ಲ ಅನ್ಬಿಟ್ಟು. ನಾನು ಅಂದೆ ಸರ್ ನಾನ್ ಪೇಮೆಂಟ್ ಕೊಡು ಅಂದೆ ಸರ್. ನಾನ್ ಪೇಮೆಂಟ್ ಕೊಡು ಅಂದ್ರೆ ಇಲ್ಲ ಎಷ್ಟಿದೆ ಅಲ್ಲಿ ಬಿಸಾಕ್ತೀನಿ ಅಂದ್ರು ಸರ್. ನೀನ್ ಅಕೌಂಟ್ ಮಾಡ್ಬಿಟ್ಟು ಬಿಸಾಕು ಅಂದೆ ಸರ್. ಆಮೇಲೆ ಇಲ್ಲ ಅಂದ, ಹೋಗ ನಾನು ಕೊಡೋದಿಲ್ಲ, ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಮಾಡ್ಕೊ ಹೋಗಿ, ಏನ್ ಕಿತ್ಕೋಗ ಅಂದ್ರು ಸರ್. ಹೌದಾ, ನನ್ನೇ ಕಿತ್ಕೊಂಡ್ಬಿಟ್ಲಲ್ಲ ಸರ್, ನಾನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ನಿ, ಇಷ್ಟು ನೀತಿ ಪ್ರೀತಿ ಮಾಡಿಸಿದೀನಿ ಅಂತ. ಲಂಸಮ್ ಅಮೌಂಟೇ ಬಂದು 1,95,000 ಕೊಟ್ಟಿದ್ದೆ ಸರ್. ನಾನು ಮೆಸೇಜ್ ಹಾಕ್ದೆ ಸರ್, ಇಷ್ಟಿಷ್ಟು ಅಮೌಂಟ್ ಇಷ್ಟಿಷ್ಟು ಡೇಟ್ ಅಲ್ಲೆಲ್ಲ ಬರ್ದಿಕೊಂಡಿದ್ದೆ. ನಾನು ಡೇಟ್ ಸಮೇತ ಎಲ್ಲ ವಾಟ್ಸಪ್ ಮಾಡಿದೆ ಸರ್. ಇವಾಗ ನನ್ನ ಹತ್ರ ಇಲ್ಲ ಟೈಮು, ಕೊಡೋದಿಲ್ಲ, ಏನ್ ಕಿತ್ಕೊ ಅಂದ್ರು. ನಾನು ನಿಮ್ ಮನೆಗ್ ಬರ್ತಾ ಇದ್ದೀನಿ, 10 minutes ಇರು ಅಂದೆ ಸರ್. ಅವಾಗ ಇಲ್ಲ ಮನೆ ಹತ್ರ ಬರ್ಬೇಡ, ಒಂದ್ 5 ತಿಂಗಳಿರೋ ಟೈಮು ಅಂದ್ರು. ಈಗ ಏಪ್ರಿಲ್ ಅಲ್ಲಿ ಎಲ್ಲ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ರು. ಅವ್ರ ಪಾಟ್ಗೆ ಅವ್ರಿದ್ದಾರೆ, ನಮ್ ಪಾಟ್ ನಾವಿದ್ದೀವಿ. ಕಡೆಗೂ ವಾಪಸ್ ತಗೊಂಡ್ರಲ್ಲ? ಅಲ್ಲ, ಅವರು ವಾಪಸ್ ಕೊಡಾಗ ಅಷ್ಟು ಈಜಿಯಾಗಿ ಕೊಟ್ಟಿಲ್ಲ ಸರ್ ಅವರು. ಇಲ್ಲ, ತಪ್ಪಿಲ್ಲ ಬಿಡಿ. ನಾನು ಯಾಕೆಂದ್ರೆ ಅವ್ರು ದುಡ್ಡು ನಾನು ಅಷ್ಟು ದುಡ್ಡು ಹೋಗಿರಾಗ ಇದ್ಯಾ ದುಡ್ಡು ಸರ್. ನಾನು ಆಕ್ಚುಲಿ ದುಡ್ಡು ಬರಲ್ಲ ಅನ್ಕೊಂಡಿದ್ದೆ, ಅವ್ರಿಗೊಂದು ಭಯ ಇತ್ತು. ಅಲ್ಲ, ಫಸ್ಟ್ ಆಫ್ ಆಲ್ ನನ್ಗನ್ಸುತ್ತೆ, ಒಂದು ಗೌರವಯುತವಾದ ಸಂಬಂಧಗಳಲ್ಲಿ ಅಥವಾ ಭವಿಷ್ಯದಲ್ಲಿ ನಾವಿಬ್ರು ಒಂದಾಗ್ತೀವಿ ಅನ್ನೋ ಆ ಖಚಿತವಾದ ನಮ್ಗನ್ನಿಸ್ಬೇಕು ಅಂದ್ರೆ ನಡೆ ನುಡಿಗಳಲ್ಲೇ ನಮ್ಗೆ ಅರಿವಾಗುತ್ತೆ. ಹೌದು ಅಲ್ವಾ? ಸರ್ ಇನ್ನೊಂದು 1 minute, ಇದು ನಮ್ ತಾಯಿ ನೋಡ್ಕೊಂಡ್ ಬರೋವಾಗ ಹೇಳಿದ್ರು ಸರ್, ಹುಡುಗಿ ಏನ್ ಹಂಗೆ ಓದಿದಾರೆ, ನಿನ್ ಮ್ಯಾಚ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನೋಡ್ಕೋ, ಸುಮ್ನೆ ಈಗ ನೊಂದು ಬಿಟ್ಟಿದೆ, ನಾನು ನೊನಿಯಕ್ ಬೇಡ ಅಂತ ಹೇಳಿದ್ರು. ನಮ್ಗೊಂದು ಆಸೆ ಅಲ್ಲ ಸರ್. ಆಸೆಯ ನಡುವೆಯೂ ನಮ್ಮ ಬದುಕಿನ ಘನತೆಯನ್ನ ನಾವು ಕಳ್ಕೊಳ್ಬಾರ್ದು. ಹೌದು, ನಮಗೆ ಊಟ ಸಿಗ್ಲಿಲ್ಲ ಅಂತ ಮಣ್ಣು ತಿನ್ನಕ್ ಆಗಲ್ಲ. ಹೌದು. ಹಾಗೆ ಈಕೆಯ ನಡೆ ಹೋಗಲೆ ಅಂತಿದ್ದು ಅಥವಾ ಕೆಲವು ವಿಚಾರಗಳಲ್ಲಿ ತುಂಬಾ ಗಂಭೀರವಾಗಿ ನಯ ನಾಚಿಕೆ ಇಲ್ಲದೆ ನಡ್ಕೊಳ್ತಿದ್ದು, ಅದ್ ನಿಮಗೂ ಗೊತ್ತಿತ್ತಲ್ಲ? ಗೊತ್ತಿತ್ತು ಸರ್, ಸೋಕಿನೂ ಗೊತ್ತಿತ್ತು ಸರ್. ಕಾಲಕ್ರಮೇಣ ಇದು ಬಂದ್ರೂ ಕೂಡ ತುಂಬಾ ನನ್ನ ಹಿಡಿತದಲ್ಲಿ ಉಳಿಯೋದಲ್ಲ ಅಂತ ನಿಮಗೆ ಅಲ್ಲಲ್ಲ ಅನ್ಸಿಲ್ಲ? ನನ್ಗೇನಂದ್ರೆ ಒಂದ್ ಟೈಮ್ ಬ್ರೇಕಪ್ ಆಗಿ ಡೈವರ್ಸ್ ಆಗಿತ್ತಲ್ಲ ಸರ್, ಇದೇನ ಬಂದ್ರೇನೋ ಸಕ್ಸಸ್ ಆಗುತ್ತೆ ಅಂತ ಒಂದ್ ನಂಬಿಕೆ ಇತ್ತು ಸರ್. ಎಷ್ಟೋ ನಾನ್ ಕಂಟ್ರೋಲ್ ಮಾಡ್ದೆ ಸರ್. ನನ್ ಯಾರನ್ನ ಬೈದ್ಬಿಟ್ರೆ ಸರ್ ಡಿಪಾರ್ಟ್ಮೆಂಟ್ ರೋಡ್ಗಳಲ್ಲಿ ಅವ್ನು ಹೊಡೆದ್ ಬಿಡ್ತೀನಿ. ಇವ್ರನ್ನ ಏನು ಅಂತ ಇದ್ದಿಲ್ಲ ಸರ್, ಒಂದು ಮಾತು ಅಂತ ಇದ್ದಿಲ್ಲ ಸರ್. ಹಾಗೆ ನಮ್ಮತನವನ್ನ ಮರ್ತಿರುತ್ತೆ. ನೀವು ಹೇಳಿದ್ ನಿಜ. ಒಮ್ಮೆ ಬದುಕಲ್ಲಿ ಒಂದು ಪೆಟ್ಟು ತಿಂದಿರೋ ಹೆಣ್ಮಗಳು ಅವ್ರ ತಾಯಿನೂ ತುಂಬಾ ಹತ್ಕೊಂಡ್ರು ಸರ್. ಆಮೇಲೆ ಅವ್ರ ತಾಯಿನೂ ಸೆಂಟ್ರಲ್ ಉಲ್ಟಾ ಆಗ್ಬಿಟ್ರು ಸರ್. ಹೌದಪ್ಪ, ಆ ಹೆಣ್ಮಗಳಿಂದ ಪೆಟ್ಟು ತಿಂದಿದ್ದಾಳೆ, ಸರಿ ಹೋಗಿರ್ತಾಳೆ, ಅಥವಾ ಅಂತವಳು ನೋವು ಕಾಸು ನೋಡಿದವಳಿಗಿಂತ ಕಷ್ಟ ನೋಡಿದವಳು, ಸ್ವಲ್ಪ ದುಃಖ ನೋಡಿದವಳು ನಮ್ಮ ಬದುಕಲ್ಲಿ ನೆಮ್ಮದಿ ತರ್ತಾರೆ ಅನ್ನೋ ನಿಜ. ಎಷ್ಟೋ ಹೆಣ್ಮಕ್ಳು ಹಾಗೆ ಒಂಚೂರು ಏನೋ ಗೊಂದಲ ಆಗಿ ಮತ್ತೆ ತಿದ್ದುಕೊಂಡು ಜೀವನ ಪೂರ್ತಿ. ಸರ್ 1 minute ಸರ್, 1 minute ಸರ್. ಈ ಗ್ಯಾಪ್ ಅಲ್ಲಿ ಅವ್ರ ಮನೆ ಕಟ್ಟು ಅಂತ ಹೇಳಿದ್ರಲ್ಲ ಸರ್, ನಾನು ಊರಲ್ಲಿ ಲ್ಯಾಂಡ್ ಮಾಡಿ ಮನೆ ಕೂಡ ತಗೊಂಡ್ಬಿಟ್ಟೆ ಸರ್. ಅವ್ರು ಬ್ರೇಕಪ್ ಕೂಡ ಮುಂಚೆನೆ ಎಲ್ಲಿ ಬಿಟ್ಟಿದ್ರೆ ನಾವು ಊರಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದಿಲ್ಲ, ಮನೆನೂ ಕಟ್ತಾ ಇದ್ದಿಲ್ಲ, ನೆಮ್ಮದಿಯಾಗಿ ಇರ್ತಾ ಇದ್ವಿ. ಈ ಗ್ಯಾಪ್ ಅಲ್ಲಿ ಊರಲ್ಲಿ ಲ್ಯಾಂಡ್ ಮಾಡಿ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಹಾಕಿ ಒಂದ್ 1,20,000 rupees ಬರಂಗೆ ಬಾಡಿಗೆ ಮಾಡಿದೀವಿ. ಆಯ್ತು, ಆಗೋದಿಲ್ಲ, ಒಳ್ಳೇದಕ್ಕೆ ಅನ್ಕೊಳ್ಳಪ್ಪ. ಇದು ಬಹುಶಃ ಏನು ಯಾವ್ದು ವ್ಯರ್ಥ ಏನಾಗಿಲ್ಲ. ಇಲ್ಲ, ವ್ಯರ್ಥ ಏನಾಗಿಲ್ಲ ಸರ್. ಈ ಕಾರಣದಿಂದ ಒಂಚೂರು ಬೇಗ ಆತರ ಬಿದ್ದಿದ್ದೀರಾ ಅಂತ ಮೇಲ್ನೋಟಕ್ಕೆ ಅನ್ನಿಸಬಹುದು. ಎಲ್ಲ ನಿಮಗೆ ಮಾಡ್ಕೊಂಡಿದ್ದೀರಾ, ಏನ್ ತೊಂದ್ರೆ? ನಮ್ಗೆ ಮಾಡ್ಕೊಂಡಿದ್ದೀವಿ ಸರ್, ನಮ್ಗೆ ಮಾಡ್ಕೊಂಡು. ಒಳ್ಳೇದಾಗ್ಲಿ, ಒಳ್ಳೆ ಹೆಣ್ಮಗಳು ಸಿಗ್ಲಿ, ಬದುಕು ಬಂಗಾರವಾಗ್ಲಿ. ಬಟ್ ಏನಂದ್ರೆ, ಮದುವೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ತಡವಾದ್ರೂ ಕೂಡ ಕೆಲವು ವಿಚಾರಗಳಲ್ಲಿ ನಮ್ಮತನ ನಾವು ಬಿಟ್ಟುಕೊಡಬಾರ್ದು. ಅಂಡ್ ಹಿರಿಯರಿಗೆ ಗೊತ್ತಿಲ್ಲಂಗೆ ಅಥವಾ
ತುಂಬ ಕದ್ದು ಮುಚ್ಚಿ ಏನೋ ಈ ಥರದ ಕೆಲವು ವಿಚಾರಗಳಲ್ಲಿ ಎಂಟರ್ಟೈನ್ ಮಾಡೋದು ಇವೆಲ್ಲ ಮಾಡ್ತಾ ಹೋದರೆ ನಾಳೆ ದಿನ ಸಿಂಪಲ್ಲಾಗಿ ಇಲ್ಲ ನಾನು ಇಷ್ಟ ಇಲ್ಲ ಅಂತ ಅವರೇನೋ ಸಿಂಪಲ್ಲಾಗಿ ಹೇಳ್ತಾರೆ. ಬಟ್ ಅಷ್ಟೊತ್ತಿಗೆ ಆಗಿರುವ ಡ್ಯಾಮೇಜ್ಗಳನ್ನು ಮತ್ತೆ ಸರಿ ಮಾಡಲಿಕ್ಕಾಗಲ್ಲ. ಅವು ಕ್ಯಾರೆಕ್ಟರ್ ವಿಚಾರ ಆಗ್ಬಿಡ್ತವೆ. ಅಯ್ಯೋ ಓಡಾಡ್ಕೊಂಡಿದ್ದ ಕಣೋ ಯಾರಿಂದಲೋ ಯಾವಳಿಂದನೋ ಅಂತ ಅಂದ್ಬಿಟ್ಟಾಗ ನಿಮ್ಮ ಬದುಕು ನಾಳೆ ದಿನ ಬರೋಳ ಜೊತೆನೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಹೌದು ಸರ್. ಅದಕ್ಕೆ ಏನೇ ಆದರೂ ಮದುವೆಗೆ ಮುಂಚೆ ಲಿಮಿಟ್ ಇರಬೇಕು. ಓಕೆ, ಹೌದು ಸರ್. ಅವ್ರಿಗೆ ಹಿರಿಯರಿಗೆ ಗೊತ್ತಿರಬೇಕು, ನಮ್ಮ ಹಿರಿಯರಿಗೆ ಗೊತ್ತಿರಬೇಕು. ಇಲ್ಲಾಂದ್ರೆ ಒಪ್ಪಿಸಬೇಕು, ಗೌರವದಿಂದ ನಡ್ಕೊಳ್ಬೇಕು. ಪರಸ್ಪರ ಮಾತು ನಡತೆಗಳಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರ ಸರ್ ಇದ್ರಲ್ಲಿ ನಮ್ದು ಆಸೆ ಏನ್ ಗೊತ್ತಾ ಸರ್, ಅವ್ರ ಸೆಕೆಂಡ್ ಮ್ಯಾರೇಜ್ ಅನ್ಕೊಂಡು ಅಷ್ಟು ಖುಷಿಯಾಗಿ ಹೋಗಿದ್ದು ಸರ್. ಹೆಂಗೋ ನಂಬ್ಲೇಬೇಕು ನಾವು, ಇಲ್ಲಾಂದ್ರೆ ಇನ್ನೊಬ್ರು ಅಂತ. ಫಸ್ಟ್ ಮ್ಯಾರೇಜ್ ಗನ ಸೆಕೆಂಡ್ ಮ್ಯಾರೇಜ್ ಅವ್ರು ನಿಡಿಯಾಗ ಆಗ್ತಾ ಸರ್. ಇರ್ಲಿ ಪಾಪ ಅವ್ರವ್ರ ಜೀವನ, ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ನೀವು ಸ್ವಲ್ಪ ಎಲ್ಲೋ ಯಾಮಾರಿದ್ದೀರಿ, ಮತ್ತೆ ಮುಂದಿನ ಬದುಕಿನಲ್ಲಿ ಆ ಥರದ್ದು ಆಗುವುದು ಬೇಡ. ದೇವ್ರು ಒಳ್ಳೇದು ಮಾಡಲಿ. ತುಂಬ ಚೆನ್ನಾಗಿ ಜಾಗೃತಿ ಮೂಡಿಸಿದ್ರಿ. ನಿಮ್ಮ ಪ್ರೇಮ ಕಥೆನೂ ಕೂಡ 56 ದಿನದ್ದು ಚೆನ್ನಾಗೇ ಇತ್ತು. ಇರ್ಲಿ 57 ದಿನ ಸರ್. 57 ಅನುಭವ. ಮುಂದೆ ಆ ತರದ ತಪ್ಪುಗಳಾಗದ ಹಾಗೆ ಸರ್ ನಾವ್ ಏನು ತಪ್ಪೇ ಮಾಡಿಲ್ಲ ಸರ್. ಎಷ್ಟ್ ನಿಜ ಐತಿದ್ರಿ ಸರ್. ಕಾಲನೇ ಇಲ್ಲಲ್ಲ ಸರ್ ಹುಡುಗರಿಗೆ. ಇಲ್ಲ, ಅದ ತಪ್ಪು ಅಂತ ಅಲ್ಲ, ತಪ್ಪಲ್ಲ ಅಂತನೂ ಅಲ್ಲ. ಕೆಲವು ನಾನು ಫೋನ್ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದೆ ಸರ್. ಫೋನ್ ಪಾಸ್ವರ್ಡ್ ಏನೇನಿದೆ ಡೀಟೇಲ್ ಎಲ್ಲ ನಾನು ಬಿಸ್ನೆಸ್ ಎಲ್ಲ ಹೇಳಿದೆ ಸರ್. ನಾವ್ ಇದ್ರೆ ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ, ಎಲ್ಲಾ ಸೀಕ್ರೆಟ್ ಎಲ್ಲ ಮಾಡಿದ್ರಿ ಸರ್. ಆದ್ರೆ ಅವ್ರಿಗೆ ಏನಾಯ್ತಾ ಗೊತ್ತಿಲ್ಲ ಅಂತ ತುಂಬಾ ಖಾತ್ರಿ ಆಗದ ಹೊರತು, ತೀರಾ ಆ ಥರದ್ದೊಂದು ಹಿರಿಯರ ಸಮ್ಮುಖದಲ್ಲಿ ನಿರ್ಧಾರವಾಗದ ಹೊರತು ಹೇಳಬೇಕು. ಈಗ ಬಹುಶಃ ನಾವು ಕೂಡ ಕೆಲವೊಂದು ವಿಚಾರಗಳನ್ನ ಬಹಳ ಪ್ರೀತಿ ಪಾತ್ರರಲ್ಲಿ ಹೇಳ್ತೀವಿ ಅಂದಾಗ ನಮ್ಗೆ ಆ ನಂಬಿಕೆ ಬಂದಾಗ, ಆ ಮಟ್ಟಿಗೆ ನಮ್ಗೆ ಆ ಶಕ್ತಿ ಇದ್ದಾಗ ಪಡ್ಕೊಳ್ತೀವಿ ಅನ್ನೋ ಖಾತ್ರಿ ಇದ್ದಾಗ. ಬಟ್ ಹಿರಿಯರಿಗೆ ಗೊತ್ತಿಲ್ಲ, ಅಥವಾ ಆಕೆನೂ ಯಾಕೋ ಸರ್ ನೆಟ್ಟಿಗೆ ಮಾತಾಡ್ತಿಲ್ಲ, ನಿಮ್ಗೆ ಅವಮರ್ಯಾದೆ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ ಅಂಥವ್ರ ಜೊತೆ ನೀವು ಸುಮ್ಮನೆ ಮೋಹಕವಾಗಿ ಏನೇನೋ ಹಂಚ್ಕೊಂಡು ನಾಳೆ ದಿನ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರ ಅಷ್ಟೇ. ಇವರಿಂದ ನಾನು ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಸರ್. ಜನವರಿ 22ನೇ ತಾರೀಕು. ಆಯ್ತು, ಎಲ್ಲದರಿಂದ ದಾಟ್ಕೊಂಡು ಬಂದಿದ್ದೀರಿ, ಒಳ್ಳೇದಾಗಲ್ಲ. ಚೆನ್ನಾಗಿದೆ ಸರ್. ಶುಭ ಆಗ್ಲಪ್ಪ, ಚೆನ್ನಾಗಿರಿ. ಒಳ್ಳೆ ಹೆಣ್ಮಗಳು ಸಿಗ್ಲಿ, ನಿನ್ನ ಮನಸ್ಸು ಬೆಳಗುವಂತ ಒಳ್ಳೆ ಹೆಣ್ಮಗಳು ಸಿಗ್ತಾರೆ. ಆತರ ಬೀಳಬೇಡಿ, ಎಲ್ಲ ಒಳ್ಳೇದಾಗ್ಲಪ್ಪ. ಶುಭ. ಗೋವಿಂದ ನೋಡಿ, ಅವರು ಇರ್ಲಿ, ಅವ್ರದ್ದು ಎಲ್ಲ ಹುಡುಗರು ಬದುಕಲ್ಲಿ ಇರುವಂತೆ ಅವ್ರದ್ದು ಒಂದು ಪ್ರೇಮ ಕಥೆ ಇದೆ. ಪಾಪ ಅವರು ಅದನ್ನು ನಗನಗುತ್ತಾ ಹೇಳಿದ್ರು. ಆಯ್ತು, ಬಟ್ ಒಂದಂದ್ರೆ ಯಾವ ಹುಡುಗನ ಬದುಕಲ್ಲೂ ಆಟ ಆಡ್ಲಿಕ್ಕೆ ಹೋಗಬಾರ್ದು, ಮತ್ತೆ ಯಾವ ಹುಡುಗಿ ಬದುಕಲ್ಲೂ ಯಾರು ಆಟ ಆಡಬಾರ್ದು. ತಪ್ಪುಗಳಾಗ್ತವೆ. ಎರಡನೇ ಅವಕಾಶ ಸಿಕ್ಕಾಗ ಅದನ್ನು ಗೌರವದಿಂದ ಬಳಸ್ಕೊಳ್ಬೇಕಾ ಹೆಣ್ಮಗಳು. ಏನು ಮಾಡ್ತೀರಿ, ಎಲ್ಲ ಇದ್ದಿದ್ದೆ, ಎಚ್ಚರವಾಗಿರಬೇಕು. ಆಯಿತು, ಅವ್ರ ಪ್ರೇಮ ಕಥೆ ಬಿಡಿ. ಬಟ್ ಮೊದಲು ಹೇಳಿದ್ರಲ್ಲ ನೋಡಿ, ಈ ಥರದ್ದು ಬೇಗ ದುಡ್ಡು ಡಬಲ್ ಮಾಡಿಕೊಡ್ತೀವಿ, ನಿಮ್ಗೆ ಅಷ್ಟು ಕೊಡಿಸ್ತೀವಿ, ಇಷ್ಟು ಕೊಡಿಸ್ತೀವಿ, ನಮ್ಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು. ನೋಡಿ, ನೀವು ಕಷ್ಟಪಟ್ಟು ದುಡಿದು ನೀವು ತಿಂಗಳಿಗೊಮ್ಮೆ ತಗೊಳ್ಳೋ ಸಂಬಳ ಮಾತ್ರ ನಿಮ್ಮನ್ನು ಉದ್ಧಾರ ಮಾಡುತ್ತೆ. ಅದನ್ನೇ ನೀವೆಲ್ಲೋ ಇನ್ವೆಸ್ಟ್ ಮಾಡ್ತಿರೋ, ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ, ನಿಮ್ಮ ಟ್ಯಾಲೆಂಟ್ ಬಳಸ್ಕೊಂಡು ಅದನ್ನು ಡಬಲ್ ಮಾಡ್ಕೊಳ್ತೀರ, ಅದು ಓಕೆ. ಯಾರೋ ನಂಬಿಟ್ಟು ಯಾರೋ ಡಬಲ್ ಮಾಡಿ ಕೊಡ್ತಾರಂತೆ, ಹಂಗಂತೆ ಹಿಂಗಂತೆ. ಇಲ್ಲ, ಇರೋದನ್ನು ಕಳ್ಕೊಂಡು ಬರ್ಗೈ ಆಗ್ತೀರ ಅಷ್ಟೇ. ಹಾಗಾಗಿ ಆಸೆ ತೋರಿಸೋರು ಇರ್ತಾರೆ, ಆಸೆ ಬೀಳಬೇಡಿ. ಎಲ್ಲ ಒಳ್ಳೇದಾಗಲಿ, ಶುಭವಾಗಲಿ.